ಕತೆ ಶಿವಕೋಟ್ಯಾಚಾರ್ಯ ಬರೆದಿರುವಂತದ್ದು ಕೃತಿಕಾರ ಪರಿಚಯವನ್ನು ಈಗಾಗಲೇ ಮಾಡಿದ್ದೇನೆ. ಕೃತಿಕಾರ ಪರಿಚಯದ ಬಗ್ಗೆ ನಿಮಗೆ ತಿಳಿದಿದೆ. ಈಗ ಆಶಯ ಭಾವವನ್ನ ನೋಡ್ತಾ ಹೋಗೋಣ. ಶಿವಕೋಟ್ಯಾಚಾರ್ಯ ಅವರ ಗದ್ಯ ಶೈಲಿ ಸಂಸ್ಕೃತ ಮಿಶ್ರಿತ ಪದ ಸಂಪತ್ತು ಉಳ್ಳದ್ದು. ಕನ್ನಡ ನಾಡಿನ ಪ್ರಾಚೀನ ಸಂಸ್ಕೃತಿ, ರಾಜ್ಯಾಡಳಿತದ ವ್ಯವಸ್ಥೆ ತಿಳಿಯಲು ಈ ಕಥೆಗಳು ಸಹಾಯಕವಾಗಿವೆ. ಕಥೆಯ ಸನ್ನಿವೇಶ, ಪಾತ್ರ, ಸಂವಾದದಲ್ಲಿ ಸಜೀವತೆ ಇದೆ. ವಿದ್ವಾಂಸನ ಮಕ್ಕಳಾದರೂ ಕಷ್ಟಪಟ್ಟು ವಿದ್ಯಾವಂತರಾಗದೆ ಎಲ್ಲರಿಂದ ಅಪಮಾನಕ್ಕೊಳಗಾಗಿ ಮುಂದೆ ಭಿಕ್ಷೆ ಬೇಡಿಯಾದರೂ ಓದಿಕೊಳ್ಳಬೇಕೆಂದು ನಿರ್ಧರಿಸಿ ಅದರಂತೆ ಶ್ರದ್ಧೆಯಿಂದ ಓದಿ ವಿದ್ಯಾವಂತರಾಗುವುದು ಸಂದರ್ಭೋಚಿತವಾಗಿ ದೊರೆಯುವ ತಾಯಿಯ ಪ್ರೋತ್ಸಾಹ, ಸೋದರ ಮಾವನ ಉಪಾಯ ಮೊದಲಾದ ಮೌಲ್ಯಗಳ ಪ್ರಸ್ತಾಪವೇ ಪ್ರಸ್ತುತ ಪಾಠದ ಆಶಯವಾಗಿದೆ. ಹೀಗೆ ಈ ಆಶಯ ಭಾವವನ್ನು ತಿಳ್ಕೊಂಡ್ವಿ. ಆಶಯ ಭಾವದಲ್ಲಿ ಈ ಒಂದು ಲೇಖಕರ ಆಯ್ಕೆಯನ್ನು ನೋಡ್ಬೇಕಾಗತ್ತೆ. ಶಿವಕೋಟ್ಯಾಚಾರ್ಯರವರು ವಿರಚಿತ ಒಡ್ಡಾರಾಧನೆ ಕೃತಿಯಿಂದ ಸುಕುಮಾರ ಸ್ವಾಮಿಯ ಕಥೆಯಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಅಂತ. ಹಾಗಾದ್ರೆ ಇದನ್ನ ಒಡ್ಡಾರಾಧನೆ ಎಂಬ ಕಥೆಯಿಂದ ಸುಕುಮಾರ ಸ್ವಾಮಿಯ ಕಥೆಯಿಂದ ಇದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ. ಸುಕುಮಾರ ಸ್ವಾಮಿಯ ಕಥೆನೇ ಬೇರೆ ತರ ಇತ್ತು. ಕಳೆದ ಬಾರಿ ನೀವು ಓದಿದ್ದು. ಇಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ, ನೀವು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯಲ್ಲಿ ಏನಿದೆ ಅನ್ನುವಂತ ನೋಡ್ತಾ ಹೋದಾಗ ಶಿವಕೋಟ್ಯಾಚಾರ್ಯ ಬಳಕೆ ಮಾಡಿರ್ತಕ್ಕಂಥ ಶಬ್ದ ಸಂಪತ್ತು ಗೊತ್ತಾಗುತ್ತಂತೆ. ಗದ್ಯ ಶೈಲಿ, ಪದ್ಯ ಶೈಲಿಗಳು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಹಾಗೆ ಆ ನಾಡಿನ ಪ್ರಾಚೀನತೆ ಹೇಗಿತ್ತು, ಕನ್ನಡ ನಾಡು ಹೇಗಿತ್ತು, ಜೊತೆಗೆ ಅಲ್ಲಿನ ನುಡಿ ಹೇಗಿತ್ತು ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಳ್ತೇವೆ. ಅಲ್ಲಿ ಸಂಸ್ಕೃತಿ ತಿಳ್ಕೊಳ್ತೇವೆ. ಹಂಗೆ ರಾಜ್ಯವನ್ನ ಆಳ್ತಾ ಇದ್ರ ಹಿಂದೆ ಯಾವ ರೀತಿಯಾಗಿ ಆಳ್ವಿಕೆ ನಡೀತಿತ್ತು, ರಾಜ್ಯಾಡಳಿತ ಅನ್ನೋದನ್ನು ಕೂಡ ತಿಳಿಲಿಕ್ಕೆ ಈ ಒಂದು ಕಥೆ ನಮಗೆ ಸಹಾಯಕವಾಗಿದೆ ಅಂತೆ. ಹಾಗೆ ಈ ಕಥೆಯ ಸನ್ನಿವೇಶದಲ್ಲಿ ಪಾತ್ರಗಳೆಲ್ಲಕ್ಕೂ ಕೂಡ ಜೀವಂತಿಕೆಯ ಒಂದು ವ್ಯಕ್ತಿತ್ವ ಕೂಡ ಕಾಣಿಸುತ್ತಂತೆ. ಹಂಗೆ ಸಜೀವತೆ ಇದೆ ಅನ್ನೋದನ್ನು ಕೂಡ ಈ ಪಾತ್ರವನ್ನು ಓದುವಾಗ ನಮ್ಗೆ ಗೊತ್ತಾಗುತ್ತೆ. ಹಾಗೇನೆ ವಿದ್ವಾಂಸನ ಮಕ್ಕಳಾದರೂ, ಅಂದ್ರೆ ಈ ಕಥೆಯಲ್ಲಿ ಒಬ್ಬ ವಿದ್ವಾಂಸ ಇರ್ತಾನೆ. ಆ ವಿದ್ವಾಂಸನ ಮಕ್ಕಳಾದರೂ ಕೂಡ ಅವರು ಕಷ್ಟಪಟ್ಟು ವಿದ್ಯಾವಂತರಾಗದೆ ಅವ್ರು ಏನನ್ನು ಕೂಡ ಓದೋದಿಲ್ಲ, ತುಂಬಾ ದಡ್ಡರಾಗಿ ಬಿಡ್ತಾರೆ, ಮೂರ್ಖರಾಗಿ ಬಿಡ್ತಾರೆ, ಅವಿವೇಕಗಳಾಗುತ್ತಾರೆ. ಅಹಂಕಾರದಿಂದ ಅವರು ಸತ್ತ ವ್ಯಸನಗಳನ್ನ ತುಂಬಿಕೊಳ್ತಾರೆ. ಹಾಗಾಗಿ ಅವರು ಕೆಟ್ಟು ಹೋಗಿರ್ತಾರೆ. ಮುಂದೊಂದು ದಿನ ಅವರ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಮುಂದೆ ಎಲ್ಲರಿಂದ ಕೂಡ ಇವರು ಅಪಮಾನಕ್ಕೊಳಗಾಗಿ ಮುಂದೆ ಭಿಕ್ಷೆ ಬೇಡಿ ಆದರೂ ಕೂಡ ನಾನು ಓದ್ಬೇಕು, ಈ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನ ನಿರ್ಧರಿಸಿ ಈ ಇಬ್ಬರು ಏನ್ ಮಾಡ್ತಾರೆ ಅಂತಂದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿ ಅಂತಕ್ಕಂಥ ಈ ಇಬ್ಬರು ಕೂಡ ಮುಂದೆ ನಾವು ಓದಬೇಕು ಅನ್ನೋ ಒಂದು ಚಪಲದಿಂದ, ಹಂಬಲದಿಂದ ಮುಂದೆ ಓದಬೇಕೆಂದು ನಿರ್ಧರಿಸಿ ಅದರಂತೆ ಶ್ರದ್ಧೆಯಿಂದ ಓದಿ ಉಪಾಯ ಅದರ ವಿದ್ಯಾವಂತರಾಗುವುದು ಸಂದರ್ಭೋಚಿತವಾಗಿ ದೊರೆಯುವ ತಾಯಿಯ ಪ್ರೋತ್ಸಾಹ. ಅಂದ್ರೆ ಈ ಇಬ್ಬರು ಕೂಡ ಓದಿ ಇವರು ವಿದ್ಯಾವಂತರಾಗ್ಲಿಕ್ಕೆ ಇವರ ಮಾವನ ಸಹಕಾರ ಕೂಡ ದೊರೆಯುತ್ತೆ, ಸೂರ್ಯಮಿತ್ರನ ಸಹಕಾರ. ಹಾಗೇನೆ ಅವ್ರ ತಾಯಿಯ ಪ್ರೋತ್ಸಾಹವೂ ಕೂಡ ಇವರಿಗೆ ದೊರೆಯುತ್ತಂತೆ. ಈ ಉಪಾಯ ಮೊದಲಾದ ಮೌಲ್ಯಗಳ ಒಂದು ಪ್ರಸ್ತುತ ಸಾರವನ್ನ ಈ ಒಂದು ಪಾಠದ ಆಶಯ ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನೋಡ್ತೇವೆ. ಇದಾದ ನಂತರ ನಾವು ಪದಗಳ ಅರ್ಥಕ್ಕೆ ಬಂದ್ಬಿಡೋಣ. ಅಳತಿ ಅಂದ್ರೆ ಇಷ್ಟ, ಪ್ರೀತಿ. ಉರ್ಕು ಅಂದ್ರೆ ದರ್ಪ. ಉದ್ವೇಗ ಅಂದ್ರೆ ದುಃಖ, ಚಿಂತೆ. ಒಸೆ ಅಂದ್ರೆ ಅನುಗ್ರಹಿಸು. ನೋಡ್ರಿ, ಈ ಪದಗಳನ್ನು ನಾವು ಹೆಚ್ಚು ಬಳಕೆ ಮಾಡಿಲ್ಲ ಮತ್ತೆ ಕೇಳೂ ಇಲ್ಲ. ಅಳತಿ ಅಂದ್ರೆ ಇಲ್ಲಿ ಇಷ್ಟ. ಉರ್ಕು ಅಂದ್ರೆ ಉರಿ ಅಂತಿರ್ತಾರೆ ನೋಡಿ, ಉರಿ ಮಗನ ಅಂತಿರ್ತಾರೆ ಮನೆ ಒಳಗಡೆ. ಉರ್ಕು ಅಂದ್ರೆ ಅಲ್ಲೇ ಬಂದ್ಬಿಡುತ್ತೆ, ದರ್ಪ ಅಥವಾ ಅಹಂಕಾರ ಅಂತಕ್ಕಂಥದ್ದು ಬರುತ್ತೆ. ಉದ್ವೇಗ ಅಂದ್ರೆ ದುಃಖ, ಚಿಂತೆ. ಒಸೆ ಅಂದ್ರೆ ಅನುಗ್ರಹಿಸು. ಆದಮಾನು ಅಂದ್ರೆ ವಿಶೇಷವಾಗಿ ಅಂತ. ಉಪಶ್ಲೋಕಿಸಿ ಅಂದ್ರೆ ಹೊಗಳಿ. ಎರೆಯಿಸು ಅಂದ್ರೆ ಸುರಿಸು ಅಂತ. ಎರೆಯಿಸು ಅಂದ್ರೆ ಒಯ್ಯಿ ಅಥವಾ ಸುರಿ ಅಂತ ಬರುತ್ತೆ. ಓಜ ಅಂಡ್ರಿಲ್ ಮಾಡ್ಕೊಡ್ರಿ. ಓಜ ಅಂದ್ರೆ ಗುರುಗಳು, ಓಜರು, ನಮ್ಮ ಓಜರು ಅಂತ ಹೇಳಿ ನೀವು ಕರಿಬಹುದು ಸಾಮಾನ್ಯವಾಗಿ. ಈಗ ಗೊತ್ತಾಗಿದೆ, ನಮ್ಮ ಕನ್ನಡ ಓಜರ್ ಬಂದ್ರು, ಕನ್ನಡ ಗಣಿತ ಓಜರ್ ಬಂದ್ರು, ಪ್ರವೀಣ ಓಜರ್ ಬಂದ್ರು. ಓಜರ್ ಅಂದ್ರೆ ಉಪಾಧ್ಯಾಯರು ಅಥವಾ ಗುರುಗಳು ಅಂತ. ಇನ್ನ ಕತಿಪಯ ಅಂದ್ರೆ ಹಲವು ಅಥವಾ ಕೆಲವು. ಅಂದ್ರೆ ಹಲವು ಕೆಲವು ಬರ್ತಕ್ಕಂಥದ್ದು ನಾಮಪದದ ಯಾವ ವಿಧಕ್ಕೆ ಬರುತ್ತದೆ? ಹಲವು ಕೆಲವು ನಾಮಪದದ ಯಾವ ವಿಧಕ್ಕೆ ಬರುತ್ತದೆ? ಹಲವು ಕೆಲವು ನಾಮಪದದ ಯಾವ ವಿಧಕ್ಕೆ ಬರುತ್ತದೆ? ಪರಿಮಾಣವಾಚಕರಿ. ಹಲವು ಪ್ರಮಾಣದಲ್ಲಿ ತಂದೆ, ಕೆಲವು ಪ್ರಮಾಣದಲ್ಲಿ ತಂದೆ ಅಂತಕ್ಕಂಥದ್ದು. ಇನ್ನ ನೆಕ್ಸ್ಟ್ ತಂಬುಲ
ಅಥವಾ ನೀವು ಕೇಳಿರ್ತೀರಿ ಮನೆಯೊಳಗೆ ತಂಬೂಲ ತುಂಬಿರ್ತೀರಿ ಯಾವಾಗಾದ್ರೂ ಬೇಸರ ಆದಾಗ, ಅಥವಾ ಹೆಚ್ಚೆಚ್ಚು ತಂಬೂಲ ತುಂಬೋದು ಬೇರೆ ನೀವು ಹೆಚ್ಚೆಚ್ಚು ಮನೆ ಒಳಗಡೆ ಹೋದ ವರ್ಷ ಹಿಂಗಿದ್ರು ಒಬ್ರು ಬಹಳ ಅಂದ್ರೆ ಬಹಳ ತಂಬೂಲದೊಳಗಡೆ ಆ ಅಡಿಕೆ ಇರ್ತದ ನೋಡ್ರಿ, ಅಡಿಕೆ ತಿನ್ನೋದ ಬಾಳ ರೀ. ಎಲ್ಲಿಗಿಂತ ಅಡಿಕೆ ತಿನ್ನೋರ ಬಾಳ ಇದ್ರೆ ತಂಬೂಲ ಹಾಕೊಳ್ಳೋದಂತ ಎಲ್ಲ ಮಿಶ್ರಣ ಮಾಡ್ಕೊಂಡು ಹಾಕ್ತಿರ್ತೀವಿ, ಪಾನೀಯವನ್ನ ಅಂತೇಳಿ ಬಳಸ್ತಿರ್ತೇವೆ. ತುಳಿಲ್ ಅಂದ್ರೆ ನಮಸ್ಕಾರ, ಪರಾಯಣ ಅಂದ್ರೆ ತತ್ಪರ, ಪಸರ ಕೊಟ್ರೆ ನೋಡ್ರಿ, ಈ ಪಸರ ಅಂದ್ರೆ ಸಲುಗೆ ಅಂತ, ಪಸರ ಅಂದ್ರೆ ಸಲುಗೆ ನೋಡ್ರಿ ಅದರ ಅರ್ಥ. ಪ್ರತಿಪತ್ತಿ ಅಂದ್ರೆ ಗೌರವ, ಪ್ರತಿಪತ್ತಿ ಅಂದ್ರೆ ಗೌರವ. ಬಿಚ್ಚಳಿಸು ಅಂದ್ರೆ ಹೊಗಳು, ಹೊಗಳಿಗೆ ಬಿಚ್ಚಳಿಸು ಅಂತ ಕರಿತೀವಿ. ವರಿಸು ಅಂದ್ರೆ ಬರಮಾಡು. ಕಳಿ ಅಂದ್ರೆ ಸಾವು, ಕಳೆದೋದ ಅಂತ ಹೇಳ್ತೀವಿ. ಕಳಿ ಅಂದ್ರೆ ನಾಶವಾಗುವುದು ಅಥವಾ ಸಾವು. ತೀವಿ ಅಂದ್ರೆ ತುಂಬಿ, ತೀವಿ ಅಂದ್ರೆ ತುಂಬಿ ಅಂತ ಬರುತ್ತೆ. ದಾಯಿಗ ಅಂದ್ರೆ ದಾಯಾದಿ, ದಾಯಿಗ ಅಂದ್ರೆ ಸಂಬಂಧಿಕರು. ಈಗ ಆನಂದನ ಸಂಬಂಧಿಕರು ಯಾರ ಇದ್ರ ಅಂದ್ರೆ ದಾಯಿಗ, ಅವರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಇದ್ರ ಅಂದ್ರೆ ದಾಯಿಗರು ಅಂತ ಕರಿತಿರ್ತೇವೆ. ಇನ್ನ ಪಲಂಬರ್ ಅಂದ್ರೆ ಹಲವರು. ಪೊಡಮಟ್ಟು ನೋಡ್ರಿ, ಪೊಡಮಟ್ಟು ಅಂದ್ರೆ ನಿಮಗೆ ಪೊಡಮಟ್ಟು ಕೋಪಿ ಸಮಕಟ್ಟಿಂ ಬಂದೆನ್ ನೋಡ್ರಿ, ನಿಮಗೆ ಪೊಡಮಟ್ಟು ಅಂದ್ರೆ ನಮಸ್ಕರಿಸಿ, ಪೊಡಮಟ್ಟು ಅಂದ್ರೆ ನಮಸ್ಕರಿಸಿ. ಬಿಯ ಅಂದ್ರೆ ವ್ಯಯ ನೋಡ್ರಿ, ತತ್ಸಮತದ್ಭವ ಬಿಯ ವ್ಯಯ, ವೆಚ್ಚ ಕೂಡ ಬರುತ್ತೆ, ವೆಚ್ಚ ಪದಗಳ ಅರ್ಥ. ಬಿಯ ವ್ಯಯ ಅನ್ನುವುದು ತತ್ಸಮತದ್ಭವ. ಬೈಕಂದಿರಿ ನೋಡ್ರಿ, ಬೈಕಂದಿರಿ, ಬೈದಿರಿ ನನಗೆ ಅಲ್ಲಿದು. ಬೈಕಂದಿರಿ ಅಂದ್ರ ಭಿಕ್ಷೆಗಾಗಿ ಸುತ್ತು ಅಂತ. ಬೈಕೇಂದ್ರಿ ಅಂತ ಬಂದ ತಕ್ಷಣ ನಾವು ಬೈಕೇಂದ್ರಿ ಬರುತ್ತೆ ಸಾಮಾನ್ಯವಾಗಿ ಹೊಸ ಕನ್ನಡದಲ್ಲಿ ನನಗೆ ಬಾಳ ಬೈದ್ ನೋಡ ಅಂಜ ನೀನು ಅಂತ ಹೇಳ್ಬಿಡ್ತೇವೆ. ಸಾಮಾನ್ಯ ಬೈಕಂದಿರಿ ನೋಡಿ, ನೀವು ಬಾಳ ಬೈದ್ರಿ ನನಗ ಅಂದ್ರೆ. ಬೈಕಂದಿರಿ ಅಂತಂದ್ರೆ ಭಿಕ್ಷೆಗಾಗಿ ಸುತ್ತು ಅಂತ ಅಲ್ಲ ಅರ್ಥ. ಸಂಬಳ ಅಂತಂದ್ರೆ ಬುತ್ತಿ ಅಥವಾ ಆ ಬುತ್ತಿಯ ಗಂಟು ಅಥವಾ ತಿನ್ಲಿಕ್ಕೆ ಒಂದು ಊಟದ ಹೊತ್ತಿಗೆ ನಾವು ಬಳಸ್ತೇವಲ್ರಿ, ಅದಕ್ಕೆ ಸಂಬಳ ಅಂತ ಹೇಳಿ ಬಳಸ್ತಾರೆ. ಇನ್ನು ಟಿಪ್ಪಣಿ, ಟಿಪ್ಪಣಿ ಭಾಗದಲ್ಲಿ ಇರುವುದನ್ನು ನೋಡಿದಾಗ ಸಪ್ತ ವ್ಯಸನಗಳು. ಸಪ್ತ ಅಂದ್ರೆ 7, ಹಂಗಾದ್ರೆ 7 ವ್ಯಸನಗಳು, 7 ರೋಗಗಳಿಗೆ ಸಪ್ತ ವ್ಯಸನಗಳು. ವ್ಯಸನ ಅಂದ್ರೆ ರೋಗ, ವ್ಯಾಧಿ, ವ್ಯಾಧಿ ಅಂದ್ರೂ ಕೂಡ ರೋಗನೇ. ಹಂಗೆ ಸಪ್ತ ವ್ಯಸನಗಳು ಅಂದ್ರೆ ಯಾವ್ಯಾವಿವು? ಮನುಷ್ಯ ಈ ಸಪ್ತ ವ್ಯಸನಗಳಲ್ಲಿ ಯಾವುದಕ್ಕೂ ಕೂಡ ಒಳಗಾಗಬಾರದು. ಈ ಕಥೆ ನಮಗೆ ತಿಳಿಸುತ್ತೆ. ಒಂದು ವೇಳೆ ಈ ಸಪ್ತ ವ್ಯಸನಗಳಿಗೆ ಒಳಗಾಗಿದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿಯಂತೆ ನಾವು ಆಗುತ್ತೇವೆ, ನಮ್ಮನ್ನ ಸಮಾಜ ಅಳಿಯುತ್ತೆ ಅಂತಕ್ಕಂಥದ್ದು ಕೂಡ ಇದರೊಳಗಡೆ ಇದೆ. ಹಾಗಾದ್ರೆ ಯಾವ್ಯಾವ ಸಪ್ತ ವ್ಯಸನಗಳು ನೋಡಿದಾಗ ಜೂಜು, ಮದ್ಯಪಾನ, ಕಳ್ಳತನ, ಬೇಟೆ, ದುರ್ವಾಕ್ಯ ಮಾತಾಡೋದ್ರಿ. ಹೆಚ್ಚು ತಂದೆ ತಾಯಿಗಳಾಗಿ ಗುರು ಹಿರಿಯರಾಗ್ಲಿ ಬೈಯೋದು, ಕೆಟ್ಟ ವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಸಕ್ಕಂಥದ್ದು, ಇದು ದುರ್ವಾಕ್ಯ ಅಂತ ಹೇಳಿ ಇದನ್ನು ಬಳಸ್ತೇವೆ. ಧನ ದುರುಪಯೋಗ ನೋಡಿ, ಧನ ಅಂದ್ರೆ ಸಂಪತ್ತು, ಆ ಸಂಪತ್ತನ್ನ ಒಳ್ಳೆಯದಕ್ಕೆ ನೀವು ವಿನಿಯೋಗ ಮಾಡಿಕೊಂಡ್ರೆ ಅದು ಸದುಪಯೋಗ ಆಗುತ್ತೆ. ಆದ್ರೆ ಅದನ್ನ ನೀವು ದುರುಪಯೋಗ ಪಡಿಸಿಕೊಳ್ಳುವಂತಹದ್ದು ಕೂಡ ಸಪ್ತ ವ್ಯಸನದಲ್ಲಿ ಒಂದಾಗುತ್ತೆ. ಬಳಕೆಗಿಂತ ಹೆಚ್ಚು ಅದನ್ನ ಕೆಟ್ಟದಕ್ಕೆ ಬಳಸ್ತಕ್ಕಂಥದ್ದು. ಈ ಧನ ಇದೆ ಅಂತೇಳಿ, ಸಂಪತ್ತಿದೆ ಅಂತೇಳಿ ಯಾರನ್ನೋ ಒಬ್ಬನ ಹರಣ ಮಾಡ್ಲಿಕ್ಕೆ, ಯಾವುದೋ ಒಂದು ಸಂಪತ್ತನ್ನ ಇನ್ನೊಂದನ್ನ ನಾಶಪಡಿಸ್ಲಿಕ್ಕೆ ಹೋಗಿ ದುರುಪಯೋಗವನ್ನ ಎಸಗತಕ್ಕಂಥದ್ದು ಕೂಡ ಧನದ ದುರುಪಯೋಗ ಆಗುತ್ತೆ, ಸಪ್ತ ವ್ಯಸನಕ್ಕೆ ಒಳಗಾಗುತ್ತೆ. ಪರಸ್ತ್ರೀ ವ್ಯಾಮೋಹಗಳೆಂಬ 7 ವ್ಯಸನಗಳು ನೋಡ್ರಿ. ಪರಸ್ತ್ರೀಯನ್ನ ಆ ಒಂದು ವ್ಯಾಮೋಹದಿಂದ ನೋಡುವಂತಹದ್ದು ಕೂಡ ಇದರೊಳಗಡೆ ಸಪ್ತ ವ್ಯಸನದಲ್ಲಿ ಒಂದಾಗಿದೆ ಅಂತೆ. ಅದಕ್ಕೆ ಈ ಸಪ್ತ ವ್ಯಸನದಿಂದ ಮುಕ್ತರಾಗಬೇಕು ವಿದ್ಯಾರ್ಥಿಗಳು ಅಂತ ಹೇಳಿ ಇದನ್ನ ನಿಮಗೆ ಈ ಪಾಠವನ್ನು ಇಟ್ಟಿದ್ದಾರೆ. ಜೂಜನ್ನ ಆಡಬಾರ್ದು, ಮದ್ಯಪಾನವನ್ನ ಸೇವನೆ ಮಾಡಬಾರ್ದು. ಮದ್ಯಪಾನ ಅಂತಂದ್ರೆ ಏನ್ರಿ? ಸಾರಾಯಿ, ಎಣ್ಣೆ ಅಂತಿರಲ್ರಿ, ಕಳಬಟ್ಟಿ ಅಂತೀರಿ. ಆದ್ರಿ ಇನ್ನ ಕಳ್ಳತನ, ಬೇಟೆ, ಕಳ್ಳತನ ಮಾಡಬಾರದು, ಬೇಟೆ ಆಡಬಾರದು, ಪ್ರಾಣಿ ಬೇಟೆ ಆಡಬಾರದು ಅನ್ನುವಂಥದ್ದು ಕೂಡ ಇದೆ. ದುರ್ವಾಕ್ಯ ಮಾತಾಡಬಾರದು, ಧನದ ದುರುಪಯೋಗ, ಪರಸ್ತ್ರೀ ವ್ಯಾಮೋಹಗಳನ್ನ ನಾವು ಯಾವತ್ತೂ ಇಟ್ಕೋಬಾರದು ಅಂತಕ್ಕಂಥ ಮಾತನ್ನ ಇವರು ಈ ಟಿಪ್ಪಣಿ ಭಾಗದಲ್ಲಿ ಕೊಡ್ತಾರೆ. ಹಾಗೆ 6 ಅಂಗಗಳು. 6 ಅಂಗಗಳು ಅಂದ್ರೆ ಯಾವ್ಯಾವ ಅಂದ್ರೆ ಅದು ಜ್ಯೋತಿಷ್ಯ, ಕಲ್ಪ, ನಿರುಕ್ತ, ಶಿಕ್ಷಾ, ವ್ಯಾಕರಣ, ಛಂದಸ್ಸು ಎಂಬ ವೇದದ 6 ಅಂಗಗಳಿಗೆ ನಾವು 6 ಅಂಗಗಳು ಅಂತ ಕರಿತೀವಿ. ನೋಡ್ರಿ ಎಷ್ಟು ಪ್ರಾಮುಖ್ಯತೆಯಿಂದ ಇದೆ ಅಂತ. ಜ್ಯೋತಿಷ್ಯ ಕಲ್ತವನು ಕೂಡ ಇರ್ತಾನೆ, ಎಲ್ರಿಗೂ ಜ್ಯೋತಿಷ್ಯ ಬರೋಂಗಿಲ್ಲ, ಅದನ್ನು ಓದಿದವನಿಗೆ ಮಾತ್ರ ಜ್ಯೋತಿಷ್ಯ ಕಲ್ತಕೊಂಡಿರ್ತಾನೆ. ಅದ್ರ ಜೊತೆಗೆ 6 ಅಂಗದಲ್ಲಿ ಅದು ಒಂದಾಗಿದೆ. ಕಲ್ಪ, ನಿರುಕ್ತಿ, ಶಿಕ್ಷಾ, ವ್ಯಾಕರಣ ಓದುವಂತಹದ್ದು, ಛಂದಸ್ಸನ್ನ ಅರ್ಥೈಸ್ಕೊಳ್ತಕ್ಕಂಥದ್ದು, ಇದೆಲ್ಲದೂ ಕೂಡ 6 ಅಂಗಗಳಲ್ಲಿ ಬರುತ್ತೆ. ಸಾಮುದ್ರಿಕ
ಅಂದ್ರೆ ಅಂಗೈ ರೇಖೆ ನೋಡಿ ಭವಿಷ್ಯ ಹೇಳುವ ಶಾಸ್ತ್ರಕ್ಕೆ ಸಾಮುದ್ರಿಕ ಅಂತ ಹೇಳಿ ಕರಿತೇವೆ. ಈಗ ನೋಡಿದ ತಕ್ಷಣ ಈಗ ಹಿಡ್ಕೊಂಡು ಹಿಂಗ ಹೇಳ್ಬೋದು ಕಾಂತೇಶಿಂದ ವಿವಾಹ ರೇಖೆ ಎಲ್ಲಿವರೆಗೂ ಬಂದೈತಿ, ಮಕ್ಕಳ ರೇಖೆ ಎಲ್ಲಿವರೆಗೂ ಬಂದೈತಿ, ಇವನು ಎಷ್ಟು ವರ್ಷ ಬದುಕ್ತಾನೆ, ಇವ್ನ ಮನೆ ಹೆಂಗ್ ಕಟ್ತಾನೆ, ಇವ್ನ ಹೊಲ ಎಷ್ಟಿದೆ, ಆಸ್ತಿ ಎಷ್ಟಿದೆ, ಹಿಂಗ್ ಹೇಳುವಂತರ್ ಇದಾರ್ರಿ. ಈ ರೀತಿ ಒಳಗಡೆ ಅಂಗೈ ಹಿಡಿದು ಅವ್ರ ರೇಖೆಯನ್ನ ನೋಡಿ ಹೇಳ್ತಿರ್ತಾರ್ರಿ. ಅದಕ್ಕೆ ಸಾಮುದ್ರಿಕ ಅಂತ ಬಳಸ್ತೇವೆ. ಶಾಲಿಹೋತ್ರ ಅಂದ್ರೆ ಒಬ್ಬ ಋಷಿ ಅಂತ ಹೇಳಿ ಕರಿತೇವೆ, ಅವರು ಬರೆದಂತಹ ಅಶ್ವಶಾಸ್ತ್ರ. ಪಾಳಕಾಪ್ಯಂ ಅಂದ್ರೆ ಗಜಶಾಸ್ತ್ರವನ್ನ ಕರಿತೀವಂತೆ. ನ್ಯಾಯ ವಿಸ್ತಾರ ಅಂತಂದ್ರೆ ತರ್ಕಶಾಸ್ತ್ರ. ಸುಶ್ರುತ ಅಂತಕ್ಕಂತ ವ್ಯಕ್ತಿ ಯಾರು ಅಂದ್ರೆ ಈತ ಪ್ರಾಚೀನ ಭಾರತದ ಶಸ್ತ್ರ ವೈದ್ಯನಾಗಿರ್ತಾನೆ. ಇವರು ಸುಶ್ರುತ ಸಂಹಿತವೆಂಬ ವೈದ್ಯಶಾಸ್ತ್ರ ಮತ್ತು ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದ ಗ್ರಂಥ ರಚಿಸಿದ್ದಾರೆ. ಇನ್ನು ಚರಕನು ಕೂಡ ಒಬ್ಬ ಮಹರ್ಷಿ ಆಗಿದ್ದಾನೆ. ಚರಕ ಸಂಹಿತೆ ಎಂಬ ಆಯುರ್ವೇದದ ಗ್ರಂಥದ ಕರ್ತೃ ಕೂಡ ಈ ಚರಕನಾಗಿದ್ದಾನೆ ಅಂತಕ್ಕಂಥದ್ದು ನೋಡ್ತೇವೆ. ಇನ್ನ ಈ ಟಿಪ್ಪಣಿ ಭಾಗ ಇದರಲ್ಲಿ ಮುಗಿದಿದೆ. ಇದರಲ್ಲಿ ಏನಾದ್ರು ಡೌಟ್ಸ್ ಗಳಿದ್ರೆ ಕೇಳಬಹುದು. ಈಗ ನಾವು ಪ್ರವೇಶ ಭಾಗಕ್ಕೆ ಹೋಗ್ಬಿಡೋಣ. ಪರಿಚಯ ನಮ್ಗೆ ಆಗುತ್ತೆ. ಒಂದು ವತ್ಸೆ, ಇನ್ನೊಂದು ಮಗಧೆ ಅಂತಕ್ಕಂಥ ನಾಡು. ನಮ್ದು ಜಂಬೂ ದ್ವೀಪ ಅಂತ ನಾವು ನೋಡ್ತೀವಿ. ಜಂಬೂ ದ್ವೀಪ ಅಥವಾ ಜಂಬೂ ಒಂದು ಖಂಡ ಅಂತಕ್ಕಂಥ ನೋಡ್ತೀವಿ. ಜಂಬೂ ದ್ವೀಪದಲ್ಲಿ ಭರತ ಖಂಡ ಅಥವಾ ಭರತ ಕ್ಷೇತ್ರ ಅನ್ನುವಂಥದ್ದು ಆರಂಭದಲ್ಲಿ ಭರತ ಕ್ಷೇತ್ರವನ್ನು ನೋಡ್ತೇವೆ. ಭರತ ಕ್ಷೇತ್ರ. ಈ ಭರತ ಕ್ಷೇತ್ರದಲ್ಲಿ ವತ್ಸೆ ಎಂಬ ನಾಡು, ವತ್ಸೆ ಎಂಬ ನಾಡಿನಲ್ಲಿ ಕೌಸಂಬಿ ಅಂತಕ್ಕಂಥ ಪಟ್ಟಣ ಇತ್ತು. ಈ ವತ್ಸೆ ಎಂಬ ನಾಡಿನಲ್ಲಿ ಕೌಸಂಬಿ ಅಂತಕ್ಕಂಥ ಪಟ್ಟಣ ಕೌಸಂಬಿ ಎನ್ನುವಂತಹ ಪಟ್ಟಣ. ಈ ಕೌಸಂಬಿ ಎಂಬ ಪಟ್ಟಣದಲ್ಲಿ ಅತಿಬಳ ಮತ್ತು ಮನೋಹರಿ ಎಂಬ ಇಬ್ಬರು ದಂಪತಿಗಳಿದ್ರು, ರಾಜ ದಂಪತಿಗಳಿದ್ರು. ಅತಿಬಳ ಮತ್ತು ಮನೋಹರಿ ಅಂತಕ್ಕಂತ ಇಬ್ಬರು ದಂಪತಿಗಳಿದ್ರು. ಇದರಲ್ಲಿ ಅತಿಬಳ ಒಬ್ಬ ಮಂತ್ರಿಯನ್ನ ಒಳಗೊಂಡಿದ್ದ. ಆ ಮಂತ್ರಿಯ ಹೆಸರು ಸೋಮಶರ್ಮ. ಈ ಸೋಮಶರ್ಮನೆಂಬ ಮಂತ್ರಿ ಬಹಳಷ್ಟು ಮೇಧಾವಿಯಾಗಿದ್ದ, ಪಂಡಿತನಾಗಿದ್ದ, ಒಬ್ಬ ವಿದ್ವಾಂಸನಾಗಿದ್ದ. ಈತನ ಹೆಂಡತಿಯ ಹೆಸರು ಕಾಶ್ಯಪಿ ಅಂತಕ್ಕಂತಹ ದಂಪತಿಯನ್ನ, ಕಾಶ್ಯಪಿ ಅಂತಕ್ಕಂಥ ಹೆಂಡತಿಯನ್ನ ಈತ ವಿವಾಹವಾಗಿದ್ದ. ಹಾಗಿದ್ರೆ ಇಲ್ಲಿ ಸೋಮಶರ್ಮ ಮತ್ತು ಕಾಶ್ಯಪಿಗೆ ಜನಿಸಿರ್ತಕ್ಕಂತಹ ಇಬ್ಬರು ಮಕ್ಕಳು ಯಾರು ಅಂತಂದ್ರೆ ಈ ಅಗ್ನಿಭೂತಿ, ವಾಯುಭೂತಿ ಅಂತಕ್ಕಂಥ ಇಬ್ಬರು. ಅಗ್ನಿಭೂತಿ ಮತ್ತು ಎರಡನೇವ್ರು ಯಾರ್ರಿ? ವಾಯುಭೂತಿ. ಇದಿಷ್ಟು ಒಂದು ನಾಡಿನ ಪರಿಚಯವನ್ನ ನಾವು ಈ ಒಂದು ಕಥೆ ಒಳಗೆ ನೋಡ್ಕೋತೀವಿ. ವತ್ಸೆ ನಾಡಿನ ಪರಿಚಯ ತಗೊಂಡಾಗ ಇಲ್ಲಿ ಕೌಸಂಬಿ, ಅತಿಬಳ ಮತ್ತು ಮನೋಹರಿ, ಸೋಮಶರ್ಮ ಎಂಬ ಮಂತ್ರಿ ಇದ್ದ ಅತಿಬಳನಿಗೆ, ಅದೇ ರೀತಿ ಇವನ ಹೆಂಡತಿ ಕಾಶ್ಯಪಿ ಅಂತಕ್ಕಂಥವಳು, ಇವರಿಬ್ಬರಿಗೂ ಜನಿಸಿರ್ತಕ್ಕಂಥ ಮಕ್ಕಳು ಯಾರು ಅಂದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿ ಅಂತಕ್ಕಂಥದ್ದು ಒಂದು ನಾಡಿನ ಪರಿಚಯ ತಗೋತೀವಿ. ಇನ್ನೊಂದು ನಾಡಿನ ಯಾವ್ದು ಪರಿಚಯ ಆಗುತ್ತೆ ಅಂತಂದ್ರೆ ಮಗಧೆ ನಾಡಿನ ಪರಿಚಯ. ಮಗಧೆ ಅಂತಕ್ಕಂಥ ನಾಡು. ಇಲ್ಲಿ ರಾಜಗೃಹ ಅಂತಕ್ಕಂತಹ ಪಟ್ಟಣ. ಈ ಪಟ್ಟಣದಲ್ಲಿ ಸುಬಲ, ನೆನ್ಪಿಟ್ಕೊಳ್ಳಿ ತುಂಬಾ ಸುಲಭ, ಸುಪ್ರಭೆ, ಸೂದಕ ಬಂದ್ಬಿಡುತ್ತೆ. ಸುಬಲ ಮತ್ತು ಸುಪ್ರಭೆ. ಸುಬಲ ಅಂದ್ರೆ ವ್ಯಕ್ತಿಯ ಹೆಸರು ಬಂತು, ಅಂದ್ರೆ ಈತ ರಾಜ ಅಂತಕ್ಕಂಥವನು. ಇನ್ನ ಸುಪ್ರಭೆ ಅಂತಕ್ಕಂತಹ ಚೆಲುವೆ ಅಂತಕ್ಕಂಥವಳು ಈತನ ಮಡದಿಯಾಗಿದ್ದು ಅಂತ. ಹೀಗಿದ್ರೆ ಈ ರಾಜಗೃಹದ ರಾಜ ಯಾರು ಅಂದ್ರೆ ಸುಬಲ, ಇವನ ಪತ್ನಿ ಯಾರು ಅಂದ್ರೆ ಸುಪ್ರಭೆ ಅಂತಕ್ಕಂಥವಳು. ಹೀಗಿದ್ರೆ ಸುಬಲ ಅಂತಕ್ಕಂಥವನು ಕೂಡ ಒಬ್ಬ ಮಂತ್ರಿಯನ್ನ ಒಳಗೊಂಡಿದ್ದ, ಆ ಮಂತ್ರಿಯ ಹೆಸರು ಸೂರ್ಯಮಿತ್ರ. ಯಾವ್ದ್ರಿ? ಸೂರ್ಯಮಿತ್ರ. ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬಹುದು, ಯಾಕೆಂದ್ರೆ ಇಲ್ಲಿ ಶರ್ಮ ಅಂತಕ್ಕಂಥವನು ಕೂಡ ಮಂತ್ರಿನೇ, ಇಲ್ಲಿ ಸೂರ್ಯಮಿತ್ರ ಅಂತಕ್ಕಂಥವನು ಮಂತ್ರಿನೇ. ಆದ್ರೆ ಇಲ್ಲಿಗೆ ತಗೊಂಡೋಗಿ ನಾವು ಇಲ್ಲಿಗೆ ಹಚ್ಚೋದು ಬೇಡ, ಇಲ್ಲಿ ತಂದು ಇಲ್ಲಿಗೆ ಹಚ್ಚೋದು ಬೇಡ. ಇಲ್ಲಿ ಸುಬಲ ಮತ್ತು ಸುಪ್ರಭೆಗೆ ಸೂರ್ಯಮಿತ್ರ ಅಂತಕ್ಕಂತಹ ಜಾಗ ನಿಶ್ಚಯ ಜಾಗ ಲಿಖಾಕ
ಬೋಲ್ಕು ಸರ್ ಬೋಲ್ಕು ಇಂತ ಬೋಲ್ಕು ಜಾ. ಸರಿ, ಇನ್ನ ಅದೇ ರೀತಿ ಸುಬಲ ಮತ್ತು ಸುಪ್ರಭೆಗೆ ಇರ್ತಕ್ಕಂತಹ ಮಂತ್ರಿ ಯಾರು ಅಂದ್ರೆ ಸೂರ್ಯ ಮಿತ್ರ. ಸೂರ್ಯ ಮಿತ್ರ ಅಂತಕ್ಕಂತಹ ಒಬ್ಬ ಮಂತ್ರಿ. ಈತನು ಕೂಡ ಮಹಾ ಮೇಧಾವಿಯಾಗಿದ್ದ, ವಿದ್ವಾಂಸನಾಗಿದ್ದ, ಒಬ್ಬ ಪಂಡಿತನು ಕೂಡ ಆಗಿದ್ದ. ಹೀಗಿರುವಾಗ ಇಲ್ಲಿ ಕಾಶ್ಯಪಿ ಅಂತಕ್ಕಂತಹ ಈ ಮಂತ್ರಿಯ ಹೆಂಡತಿಯಾಗಿರುವಂತಹ ಈ ಕಾಶ್ಯಪಿಯ ಅಣ್ಣ ಈ ಸೂರ್ಯ ಮಿತ್ರ. ನಿಮಗೀಗ ಪರಿಚಯ ಆಯ್ತು ಅನ್ಸುತ್ತೆ. ಹಂಗಿದ್ರ ಈ ಸೂರ್ಯ ಮಿತ್ರನ ತಂಗಿ ಹೆಸರು ಏನ್ರಿ? ಕಾಶ್ಯಪಿ. ನೋಡ್ರಿ, ಅಲ್ಲಿ ಮಂತ್ರಿ ಮತ್ತು ಮಂತ್ರಿಗಳ ಸಂಬಂಧ ಹೇಗಿದೆ ಅಂತ. ಯಾರೇ ಆದ್ರೂ ಕೂಡ ಅವರ ಸಮಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಇವತ್ತು ನಾವು ಆಧರಿಸ್ತೇವೆ, ಆಶ್ರಯಿಸ್ತೇವೆ. ಕೆಳಮಟ್ಟದಲ್ಲಿ ಇರ್ತಕ್ಕಂಥದನ್ನ ನಾವು ಆಧರಿಸಂಗಿಲ್ಲ, ಆಶ್ರಯಿಸಂಗಿಲ್ಲ. ಹಂಗಿದ್ರ ಈ ಮಂತ್ರಿಯಾಗಿರ್ತಕ್ಕಂಥ ಸೂರ್ಯ ಮಿತ್ರ ತನ್ನ ತಂಗಿಯನ್ನ ಮತ್ತೊಬ್ಬ ಮಂತ್ರಿಗೆ ಇಲ್ಲಿ ವಿವಾಹ ಮಾಡಿಕೊಟ್ಟಿದ್ದಾನೆ. ಯಾವ ನಾಡಿಗೆ? ವಂಸೆ ಎಂಬ ನಾಡಿಗೆ ವಿವಾಹ ಮಾಡಿಕೊಟ್ಟಿದ್ದಾನೆ ಅಂತಕ್ಕಂಥ ನಾವು ಗಮನಿಸ್ತೇವೆ. ಇದಿಷ್ಟು ಬರುವಂತಹ ಆರಂಭದಲ್ಲಿ ಬರುವಂತಹ ಪೂರ್ವಕತೆಯಾಗಿದೆ. ಇದಿಷ್ಟು ತಿಳ್ಕೊಂಡಿದ್ರೆ ಇನ್ನ ನೆಕ್ಸ್ಟ್ ಮುಂದಿನ ನೋಡ್ತಾ ಹೋಗೋಣ. ಇಲ್ಲಿ ಆಶಯ ಭಾವ ಆಗಿತ್ತು ಅನ್ಸುತ್ತೆ. ಪದಗಳ ಅರ್ಥನ ಕೂಡ ಚರ್ಚೆ ಮಾಡಿದ್ವಿ. ಟಿಪ್ಪಣಿ ಭಾಗ ಕೂಡ ಆಗಿತ್ತು. ಪ್ರವೇಶ ಭಾಷಣ ಮಕ್ಕಳು ಅಂದ್ರೆ ಈತ ಒಬ್ಬ ಮಂತ್ರಿ ಸೋಮಶರ್ಮನ ಮಕ್ಕಳಾಗಿರ್ತಕ್ಕಂಥ ಅಗ್ನಿಭೂತಿ ಮತ್ತು ವಾಯುಭೂತಿ. ಇವರು ಈ ಪಾಂಡಿತ್ಯವನ್ನು ಪಡ್ಕೊಳ್ಬೇಕಾಗಿತ್ತು. ಅಂದ್ರೆ ನಿಮ್ಮ ಮನೆ ಒಳಗಾದ್ರೂ ಅಷ್ಟೇ ತಂದೆ ತಾಯಿಯರು ರಕ್ಷಣೆ ಮಾಡಿಟ್ಟಿರ್ತಾರೆ, ಆಸ್ತಿ ಇಟ್ಟಿರ್ತಾರೆ, ಜೊತೆಗೆ ಅವ್ರ ಹತ್ರ ವಿದ್ಯೆ ಆಗಿರ್ಬಹುದು. ಒಂದು ಆಸ್ತಿ ಇದ್ರೆ ಅದನ್ನು ಉಳಿಸಿಕೊಂಡು ಬೆಳೆಸ್ತಕ್ಕಂಥ ಜವಾಬ್ದಾರಿ ಮಕ್ಕಳದಾಗಿರುತ್ತೆ. ತಂದೆ ತಾಯಿಯರ ಹತ್ರ ಒಂದು ಯಾವುದೇ ಒಂದು ಅಗಾಧವಾಗಿರ್ತಕ್ಕಂಥ ಶಕ್ತಿ ಇರಬಹುದು, ಅದನ್ನು ಪಡಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ದಾಗಿರುತ್ತೆ. ಹಾಗೆ ಈ ಸೋಮಶರ್ಮನೆಂಬ ಮಂತ್ರಿ ಒಬ್ಬ ವಿದ್ವಾಂಸನ ಮಕ್ಕಳಾಗಿದ್ರು ಕೂಡ ಈ ಅಗ್ನಿಭೂತಿ ವಾಯುಭೂತಿಯರು ಮುಂದೊಂದು ದಿನ ಇವ್ರು ಏನನ್ನು ಕೂಡ ಓದದೇನೆ, ಏನನ್ನು ಕೂಡ ಓದುವ ಸಮಯದಲ್ಲಿ ಓದೋದಿಲ್ಲ, ಹಾಳಾಗ್ತಾರೆ. ಸಪ್ತ ವ್ಯಸನಕ್ಕೆ ಇವರು ತುತ್ತಾಗ್ತಾರೆ. ಹಾಗಾಗಿ ಇವರು ಅಪಮಾನಕ್ಕೆ ಒಳಗಾಗ್ತಾರೆ. ಸಮಾಜದಿಂದ ದೂಷಣೆಗೆ ಒಳಗಾಗಿರ್ತಕ್ಕಂಥ ಈ ಅಗ್ನಿಭೂತಿ ವಾಯುಭೂತಿಯರು ಮುಂದೊಂದು ದಿನ ಇವರಿಗೆ ತಪ್ಪಿನ ಅರಿವಾಗುತ್ತೆ. ತಪ್ಪಿನ ಅರಿವಾಗಿ ಇಬ್ಬರು ಕೂಡ ಆ ತಪ್ಪಿನ ಪ್ರಾಯಶ್ಚಾರ್ಥವಾಗಿ ನಾವು ಇನ್ನು ಮುಂದೆ ಶ್ರದ್ಧೆಯಿಂದ ಓದುತ್ತೇವೆ, ವಿದ್ಯಾವಂತರಾಗುತ್ತೇವೆ, ತಂದೆಯ ಹಾಗೆ ನಾವು ಕೂಡ ಪಾಂಡಿತ್ಯವನ್ನು ಗಳಿಸಿಕೊಳ್ತೇವೆ ಅಂತೇಳಿ ಅಗ್ನಿಭೂತಿ ಮತ್ತು ವಾಯುಭೂತಿಯರು ನಿರ್ಧರಿಸ್ತಾರೆ. ನಿರ್ಧಾರಕ್ಕೆ ತಕ್ಕ ಹಾಗೆ ತಾಯಿಯೇ ಕಾಶ್ಯಪಿ ಅಂತಕ್ಕಂಥವಳು ಸಲಹೆಯನ್ನ ನೀಡ್ತಾಳೆ ಮಕ್ಕಳಿಗೆ. ಅಗ್ನಿಭೂತಿ ಮತ್ತು ವಾಯುಭೂತರಿಗೆ ಸಲಹೆಯನ್ನ ನೀಡ್ತಾಳೆ. ನೀವು ಪುನಃ ಹೋಗಿ ಅಂದ್ರೆ ಇಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಜನ್ಮ ರಹಸ್ಯದ ಬಗ್ಗೆ ನಾವು ತಿಳ್ಕೊಳ್ತೀವಿ, ಅಥವಾ ಜನ್ಮ ವೃತ್ತಾಂತ. ಹೇಗೆ ಇವರು ಯಾರ ಮಕ್ಕಳಾಗಿ ಜನಿಸಿದ್ರು ಈ ಅಗ್ನಿಭೂತಿ ವಾಯುಭೂತಿಯರು ಅಂತ ಹೇಳಿ ನೋಡ್ತಾ ಹೋಗ್ತೇವೆ. ಈ ಜಂಬೂ ದ್ವೀಪದ ಭರತ ಕ್ಷೇತ್ರದೊಳು ವತ್ಸೆ ಎಂಬುದು ನಾಡು. ಕೇಳಿ ಆರಂಭದಲ್ಲಿ ನೋಡಿದ್ವಿ ನಾವು. ಭರತ ಕ್ಷೇತ್ರದಲ್ಲಿ ವತ್ಸೆ ಎಂಬ ನಾಡು, ಅಲ್ಲಿ ಕೌಸಂಬಿ ಎಂಬುದು ಪೊಳಲ್. ಕೌಸಂಬಿ ಎಂಬುದು ಒಂದು ಪಟ್ಟಣ, ಪೊಳಲ್ ಅಥವಾ ಪಟ್ಟಣ. ಅದನ್ನ ಆಳುವನ್ ಈ ಒಂದು ಕೌಸಂಬಿ ಎಂಬ ಪಟ್ಟಣವನ್ನ ಆಳ್ತಾ ಇರುವಂತವನು ಯಾರು ಅಂದ್ರೆ ಆತನೇ ಅತಿಬಳನ್. ಆತ ಯಾರ್ರಿ? ಅತಿಬಳನ್ ಎಂಬ ಅರಸನ್. ಆತನ ಮಹಾದೇವಿ, ಈ ಅತಿಬಳನ ಮಹಾದೇವಿ ಅಥವಾ ಅತಿಬಳನ ರಾಣಿ ಯಾರು ಅಂದ್ರೆ ಅವಳೇ ಮನೋಹರಿ ಎಂಬೋಳ್. ಮನೋಹರಿ ಎಂಬವಳಾಗಿದ್ದಳು. ಇವಳು ಪೆಸರ್ಗೆ ತಕ್ಕಂತೆ ನೋಡಿದರೆಲ್ಲರ. ನೋಡ್ರಿ, ಇವಳು ಹೇಗಿದ್ಲು ಅಂದ್ರೆ ಮನೋಹರಿ ಹೆಸರಿಗೆ ತಕ್ಕಂತೆ. ಈ ಮನೋಹರಿ ನೋಡಿದರೆಲ್ಲರ ಕಣ್ಣಾಲಿಗೆ ಸೋಗೈಸುವಳ್. ನೋಡಿದವರು ಕಣ್ಣೆಲ್ಲ ಮುಚ್ಚಿದೆ, ಹಾಗೆ ಅವಳನ್ನೇ ನೋಡ್ತಾ ಇರ್ಬೇಕು, ಅಷ್ಟು ಸುಂದರವಾಗಿ ಈ ಮನೋಹರಿ ಕಾಣ್ತಾ ಇದ್ಲಂತೆ. ಅಷ್ಟೇ ಅಲ್ದೇನೆ ಇವಳು ಹೇಗಿದ್ಲು, ಆಚಾರದಲ್ಲಿ ಸತ್ಯವಂತೆಯಾಗಿದ್ಲು, ಶೌಚ ಅಂದ್ರೆ ಶುಚಿತ್ವದಿಂದ ಇದ್ಲು, ಹಾಗೇನೆ ಆಚಾರಗಳಿಂದ ಕೂಡಿದ್ದಳು. ಸದಾಚಾರ, ಒಳ್ಳೆಯ ವಿಚಾರಧಾರೆಗಳನ್ನು ಒಳಗೊಂಡಿದ್ಲು, ಸತ್ಯತೆಯಿಂದ ಮಾತನಾಡ್ತಾ ಇದ್ಲು. ನೋಡಿದಂತವರೆಲ್ಲರೂ ಕೂಡ ಹೆಸರಿಗೆ ತಕ್ಕಂತೆ ಇದ್ಲು ಅಂತ ಹೇಳಿ ಇದನ್ನ ವರ್ಣನೆಯನ್ನ ಕವಿ ಮಾಡ್ತಾ ಹೋಗ್ತಾನೆ. ಆಚಾರಗಳಿಂದ ಕೂಡಿದಳು, ಸದಾಚಾರ, ಒಳ್ಳೆ ಒಳ್ಳೆ ಆಚಾರಗಳನ್ನ ಇವಳು ಹೊಂದಿದ್ಲು ಅಂತಕ್ಕಂಥದ್ದು, ಶುಚಿತ್ವತೆಯಿಂದ ಇದ್ಲಂತೆ ಇವಳು. ಅಷ್ಟೇ ಅಲ್ಲದೆ ಅತ್ಯಂತ ರೂಪ ಲಾವಣ್ಯ,
ಅತ್ಯಂತ ರೂಪವಂತೆಯಾಗಿತ್ತು, ಲಾವಣ್ಯವಂತೆಯಾಗಿತ್ತಂತೆ. ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ವಿಭ್ರಮಗಳನ್ನು ಒಡೆಯಳ್. ನೋಡ್ರಿ, ಎಲ್ಲ ಎಷ್ಟು ಸೊಗಸಾಗಿ ಇವಳು ಕಾಣ್ತಾ ಇದ್ಲು ಅಂತ. ಹೇಗೆ ಸ್ವರ್ಗದಿಂದ ದೇವತೆ ಇಳಿದಂತೆ ಇವಳು ಆ ಒಂದು ವಿಭ್ರಮಗಳನ್ನು ಒಡೆಯ ರೀತಿಯ ಒಳಗಡೆ ಇವಳು ಇದ್ಲು ಅಂತಕ್ಕಂಥದ್ದು. ಅಂತೂ ಅವರ್ಗಳ್ ಹೀಗೆ ಇವರು ಇದ್ರು. ಇವರಿಗೆ ಇಷ್ಟ ವಿಷಯ ಸುಖ ಭೋಗಗಳನ್ ಅಂದ್ರೆ ಇವ್ರಿಗೆ ಬಯಸಿದ್ದನ್ನ, ಇಷ್ಟ ವಿಷಯ ಸುಖಗಳು ಅಂದ್ರೆ ಬೇಡಿದ್ದನ್ನ ಇವ್ರು ಏನು ಆಸೆ ಪಡ್ತಾರೋ ಅದನ್ನೆಲ್ಲವನ್ನೂ ಕೂಡ ಅನುಭವಿಸುತ್ತಾ ಇದ್ದರು. ಯಾವ ನಾಡಿನಲ್ಲಿ? ವತ್ಸೆ ನಾಡಿನಲ್ಲಿ, ಕೌಸಂಬಿ ಎಂಬ ಪಟ್ಟಣದಲ್ಲಿ ಅತಿಬಳ ಮತ್ತು ಮನೋಹರಿಯರಿಬ್ಬರೂ ಕೂಡ ಇವರು ಬಯಸಿದ ರೀತಿ ಒಳಗಡೆ ಸುಖ ಸಂಪತ್ತಿನಿಂದ ಅತ್ಯಂತ ರೂಪ ಲಾವಣ್ಯವತಿ ಕೂಡಿರ್ತಕ್ಕಂಥ ಮನೋಹರಿ ಇವಳು ಈ ಒಂದು ನಾಡಿನೊಳಗಡೆ ಸೊಗಸಾಗಿ ಜೀವನವನ್ನ ಮಾಡ್ತಾ ಇದ್ರು, ಹಾಗೆ ಅನುಭವಿಸ್ತಾ ಇದ್ರು. ಮತ್ತು ಅದರ ಜೊತೆಗೇನೆ ಆ ಅರಸನ ಮಂತ್ರಿ, ಹೀಗೆ ಈ ಅತಿಬಳನ ಮಂತ್ರಿಯಾಗಿರ್ತಕ್ಕಂತ ಸೋಮಶರ್ಮನ್ ಎಂಬೋನ್, ಸೋಮಶರ್ಮ ಅಂತಕ್ಕಂತಹ ಒಬ್ಬ ಮಂತ್ರಿ ಇದ್ದ. ಆತನ ಭಾರ್ಯೆ ಅಂದ್ರೆ ಹೆಂಡತಿ ಅಂತ. ಆತನ ಹೆಂಡತಿ ಹೆಸರು ಕಾಶ್ಯಪಿ. ಕಾಶ್ಯಪಿ ಅಂತಕ್ಕಂತ ಹೆಂಡತಿ ಕೂಡ ಸೋಮಶರ್ಮ ಎಂಬ ಮಂತ್ರಿ ಹೊಂದಿದ್ದಂತೆ. ಹಾಗೆ ಎಂಬೋಳ್ ಇವರ್ಗಂ ಅಂದ್ರೆ ಈ ಇರುವರಿಗೂ ಕೂಡ, ಅಂದ್ರೆ ಸೋಮಶರ್ಮ ಮತ್ತು ಕಾಶ್ಯಪಿ ಅಂತಕ್ಕಂತಹ ಈ ಇರುವರಿಗೂ ಕೂಡ ಈ ಇರುವರ್ಗಂ ಇರುವರೆಗೂ ಕೂಡ ಮಕ್ಕಳಿದ್ರು. ಒಬ್ಬ ಅಗ್ನಿಭೂತಿ, ಇನ್ನೊಬ್ಬ ವಾಯುಭೂತಿ ಎಂಬ ಮಕ್ಕಳಿದ್ರು. ಅವರ್ಗಳ್ ಈ ಇಬ್ಬರು ಅಂದ್ರೆ ನಿಮಗೆ ಗೊತ್ತಾಯ್ತು ಈಗ, ಸೋಮಶರ್ಮ ಮತ್ತು ಕಾಶ್ಯಪಿಯ ಮಕ್ಕಳು ಅಗ್ನಿಭೂತಿ ಮತ್ತು ವಾಯುಭೂತಿಯರು ಇಬ್ಬರು ಇದ್ರಂತೆ. ಹಾಗೇನೆ ಅವರ್ಗಳ್ ಈ ಇಬ್ಬರೂ ಕೂಡ ತಾಯ ತಂದೆವಿರ ಕೇಳ್ಪಿಯಂ, ತಾಯಿ ತಂದೆ ಹೇಳಿದ್ದನ್ನ ಕೇಳುತ್ತಿರಲಿಲ್ಲ, ತಾಯಿ ತಂದೆಯ ಹೇಳಿದ್ದನ್ನ ಕೇಳ್ತಾ ಇರಲಿಲ್ಲ ಈ ಇಬ್ಬರು ಕೂಡ. ಹಾಗೇನೆ ಕೇಳ್ಪಿಯಂ ಗೇಯದ ವೇದಂ, ಹೇಳಿದ್ದನ್ನು ಏನನ್ನು ಕೂಡ ಮಾಡ್ತಾ ಇರಲಿಲ್ಲ, ತಂದೆ ತಾಯಿ ಹೇಳಿದ್ದನ್ನು ಮಾಡ್ತಾ ಇರಲಿಲ್ಲ. ವೇದಗಳನ್ನು ಕೂಡ, ವೇದ ಶಾಸ್ತ್ರಗಳನ್ನು ಕೂಡ ಓದಿರಲಿಲ್ಲ. ಓದ್ರಿ ಅಂತ ಹೇಳಿದ್ರೆ ಓದ್ತಾನೆ ಇರ್ಲಿಲ್ಲ ಅಂತ ಇವರು. ಮೊದಲಾಗೊಡೆ ಶಾಸ್ತ್ರಗಳನ್ನು ಓದದೆ, ವೇದಗಳನ್ನು ಓದಿಲ್ಲ, ಶಾಸ್ತ್ರ ಪುರಾಣವನ್ನು ಓದಲಿಲ್ಲ, ತಂದೆ ತಾಯಿ ಹೇಳಿದ್ದನ್ನ ಇಬ್ರು ಕೂಡ ಕೇಳಿಲ್ಲ. ಇಬ್ರು ಮಕ್ಕಳು ಅಗ್ನಿಭೂತಿ ಮತ್ತು ವಾಯುಭೂತಿಯರು ಇಬ್ರು ಕೂಡ ಏನನ್ನು ಕೇಳಿಲ್ಲ, ಓದದೆ, ಏನನ್ನು ಕೂಡ ಓದದೆ ತಂದೆ ಪಡೆದ ಕಸವರಮಂ, ಕಸವರ ಅಂದ್ರೆ ಚಿನ್ನ ಅಥವಾ ಸಂಪತ್ತು, ತಂದೆ ಗಳಿಸಿರ್ತಕ್ಕಂತಹ, ತಂದೆಯಾಗಿರುವಂತಹ ಸೋಮಶರ್ಮ ಮಂತ್ರಿ ಗಳಿಸಿಟ್ಟಿರ್ತಕ್ಕಂತಹ ಸಂಪತ್ತನ್ನ, ಕಸವರಮನ್ನ ಈ ಇಬ್ಬರು ಏನ್ ಮಾಡ್ತಾ ಇದ್ದಾರೆ? ಕಸವರಮಂ ಬಿಯಂಗೆ ಇತ್ತು. ಬಿ ಅಂದ್ರೆ ಖರ್ಚು, ತಂದೆ ಗಳಿಸಿಟ್ಟಿರ್ತಕ್ಕಂತ ಆಸ್ತಿಯನ್ನ ಅಥವಾ ಸಂಪತ್ತನ್ನ ಈ ಇಬ್ಬರು ಅಗ್ನಿಭೂತಿ ವಾಯುಭೂತಿ ಮಕ್ಕಳು ಇಬ್ರು ಕೂಡ ಹಾಳು ಮಾಡ್ತಾ ಇದ್ದಾರೆ. ಬಿಯಂಗೆ ಇತ್ತು, ಖರ್ಚು ಮಾಡ್ತಾ ಇದ್ದಾರೆ. ಖರ್ಚು ಮಾಡಿ ಅದನ್ನೆಲ್ಲದನ್ನೂ ಕೂಡ ಹಾಳು ಮಾಡುವುದರ ಜೊತೆಗೆ ಈ ಇಬ್ರು ಕೂಡ ಅಗ್ನಿಭೂತಿ ಮತ್ತು ವಾಯುಭೂತಿರು ಸಪ್ತ ವ್ಯಸನ ಭೀಭೂತರಾಗಿ ಸಪ್ತ ವ್ಯಸನಕ್ಕೆ ತುತ್ತಾಗಿದ್ದಾರೆ. ಸಪ್ತ ವ್ಯಸನ ಅಂದ್ರೆ ನೀವು ಕೇಳಿದ್ರಲ್ಲಿ ದುರ್ವಾಕ್ಯ ನುಡಿತಕ್ಕಂಥದ್ದು, ಜೂಜು, ಮದ್ಯಪಾನ, ಪರಸ್ತ್ರೀ ವ್ಯಾಮೋಹ, ಕಳ್ಳತನ, ಇಂತಹ ಅನರ್ಥಕ್ಕೆ ಇವರು ಈಡಾಗಿ ಸಪ್ತ ವ್ಯಸನಕ್ಕೆ ತುತ್ತಾಗಿ ತಂದೆ ಗಳಿಸಿಟ್ಟಿರ್ತಕ್ಕಂತ ಆಸ್ತಿಯನ್ನೆಲ್ಲವನ್ನು ಕೂಡ ಹಾಳು ಮಾಡಿದ್ರು, ಹಾಳು ಮಾಡ್ತಾ ಇದ್ದಾರೆ. ಸಪ್ತ ವ್ಯಸನ ಅಭಿಭೂತರಾಗಿ ನೆಗಳುತ್ತೀರೆ ಅಂದ್ರೆ ಸಪ್ತ ವ್ಯಸನಕ್ಕೆ ತುತ್ತಾಗಿ ನಡೀತಾ ಇದ್ದಾರೆ. ಇವರೇ ಈ ಕಡೆ ಇವರು ಹಾಳಾಗಿಬಿಟ್ರು ಮಕ್ಕಳು ಇಬ್ರು ಕೂಡ. ತಂದೆ ಹೇಳಿದ್ ಕೇಳಿಲ್ಲ, ತಾಯಿ ಹೇಳಿದ್ ಕೇಳಿಲ್ಲ. ಮುಂದೊಂದು ದಿನ ಏನಾಗ್ತಾ ಇದೆ, ತಂದೆ ಗಳಿಸಿಟ್ಟಿರ್ತಕ್ಕಂಥ ಆಸ್ತಿ, ತಂದೆ ಯಾರಿಲ್ಲಿ ಸೋಮಶರ್ಮ ಗಳಿಸಿಟ್ಟಿರ್ತಕ್ಕಂಥ ಆಸ್ತಿ ಎಲ್ಲ ಹಾಳು ಮಾಡಿದ್ರು. ಸ್ವಲ್ಪ ದಿನಕ್ಕೆ ಇರೇ ಅಲ್ಲಿ ಫಲಕಾಲದಿಂದ ಸ್ವಲ್ಪ ದಿನಗಳು ಕಳೆದ ನಂತರದಲ್ಲಿ ಫಲಕಾಲದಿಂದ ಕೆಲವು ದಿನಗಳು ಕಳೀತು. ಹೀಗೆ ಆಯ್ತು, ತಂದೆ ಕಳಿದೋರೆ, ತಂದೆ ಮರಣವನ್ನಪ್ಪಿದ ಕಳಿ ಅಂದ್ರೆ ಸಾವು. ತಂದೆ ಸತ್ತೋಗ್ಬಿಟ್ಟ, ಸೋಮಶರ್ಮ ಮರಣವನ್ನಪ್ಪಿಬಿಟ್ಟ. ಮುಂದೇನಾಗ್ತಾ ಇದೆ, ತಂದೆ ಕಳಿದೊಡೆ ಸೋಮಶರ್ಮಂಗೆ. ನಂತರ ಆ ರಾಜ ಕೇಳ್ತಾ ಇದ್ದಾನೆ ಈ ಸೋಮಶರ್ಮನಿಗೆ ಮಕ್ಕಳು ಯಾರು ಇಲ್ಲ ಎಂದು.
ಮಕ್ಕಳು ಯಾರು ಇಲ್ಲ ಅಂತ ಕೇಳ್ತಾ ಇದ್ದಾನೆ. ಮಕ್ಕಳು ಯಾರು ಇಲ್ವಾ ಇವನಿಗೆ ಅಂತ ಹೇಳಿ ಆಸ್ಥಾನದಲ್ಲಿ ಕೇಳ್ತಾ ಇದ್ದಾನೆ. ಆರು ಇಲ್ಲ ಎಂದು ಅರಸಂ ಬೆಸಗೊಂಡಡೆ. ಅರಸ ಕೇಳ್ತಾ ಇದ್ದಾನೆ ಮಕ್ಕಳು ಯಾರು ಇಲ್ವಾ ಹಾಗಾದ್ರೆ. ಸೋಮಶರ್ಮಂತು ಮರಣ ಹೊಂದಿ ಬಿಟ್ಟ, ಈತನ ಮಕ್ಕಳು ಯಾರು ಇಲ್ವಾ ಹಾಗಾದ್ರೆ ಅಂತೇಳಿ ಕೇಳಿದ ನಂತರದಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಮುಂದೆ ಇರುವಂತ ವಿಷಯವನ್ನ ತಿಳಿಸ್ತಾ ಇದ್ದಾರೆ. ಒಳ ಇದ್ದಾರೆ ಅಂತೇಳಿ ಅಲ್ಲಿರ್ತಕ್ಕಂಥವ್ರು ನುಡಿತಾ ಇದ್ದಾರೆ. ಸೋಮಶರ್ಮನಿಗೆ ಮಕ್ಕಳಿದ್ದಾರೆ, ಅಗ್ನಿಭೂತಿ ಮತ್ತು ವಾಯುಭೂತಿ ಅಂತಕ್ಕಂಥ ಇಬ್ಬರು ಮಕ್ಕಳಿದ್ದಾರೆ ಅನ್ನುವಂತ ಪರಿಚಯವನ್ನ ಅತಿಬಳ ರಾಜನಿಗೆ ಹೇಳ್ತಾ ಇದ್ದಾರೆ. ಆಗ ಎಂದು ಪೇಳೆದೊಡೆ ಮಕ್ಕಳಿದ್ದಾರೆ ಅಂತ ಹೇಳಿ ಹೇಳಿದಾಗ ಅವರಿಗೆ ಬಳಿಯಟ್ಟಿ, ಬರ್ಲಿಕ್ಕೆ ನನ್ನ ಹತ್ರಕ್ಕೆ ಬರ್ಲಿಕ್ಕೆ ಹೇಳ್ತಾ ಇದ್ದಾನೆ ಅರಸ. ಬಳಿಯಟ್ಟಿ ವರಿಸಿ ಅವರನ್ನ ಕರೆಸಿ ಮಜ್ಜನದ ಸ್ನಾನ ಮಾಡಿಸ್ತಾ ಇದ್ದಾನೆ. ಮಜ್ಜನದೋಳು ಮಿಸಿಸಿ ಅವರನ್ನ ಕರೆಸಿ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ನಿಮ್ಮ ತಂದೆ ಹೀಗೆ ಮರಣ ಹೊಂದಿದಾರಪ್ಪ ಅಂತ ಹೇಳುವಂತ ವಿಷಯವನ್ನು ಅರಸ ತಿಳಿಸಿ ಅವರಿಬ್ಬರನ್ನು ಕೂಡ ಕರೆಸಿ ಅವರಿಗೆ ಮಜ್ಜನ ಸ್ನಾನವನ್ನ ಮಾಡಿಸಿ ಒಳ್ಳೆ ಒಳ್ಳೆಯ ಬಟ್ಟೆಯನ್ನ ಕೊಟ್ಟು ಉಡಿಸಿ ತೊಡಿಸಿ ಅವರಿಗೆ ಉಣಿಸಿ ಉಡಿಯನ್ನೆಲ್ಲ ತಾಂಬೂಲವನ್ನ ತುಂಬಿ ಈ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಕೊಟ್ಟು ಉಬ್ಬೇಗ ಪಡೆದಿರಿ. ಉಬ್ಬೇಗ ಅಂತಂದ್ರೆ ಚಿಂತೆ ಪಡಬೇಡ್ರಿಪ್ಪ, ದುಃಖ ಪಡಬೇಡ್ರಿ, ತಂದೆಯ ಸಾವಿಗೆ ದುಃಖ ಪಡಬೇಡ್ರಿ ಅಂತೇಳಿ ಅವರನ್ನ ಸ್ವಲ್ಪ ಸಮಾಧಾನ ಪಡಿಸಿ ಅತಿಬಳ ರಾಜ ಹೇಳ್ತಾ ಇದ್ದಾನೆ. ಎಂದು ನುಡಿದ ಅವರ್ಗಳ್ ಆ ಇಬ್ಬರಿಗೂ ಕೂಡ ನುಡಿದ ದುಃಖವನ್ನ ಅಳಿಸಿ ಅವ್ರ ದುಃಖವನ್ನು ಸ್ವಲ್ಪ ಆರಿಸಿ ಸ್ವಲ್ಪ ಅವ್ರ ದುಃಖವನ್ನ ಕಳೆದ ನಂತರದಲ್ಲಿ ಬೀಡಿಂಗೆ ಹೋಗಲ್ಲ ಹೇಳ್ದು ನಂತರ ಬೀಡಿಗೆ ಅಂದ್ರೆ ನಿಮ್ಮ ತಾಣಕ್ಕೆ ನಿಮ್ಮ ಮನೆಗೆ ಹೋಗಿರಿ ಅಂತ ಹೇಳಿ ಆ ಅತಿಬಳ ಅರಸ ಏನ್ ಮಾಡ್ತಾ ಇದ್ದಾನೆ, ಸೋಮಶರ್ಮನ ಮಕ್ಕಳಾಗಿರ್ತಕ್ಕಂಥ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಮನೆಗೆ ಕಳಿಸಿದ. ಇದರ ನಂತರದ ಭಾಗ ಏನಾಯ್ತು ಅಂತಕ್ಕಂಥದ್ದನ್ನ ಮುಂದಿನ ತರಗತಿಯಲ್ಲಿ ನಂತರದಲ್ಲಿ ಮತ್ತೆ ಬರ್ಲಿಕ್ಕೆ ಹೇಳ್ತಾ ಇದ್ದಾನೆ. ಅದೇ ಅತಿಬಳ ಅರಸ ಈ ಇಬ್ಬರನ್ನು ಕೂಡ ಬರ್ಲಿಕ್ಕೆ ಹೇಳ್ತಾ ಇದ್ದಾನೆ, ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನ. ಬಳಿಯಟ್ಟಿ ವರಿಸಿ ನೀವು ಆವ ಓದುಗಳಂ ಬಲ್ಲಿರ್ ಎಂದು ಅವರನ್ನು ಕರೆಸಿ ಅರಮನೆಗೆ ಕರೆಸ್ತಾ ಇದ್ದಾನೆ. ಅತಿಬಳ ಕರೆಸಿ ನೀವು ಯಾವ ಓದುಗಳನ್ನ ಬಲ್ಲಿರಿ ಎಂದು ಇರುವರು ಬೆಸಗೊಂಡೊಡೆ ಇಬ್ಬರನ್ನು ಕೂಡ ಕುಂದಿರಿಸಿ ಕೇಳ್ತಾ ಇದ್ದಾನೆ. ಒಂದೆಡೆ ಕೂರಿಸಿ ನೀವು ಯಾವ ಓದುಗಳನ್ನ ಬಲ್ಲಿರಿ, ನಿಮಗೆ ಯಾವ ಪಾಂಡಿತ್ಯ ಬರುತ್ತದೆ, ಯಾವುದರಲ್ಲಿ ನೀವು ಪರಿಣಿತರಿದ್ದೀರಿ, ಯಾವ ವಿಷಯ ನಿಮ್ಗೆ ಗೊತ್ತಿದೆ, ಏನೇನೋ ಓದಿದಿರಿ ನೀವು ಅಂತ ಹೇಳಿ ಕೇಳ್ತಾ ಇದ್ದಾನೆ ಅತಿಬಳ ಅರಸ. ನಿಮ್ಗೂ ಕೂಡ SSLC ವಾರ್ಷಿಕ ಪರೀಕ್ಷೆಯಿಂದ ತೇರ್ಗಡೆ ಹೊಂದಿದ ನಂತರದಲ್ಲಿ PUC ಅಂತಲ್ಲಿ ಕೇಳ್ತಾರೆ, ನಿಮ್ ಪರ್ಸೆಂಟೇಜ್ ಎಷ್ಟಾಗೈತಪ್ಪ ಅಂತ ಹೇಳಿ ಕೇಳ್ತಾರೆ. ನೀವು 50-60 ಆಯ್ತು ಅಂದ್ರೆ ಅದಕ್ಕೆ ಮರ್ಯಾದೆ ಇರಲ್ಲ, 70 ಬರೀ 70 ಅದಕ್ಕೆ ಮರ್ಯಾದೆ ಇಲ್ಲ. ಆದ್ರೆ ಇವ್ರಿಗೆ ನೋಡ್ರಿ, ಈಗ ಪ್ರಸಂಗ ರಾಜ ಕರೆಸಿದಾನೆ, ಅತಿಬಳ ಮಂತ್ರಿ ಮಕ್ಕಳು ಇವರಿಬ್ರು ಕೂಡ ಕರೆಸಿ ನೀವು ಯಾವ ಓದುಗಳನ್ನು ಬಲ್ಲಿರಿ, ನಿಮಗೆ ಏನ್ ಗೊತ್ತಿದೆ, ಯಾವ ವಿಷಯದಲ್ಲಿ ನೀವು ಪರಿಣಿತರು ಅಂತ ಕೇಳ್ತಾ ಇದ್ದಾನೆ. ಆಗ ಬೆಸಗೊಂಡಡಿ ಅವರ್ಗಳ್ ಇವರಿಬ್ರು ಕೂಡ ಈ ಅಗ್ನಿಭೂತಿ ವಾಯುಭೂತಿಯರು ಇಬ್ರು ಕೂಡ ಅವರ್ಗಳ್ ತಲೆಯಂಬಾಗಿ ತಲೆ ಭಾಗಿಸ್ತಾ ಇದ್ದಾರೆ. ಈಗ ಚಂಡ ತಗ್ಸಿದ್ರು ಮರು ಮಾತು ಗುಡದೆ, ಏನು ಮಾತು ಬರ್ಲಿಲ್ಲ ಇವ್ರಿಗೆ ಅಂತ ಮಾತೇ ಹೊರಲಿಲ್ಲ. ಯಾಕೆ ಹೊರಲಿಲ್ಲ? ಇವರು ಸಪ್ತ ವ್ಯಸನಕ್ಕೆ ತುತ್ತಾಗಿದ್ದಾರೆ. ತಂದೆ ಸಂಪಾದನೆ ಮಾಡಿರ್ತಕ್ಕಂಥ ಎಲ್ಲ ಹಣವನ್ನ ವಿನಾಕಾರಣ ವ್ಯರ್ಥ ಮಾಡಿದ್ದಾರೆ. ಯಾವ ಓದು ಗೊತ್ತಿಲ್ಲ ಇವರಿಗೆ, ಶಾಸ್ತ್ರವನ್ನ ಓದಿಲ್ಲ, ಮಂತ್ರವನ್ನ ಓದಿಲ್ಲ, ಇವರು ಮೂರ್ಖರಾಗಿದ್ದಾರೆ. ಹಾಗಾಗಿ ರಾಜನ ಎದುರಿಗೆ ಏನ್ ಮಾತನಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಚಂಡು ಕೂಡ ಇವ್ರು ಮ್ಯಾಕ್ ಎತ್ತಲಿಲ್ಲ, ತಲೆಯಂಬಾಗಿ ಚಂಡು ತಗ್ಗಿಸಿ ಕೆಳಗೆ ಮರು ಮಾತು ಗುಡದೆ ಏನನ್ನೂ ಮಾತನಾಡ್ಲಿಲ್ಲ. ಕಣ್ಣೀರಂ ತೀವಿ, ಕಣ್ಣಲ್ಲಿ ನೀರು ತೀವಿ ಅಂದ್ರೆ ಕಣ್ಣೀರು, ನೀರು ಬಂತು ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂತು ಇವ್ರಿಗೆ, ದುಃಖ ಹೆಚ್ಚಾಗಿ ಬಂತು. ನಂತರ ನೆಲ ನಂಬರೆಯುತ್ತ ಇರೇ, ಅವರು ಮಾತನಾಡ್ಲೇ ಇಲ್ಲ. ನೀವು ಯಾವ ಓದಿನಲ್ಲಿ ನಿಮಗೆ ಪಾಂಡಿತ್ಯ ಇದೆಯಪ್ಪ ಅಂತ ಕೇಳಿದ ತಕ್ಷಣ ಚೆಂಡು ತಗ್ಗಿಸಿ ಸಭೆಯಲ್ಲಿ ಇವರು ಇದು ಇರ್ತದಲ್ಲ ಕಾಲಿನಿಂದ ತಮ್ಮ ಉಗುರುಗಳಿಂದ ನೆಲವನ್ನ ಏನ್ ಮಾಡ್ತಾ ಇದ್ದಾರೆ, ಕೆರಿತಾ ಇದ್ದಾರೆ. ಅಂದ್ರೆ ನೀವು ಏನೋ ಕೇಳಿದಾಗ ನೀವು ಹೇಗೆ ನೆಲವನ್ನ ಕೆರಿತಾ ಇರ್ತೀರಿ, ಹಂಗ ಇಬ್ರಿಗೂ ಕೂಡ ಮಾತು ಬರಲಿಲ್ಲ. ಹಾಗಾಗಿ ನೆಲವನ್ನ ಏನ್ ಮಾಡ್ತಾ ಇದ್ದಾರೆ, ಬರೆಯುತ್ತಾ ಇರೆ, ನೆಲವನ್ನ ಇವರು ತೀಡ್ತಾ ಇದ್ದಾರೆ. ಉಗುರಿನಿಂದ ನೆಲವನ್ನ ಬರಿತಾ ಇದ್ದಾರೆ, ತೀಡ್ತಾ ಇದ್ದಾರೆ ಚೆಂಡು ತಗ್ಗಿಸಿಕೊಂಡು. ಇದೇ ಸಭೆಯೋಡು ಇದ್ದರವರ್ಗಳ್ ಎಲ್ಲಂ, ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇವರಿಬ್ಬರನ್ನ ನೋಡಿದ್ರು. ಎಲ್ಲಂ ಇವರು ಮೂರ್ಖರಿದ್ದಾರೆ, ಇವ್ರಿಗೆ ಏನು ಬರೋಂಗಿಲ್ಲ,
ಯಾವುದೇ ಒಂದು ಶಾಸ್ತ್ರ ಕಲ್ತಿಲ್ಲ, ಒಂದು ಮಂತ್ರ ವಿದ್ಯೆ ಗೊತ್ತಿಲ್ಲ ಇವರಿಗೆ, ಏನೂ ಓದನ್ನು ಬಲ್ಲಂತವರು ಇವರಲ್ಲ, ಏನೂ ಕೂಡ ಇವರಿಗೆ ಬರೋಂಗಿಲ್ಲ, ಇವರು ಮೂರ್ಖರಿದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸಭೆಯಲ್ಲಿರುವ ಜನ ನುಡಿದು, ಏನು ಓದುಗಳನ್ ಅರೆಯರ್, ಇವ್ರೇನು ಕೂಡ ಓದು ಬರಲ್ಲ ಇವ್ರಿಗೆ ಅಂತೇಳಿ ಸಭೆಯಲ್ಲಿ ನುಡಿತಾ ಇದ್ದಾರೆ. ಅಷ್ಟು ನುಡಿದದ್ದಲ್ದೇನೆ ಸಪ್ತ ವ್ಯಸನ ಅಭಿಭೂತರ್ ಎಂದು, ಇವರು ಸಪ್ತ ವ್ಯಸನಕ್ಕೆ ತುತ್ತಾಗಿರ್ತಕ್ಕಂತ ಇವರಿಬ್ರು ಕೂಡ ಏನನ್ನು ಓದು ಬರಹ ಬಲ್ಲಂತವರ ಅಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಜನ ಅಂದ್ಬಿಟ್ರು. ಅಭಿಭೂತರೆಂದು ಅರಸಂಗೆ ಪೇಳ್ದೊಡೆ, ಅರಸರಿಗೆ ಅಲ್ಲೆಲ್ಲ ಜನ ಹೇಳ್ತಾ ಇದ್ದಾರೆ ಇವ್ರಿಗೆ ಏನು ಗೊತ್ತಿಲ್ಲ ಅರಸ ಅಂತ ಹೇಳಿದಾಗ, ಅರಸನ್ ಅವರ್ಗಳನ್ನು ಅಟ್ಟಿ ಅವರಿಬ್ಬರನ್ನು ಕೂಡ ಹೊರಗಟ್ಟಿ ಬಿಟ್ಟ. ಅರಸ ಅತಿಬಳ ಏನ್ ಮಾಡಿದ, ನೀವಿಬ್ರು ಮಂತ್ರಿಗಳ ಮಕ್ಕಳು ಹೌದಪ್ಪ, ನೀವು ಬಹಳಷ್ಟು ಪಾಂಡಿತ್ಯವನ್ನು ಪಡ್ಕೊಂಡಿದ್ದೀರು ಇರಬಹುದು ಅಂತೇಳಿ ನಿಮ್ಮನ್ನ ಕರೆಸಿದೆ, ಆದ್ರೆ ನೀವು ಇಷ್ಟು ಮೂರ್ಖರಿದ್ದೀರಿ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ, ನಿಮ್ಗೆ ಯಾವ ಓದುಗಳು ಕೂಡ ಗೊತ್ತಿಲ್ಲ, ನೀವು ಸಪ್ತ ವ್ಯಸನಕ್ಕೆ ತುತ್ತಾಗಿ ಹಾಳಾಗಿ ಹೋಗಿದ್ದೀರಿ, ನಿಮ್ಮನ್ನು ಇಟ್ಟುಕೊಂಡ ರಾಜ್ಯದಲ್ಲಿ ಇದು ನನಗೆ ವಿನಾಕಾರಣ ವ್ಯರ್ಥ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಹೊರಗಟ್ಟುತ್ತಾ ಇದ್ದಾನೆ. ಅಟ್ಟಿ ಕಳೆದೊಡೆ ಅವರನ್ನ ಹೊರಗೆ ದೂಕಿ ಬಿಟ್ಟ. ಯಾರನ್ನ? ಈ ಅಗ್ನಿಭೂತಿ ವಾಯುಭೂತಿಯರನ್ನ ಅತಿಬಳನೆಂಬ ಅರಸ ಹೊರಗಟ್ತಾ ಇದ್ದಾನೆ. ನಂತರ ಏನ್ ಮಾಡ್ತಾನೆ, ಮಂತ್ರಿ ಪದವಿಯನ್ನು ಕೊಡಬೇಕಿಗಿತ್ತೀಗ. ಮಂತ್ರಿ ಪದವಿಯನ್ನು ಯಾರಿಗೆ ಕೊಡ್ತಾ ಇದ್ದಾನೆ ಅರಸ? ಅವರ ದಾಯಿಗಂ ಶಾಸ್ತ್ರಂಗಳಂ ಬಲ್ಲೋಗಂ ಮಂತ್ರಿ ಪದವಿಯಂ ಬಾಳುಮಂ ಪ್ರತಿಪತ್ತಿಯಮಂ ಒಟ್ಟುದಂ ಕೇಳ್ದ. ನಂತರ ಈಗ ಅತಿಬಳ ಅರಸ ಸೋಮಶರ್ಮ ಹೇಗೆ ಮಂತ್ರಿ ಪದವಿಯನ್ನ ಗಳಿಸಿಕೊಂಡಿದ್ನೋ, ಮಕ್ಕಳಿಗೆ ಅದು ದಕ್ಕಲಿಲ್ಲ, ಮಕ್ಕಳು ಸಪ್ತ ವ್ಯಸನಕ್ಕೆ ತುತ್ತರಾಗಿ ಮೂರ್ಖರಾಗಿ ಹೋಗ್ಬಿಟ್ರು, ರಾಜನಿಂದ ತಿರಸ್ಕಾರಗೊಂಡು ಹೊರಗೋಗ್ಬಿಟ್ಟಿದ್ದಾರೆ. ಹಾಗಾಗಿ ಅತಿಬಳ ಅರಸ ಒಂದು ನಿರ್ಧಾರಕ್ಕೆ ಬಂದ, ಈಗ ನಾನು ನನ್ನ ರಾಜ್ಯದಲ್ಲಿ ಮಂತ್ರಿ ಪದವಿಯನ್ನ ನಾನು ನನ್ನ ದಾಯಾದಿಗಳಿಗೆ ಕೊಡ್ತೇನೆ, ನನ್ನ ಸಂಬಂಧಿಕರಿಗೆ ಕೊಡ್ತೇನೆ, ದಾಯಿಗರಿಗೆ ಕೊಡ್ತೇನೆ ಅಂತ ಹೇಳಿ ಆತ ಆ ದಾಯಾದಿಗಳಲ್ಲಿಯೇ ಶಾಸ್ತ್ರಗಳನ್ನ ಓದಿರ್ತಕ್ಕಂತಹ, ಶಾಸ್ತ್ರ ಪುರಾಣಗಳನ್ನ ಬಲ್ಲಿರ್ತಕ್ಕಂತಹ ಅಂತಹವರಿಗೆ ಮಂತ್ರಿ ಪದವಿಯನ್ನ ಕೊಟ್ಟ. ಅಷ್ಟೇ ಅಲ್ಲದೆ ಬಾಳುಮಂ ಅವರಿಗೆ ಜೀವಿಕೆಗೆ ಅನುಕೂಲವನ್ನ ವ್ಯವಸ್ಥೆ ಮಾಡಿಕೊಟ್ಟು, ಪ್ರತಿಪತ್ತಿಯುಮಂ ಪ್ರತಿಪತ್ತಿ ಅಂದ್ರೆ ಗೌರವ, ಆ ಒಂದು ಗೌರವವನ್ನ ಆ ಮಂತ್ರಿ ಪದವಿಯನ್ನ ಬೇರೆಯವರಿಗೆ ಅವರ ದಾಯಾದಿಗಳಿಗೆ ಕೊಟ್ಟುಬಿಟ್ಟ. ಈ ಒಂದು ವಿಷಯವನ್ನ ಕೊಟ್ಟಿರ್ತಕ್ಕಂಥ ಈ ಮಂತ್ರಿ ಪದವಿಯನ್ನ ದಾಯಿಗರಿಗೆ ಕೊಟ್ಟಿದ್ದಾನೆ ಅರಸ ಅಂತಕ್ಕಂಥ ಕೊಟ್ಟ ವಿಚಾರವನ್ನ ಇಲ್ಲಿ ಅಗ್ನಿಭೂತಿ ವಾಯುಭೂತಿಯವರಿಗೆ ಗೊತ್ತಾಯಿತು. ಕೊಟ್ಟುದಂ ಕೇಳ್ದ ಇರುವರು, ಈ ವಿಚಾರ ಇಬ್ಬರಿಗೂ ಕೂಡ ಗೊತ್ತಾಯ್ತು. ಈಗ ಇವ್ರಿಗೆ ಕೋಪ ಬರ್ತಾ ಇದೆ. ಉಬ್ಬೆಗಂ ಪಟ್ಟು ಚಿಂತೆ ಪಡ್ತಾ ಇದೆ, ದುಃಖ ಪಟ್ಕೊಂಡ್ರು, ಉಬ್ಬೆಗಂ ಪಟ್ರು ಇವರಿಬ್ರು ಕೂಡ. ಅಯ್ಯೋ ಹೆಂಗಾಗ್ಬಿಡ್ತಲ್ಲ, ನಮ್ಮ ತಂದೆ ಇಷ್ಟು ವರ್ಷಗಳ ಕಾಲ ಸೋಮಶರ್ಮ ನಮ್ಮ ತಂದೆ ಅತಿಬಳನ ಹತ್ತಿರ ಮಂತ್ರಿಯ ಪದವಿಯನ್ನು ಉಳಿಸಿಕೊಂಡು ಇಲ್ಲಿವರೆಗೂ ಕಾಯ್ದುಕೊಂಡು ಬಂದಿದ್ರು, ಆದ್ರೆ ನನ್ನ ತಂದೆ ಕಾಯ್ದುಕೊಂಡು ಬಂದಿರತಕ್ಕಂತ ಆ ಮಂತ್ರಿ ಪದವಿ ನಮ್ಮಿಂದ ಹಾಳಾಗೋಗ್ಬಿಡ್ತಲ್ಲಪ್ಪ ಅಂತಕ್ಕಂತ ಚಿಂತೆ ಇವರಿಗೆ ಕಾಡ್ತಾ ಇತ್ತು. ಹಾಗಾಗಿ ಉಬ್ಬೆಗಂ ಪಟ್ಟು ಬಹಳಷ್ಟು ಚಿಂತೆ ಪಡ್ತಾ ಇದ್ದಾರೆ. ವೈರಾಗ್ಯ ಪರಾಯಣರಾಗಿ ಜೀವನನೇ ಬೇಡ ಅಂತಕ್ಕಂಥ ವೈರಾಗ್ಯಕ್ಕೆ ಬಂದ್ಬಿಟ್ರು. ಇನ್ನೇನಪ್ಪ ಮಾಡೋದು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಕಪ್ಪಡಮ ಮುಟ್ಟು ಒಂದು ನಿರ್ಧಾರಕ್ಕೆ ಬಂದ್ರು. ಕಪ್ಪಡಮ ಮುಡ್ತಾ ಇದ್ದಾರೆ. ಕಪ್ಪಡಮ್ ಅಂದ್ರೆ ಹರುಕು ಬಟ್ಟೆ. ಕಪ್ಪಡಮ ಮುಟ್ಟು ಹರುಕು ಬಟ್ಟೆಯನ್ನ ಉಟ್ಟು ಬೈಕಂದಿರಿದು. ಬೈಕಂದಿರಿದು ಅಂದ್ರೆ ಭಿಕ್ಷೆಗೆ ಸುತ್ತಿ ಅಂತ, ಅಂದ್ರೆ ಇವರು ಹರುಕು ಬಟ್ಟೆ ತೊಡ್ತಾ ಇದ್ದಾರೆ, ಭಿಕ್ಷೆಯನ್ನಾದರೂ ಬೇಡಿ, ಇನ್ನು ಅಪ್ಪಡೆ ಓದುವಂ, ಇನ್ನು ನಾವು ಓದ್ತೇವೆ, ಹರಕು ಚಿಂದಿ ಬಟ್ಟೆಯನ್ನ ಹಾಕ್ತೇವೆ, ಭಿಕ್ಷೆಯನ್ನಾದ್ರೂ ಬೇಡಿ ನಾವು ಓದುತ್ತೇವೆ ಅಂತಕ್ಕಂತ ನಿರ್ಧಾರಕ್ಕೆ ಈ ಇರುವರು ಕೂಡ ಬರ್ತಾರೆ ಎಂದು ತಾಯಿಗೆ ನುಡಿದೊಡೆ. ತಾಯಿಗೆ ಬಂದು ನುಡಿತಾರೆ, ಹೇಳ್ತಾರೆ, ತಾಯಿ ಈ ನಮ್ಮಿಂದ ಇಂತಹ ಮಂತ್ರಿ ಪದವಿ ಅಂತಕ್ಕಂಥದ್ದು ಹಾಳಾಗಿ ಹೋಗಿದೆ, ಅದಕ್ಕೆ ಪ್ರತಿಯಾಗಿ ನಾವು ಇನ್ನು ಮೇಲೆ ಹರಕು ಬಟ್ಟೆ ಆದ್ರೂ ಹಾಕೊಂಡು ಭಿಕ್ಷೆ ಬೇಡಿ ನಾವು ವಿದ್ಯೆಯನ್ನು ಸಂಪಾದನೆ ಮಾಡ್ಕೊಳ್ತೇವೆ, ನಾವು ಇನ್ನು ಮುಂದೆ ಓದ್ತೇವೆ ತಾಯಿ ಅಂತೇಳಿ ಅವರ ತಪ್ಪಿಗೆ ಅರಿವಾಗಿ ತಾಯಿ ಹತ್ತಿರ ಕೇಳಿದಾಗ ತಾಯಿ ಒಂದು ಸಲಹೆಯನ್ನ ನೀಡ್ತಾಳೆ ಮಕ್ಕಳಿಗೆ. ಏನ್ ಸಲಹೆಯನ್ನ ನೀಡಿದ್ಲು ಅಂತಕ್ಕಂಥದನ್ನ ನೋಡ್ತಾ ಹೋಗ್ತೇವೆ. ಅಪ್ಪೊಡೆ ಆಗ ಇವರು ಒಪ್ಪಿಕೊಂಡ್ರು. ತಾಯಿ ಸಲಹೆ ನೀಡ್ತಾ ಇದ್ದಾಳೆ, ಮಕ್ಕಳಿರ ಮಗದೆ ಎಂಬುದು ನಾಡು. ಮಕ್ಕಳೇ ಕೇಳಿ, ಅಗ್ನಿಭೂತಿ ವಾಯುಭೂತಿಯರೇ, ಮಗದಿ ಅಂತಕ್ಕಂಥ ನಾಡು ಇದೆ, ಅಲ್ಲಿ ರಾಜಗೃಹ ಎಂಬುದು ಕೊಳಲ್, ಅಲ್ಲಿ ರಾಜಗೃಹ ಅಂತಕ್ಕಂಥ ಒಂದು ಪಟ್ಟಣ ಇದೆ, ಅದನ್ನು ಆಳುವನ್, ಆ ರಾಜಗೃಹ ಪಟ್ಟಣವನ್ನು ಆಳ್ತಾ ಇದ್ದಾನೆ ಸುಬಲನ್ ಎಂಬ ಅರಸನ್. ಸುಬಲನ್ ಎಂಬ ಅರಸ ಅದನ್ನು ಆಳ್ತಾ ಇದ್ದಾನೆ. ಎಂಬೋನ್ ಆತನ ಮಹಾದೇವಿ ಸುಪ್ರಭೆ, ಸುಬಲ ಮತ್ತು ಸುಪ್ರಭೆಯರೆಂಬ ದಂಪತಿಗಳು ಇದ್ದಾರೆ.
ರಾಜಗೃಹದಲ್ಲಿ ಅಲ್ಲಿಯೇ ಆ ಸುಬಲನ ಮಂತ್ರಿಯಾಗಿರ್ತಕ್ಕಂಥವನು ಯಾರಪ್ಪ ಅಂದ್ರೆ ಅವರಿಗೆ ಮಂತ್ರಿ ಎಮ್ಮ ಅಣ್ಣ, ನನ್ನ ಅಣ್ಣ ಇದ್ದಾನೆ. ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ? ಮಕ್ಕಳಿಗೆ ಕಾಶ್ಯಪಿ ಹೇಳ್ತಾ ಇದ್ದಾಳೆ. ತಾಯಿ ಆಗಿರ್ತಕ್ಕಂಥವಳು ಮಕ್ಕಳಿಗೆ ಹೇಳ್ತಾ ಇದ್ದಾಳೆ, ಇಬ್ಬರಿಗೂ ಕೂಡ ನನ್ನ ಅಣ್ಣ ಮಂತ್ರಿ ಪದವಿಯನ್ನ ಅನುಭವಿಸ್ತಾ ಇದ್ದಾನೆ. ಸೂರ್ಯ ಮಿತ್ರ ಅಂತಕ್ಕಂಥವ್ನು ನನ್ನ ಅಣ್ಣ ರಾಜಗೃಹದಲ್ಲಿ ಇದ್ದಾನೆ, ಸುಬಲನೆಂಬ ಆ ಅರಸನ ಆಶ್ರಯದಲ್ಲಿ ಆತ ಇದ್ದಾನೆ ಅನ್ನುವ ಮಾತನ್ನ ಅವಳು ನುಡಿತಾ ಇದ್ದಾಳೆ. ಎಂಬೋ ಎಲ್ಲಾ ಓದುಗಳಂ, ಹಾಗೆಯೇ ನನ್ನ ಅಣ್ಣನಾಗಿರ್ತಕ್ಕಂಥ ಸೂರ್ಯ ಮಿತ್ರ ಎಲ್ಲಾ ಓದುಗಳನ್ನು ಕೂಡ ಅವನು ಬಲ್ಲಂತವನು. ಆತನ ಹತ್ತಿರ ಬಲ್ಲವನ್ ಆತಂ ನಿಮ್ಮನ್ನು ಓದಿಸಿ ಯೋಗ್ಯರಂ ಮಾಡು ಅಂತಿರೇ ನಿರೂಪಿಸಿ ಕಲ್ಪಿಸಿ ಓಲೆಯಂ ಬರೆಸಿ ನಿಮ್ಮ ಕೈಯೋಳ್ ಅಟ್ಟಿದೆ ಪೆಂ. ಹೇಳ್ತಾ ಇದ್ದಾಳೆ, ನಮ್ಮ ಅಣ್ಣ ನಿಮಗೆ ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿ ನಿಮ್ಮನ್ನ ಓದಿಸುತ್ತಾನೆ, ಹಾಗಾಗಿ ನಿಮ್ಮನ್ನ ಯೋಗ್ಯವಂತರನ್ನಾಗಿ ಮಾಡ್ತಾನೆ ನಮ್ಮ ಅಣ್ಣ ಅಂತಿರಿ ನಿರೂಪಿಸಿ. ಸರಿಯಾಗಿ ಇದನ್ನ ನಾನು ಬರೆದು ನಮ್ಮ ಅಣ್ಣನ ಕೈಲಿ ನಿಮ್ಮ ಹತ್ತಿರ ಓಲೆಯನ್ನ ಬರೆಸುತ್ತೇನೆ. ಓಲೆ ಅಂದ್ರೆ ಪತ್ರ ಅಂತ. ಓಲೆಯಿಂದ ನಾನು ಬರೆಯಿಸಿ ನಿಮ್ಮ ಕೈ ಒಳಗೆ ಕೊಟ್ಟು ಇದನ್ನ ನಿಮ್ಮನ್ನ ಕಳಿಸುತ್ತೇನೆ ಅಂತೇಳಿ ತಾಯಿ ಏನ್ ಮಾಡಿದ್ಲು, ಒಂದು ಓಲೆಯನ್ನ ಒಂದು ಪತ್ರವನ್ನ ಬರೆದು ಇಲ್ಲಿ ಅಗ್ನಿಭೂತಿ ವಾಯುಭೂತಿಯರ ಕೈಗೆ ಕೊಟ್ಟು ಕಳಿಸಿದ್ಲು. ನಂತರ ಅವರ್ಗಳು ಈ ಇಬ್ರು ಕೂಡ ಏನ್ ಮಾಡ್ತಾ ಇದಾರೆ, ತಾಯಿಯನ್ನ ಬೀಳ್ಕೊಂಡು ತಾಯಿಯನ್ನ ಬಿಟ್ಟು ನಂತರದಲ್ಲಿ ಮುಂದೆ ಹೋಗ್ತಾರೆ. ಕತಿಪಯ ದಿವಸಗಳಿಂ, ವತ್ಸೆ ಎಂಬ ನಾಡಿನಿಂದ ಕತಿಪಯ ಅಂತಂದ್ರೆ ಅಲ್ಲಿ ಹಲವು ದಿನಗಳ ಕಾಲ ನಡೆದು ವತ್ಸೆ ನಾಡಿನಿಂದ ಮಗಧಿ ನಾಡಿಗೆ ಬಂದು ತಲುಪ್ತಾ ಇದ್ದಾರೆ. ಕತಿಪಯ ದಿವಸಗಳಿಂ ರಾಜಗೃಹ ಎಂಬ ಪಟ್ಟಣಕ್ಕೆ ಬಂದು ತಲುಪಿದ್ರು. ರಾಜಗೃಹಮನ್ ಅಂದ್ರೆ ಬಂದು ಅಂತ. ರಾಜಗೃಹ ಎಂಬ ಪಟ್ಟಣಕ್ಕೆ ಬಂದ್ರು. ಈ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಬ್ರು ಕೂಡ ಸೂರ್ಯಮಿತ್ರನ ಮನೆಯಂ ಬೆಸಗೊಂಡು, ಸೂರ್ಯಮಿತ್ರನ ಮನೆಯಲ್ಲಿದೆ ಅಂತ ಹೇಳಿ ಅಲ್ಲಿ ಕೇಳಿಕೊಂಡು ಈ ಅಗ್ನಿಭೂತಿ ವಾಯುಭೂತಿಯರಿಬ್ರು ಕೂಡ ಅವನ ಹತ್ತಿರಕ್ಕೆ ಹೋದ್ರು. ನಮ್ಮ ಮಾವನ ಹತ್ತಿರಕ್ಕೆ, ಸೂರ್ಯಮಿತ್ರನ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಬ್ರು ಕೂಡ. ಹೋಗಿ ಕಂಡು ಅವನನ್ನ ಕಾಣ್ತಾ ಇದ್ದಾರೆ. ಸೂರ್ಯಮಿತ್ರನನ್ನ ಕಂಡು ಓಲೆಯನ್ನು ಇಕ್ಕಿದೊಡೆ, ಓಲೆಯನ್ನು ಕೊಟ್ರು ಕೈಯಲ್ಲಿ. ಆಗ ಸೂರ್ಯಮಿತ್ರ ಕೇಳ್ತಾ ಇದ್ದಾನೆ, ಎಲ್ಲಿಂ ಬಂದಿರ್ ಆರ ಓಲೆ ಎಂದು ಬೆಸಗೊಂಡೊಡೆ. ನೀವು ಎಲ್ಲಿಂದ ಬಂದಿದ್ದೀರಿ, ಯಾರ ಪತ್ರ ಇದು ಅಂತೇಳಿ ಅಲ್ಲಿ ಸೂರ್ಯಮಿತ್ರ ಕೇಳ್ತಾ ಇದ್ದಾನೆ. ಆಗ ಅವನು ಹೇಳ್ತಾ ಇದ್ದಾನೆ ಎಲ್ಲಿಂದ ಬಂದಿದ್ದೀವಿ ಅಂತಕ್ಕಂಥದ್ದನ್ನ ಬೆಸಗೊಂಡೊಡೆ ಹೇಳ್ತಾ ಇದ್ದಾನೆ. ಕೌಸಂಬಿಂ ಬಂದೆವು. ಅಗ್ನಿಭೂತಿ ವಾಯುಭೂತಿ ಇಬ್ರು ಕೂಡ ಹೇಳ್ತಾ ಇದ್ದಾರೆ, ಕೌಸಂಬಿಯಿಂದ ಬಂದಿದ್ದೇವೆ ನಾವು ಅಂತೇಳಿ ತಮ್ಮ ಮಾವನಾಗಿರ್ತಕ್ಕಂಥ ಸೂರ್ಯನ ಮಿತ್ರನ ಹತ್ತಿರ ಹೇಳ್ತಾ ಇದ್ದಾರೆ. ನಿಮ್ಮ ತಂಗಿಯಪ್ಪ, ನಿಮ್ಮ ತಂಗಿಯಾಗಿರುವಂತಹ ಕಾಶ್ಯಪಿ ಅಟ್ಟಿದ ಓಲೆ, ಅಟ್ಟಿದ ಅಂದ್ರೆ ಕಳುಹಿಸಿದ, ನಿಮ್ಮ ತಂಗಿಯಾಗಿರ್ತಕ್ಕಂಥ ಕಾಶ್ಯಪಿ ನಮಗೆ ಕೊಟ್ಟಿರ್ತಕ್ಕಂತಹ ಪತ್ರ ಇದು, ಇದನ್ನ ನಿಮಗೆ ಕೊಡಲು ಹೇಳಿದ್ದಾರೆ ಅನ್ನುವ ಒಂದು ವಿಚಾರವನ್ನ ಅಗ್ನಿಭೂತಿ ವಾಯುಭೂತಿಯರು ತಿಳಿಸಿದ್ರು. ಎಂದೊಡೆ ಓಲೆಯಂ ಬಾಧಿಸಿ ನೋಡಿ, ಓಲೆಯನ್ನ ಅದನ್ನ ತೆರೆದು ನೋಡ್ತಾ ಇದ್ದಾನೆ ಸೂರ್ಯಮಿತ್ರ. ಅದ್ರಲ್ಲಿ ಏನು ಬರೆಸಲಾಗಿತ್ತು ಆ ಪತ್ರದಲ್ಲಿ ಅಂತಕ್ಕಂಥ ವಿಚಾರವನ್ನು ನೋಡ್ತೇವೆ. ಸೋಮ ಶರ್ಮಂ ಕಳಿದುದು ಮಂ ಮಂತ್ರಿ ಪದವಿ ಪೆರರ್ಗಿಯಾದು ಮಂ. ನೋಡ್ರಿ, ಅದರಲ್ಲಿ ಕೊಟ್ಟಿದ್ರಂತೆ ಆ ಒಂದು ಪತ್ರದಲ್ಲಿ ಓದ್ತಾ ಇದ್ದಾನೆ ಸೂರ್ಯಮಿತ್ರ, ಬಾಧಿಸಿ ನೋಡ್ತಾ ಇದ್ದಾನೆ. ಸೋಮ ಶರ್ಮಂ ಕಳಿದೊಡೆ, ಸೋಮಶರ್ಮ ಮರಣ ಹೊಂದಿದ್ದಾನೆ, ಹಾಗಾಗಿ ನಮ್ಮ ಮಂತ್ರಿ ಪದವಿ ಪೆರರ್ಗೆ ಅಂದ್ರೆ ಬೇರೆಯವರಿಗೆ, ನಮ್ಮ ಮಂತ್ರಿ ಪದವಿ ಅಂತಕ್ಕಂಥದ್ದು ಬೇರೆಯವರಿಗೆ ಆಗಿದೆ. ಪೆರರ್ಗೆ ಆದುದಮ್ಮಂ ಮಕ್ಕಳ ಸಪ್ತ ವ್ಯಸನ ಅಭಿಭೂತರು ಆಗಿ ಬಾಳಿಂ ಕೆಟ್ಟುದುದಂ. ನಮ್ಮ ಮಕ್ಕಳಾಗಿರ್ತಕ್ಕಂಥ ನನ್ನ ಮಕ್ಕಳು ಇಬ್ರು, ಆ ಕಾಶ್ಯಪಿಯ ಮಕ್ಕಳಾಗಿರ್ತಕ್ಕಂಥ ಇಬ್ಬರೂ ಕೂಡ ಅಗ್ನಿಭೂತಿ ವಾಯುಭೂತರು ಇಬ್ರು ಕೂಡ ಸಪ್ತ ವ್ಯಸನಕ್ಕೆ ತುತ್ತಾಗಿದ್ದಾರೆ. ತಂದೆ ಬೇರೆ ಮರಣವನ್ನಪ್ಪಿದ್ದಾರೆ. ಹಾಗಾಗಿ ನಮ್ಮ ಮಂತ್ರಿ ಪದವಿಯೂ ಕೂಡ ಹೋಗಿದೆ. ಅದರ ಜೊತೆಗೇನೆ ಬಾಳಿಂ ಕೆಟ್ಟುದುದು, ಬಾಳಿನ ಜೀವನದಲ್ಲಿ ಇವರು ಬಹಳಷ್ಟು ಕೆಟ್ಟು ಹೋಗಿದ್ದಾರೆ ಇಬ್ರು. ಶಾಸ್ತ್ರಜ್ಞರು ಬುದ್ಧಿ ಒಡೆಯರು ಯೋಗ್ಯರುಮಂ ಅಂತ ಅಪ್ಪಂತು ಮಾಡಿ ಹೇಳ್ತಾ ಇದ್ದಾಳೆ ಅಣ್ಣನಿಗೆ. ಓಲೆಯನ್ನ ಬರೆಸ್ತಾ ಅಣ್ಣ ಓದ್ತಾ ಇದ್ದಾನೆ. ತಂಗಿ ಬರ್ದಿದ್ದಾಳೆ ಕಾಶ್ಯಪಿ,
ಸೂರ್ಯಮಿತ್ರನಿಗೆ, ನನ್ನ ಮಕ್ಕಳು ಈ ರೀತಿಯಾಗಿ ಕೆಟ್ಟು ಹೋಗಿದಾರಪ್ಪ, ನೀನು ಅವರನ್ನ ಶಾಸ್ತ್ರಜ್ಞರನ್ನಾಗಿ ಮಾಡು, ಪ್ರವೀಣರನ್ನಾಗಿ ಮಾಡು, ಬುದ್ಧಿವಂತರನ್ನಾಗಿ ಮಾಡು, ಒಡೆಯರನ್ನು ಮಾಡಿ ಯೋಗ್ಯವಂತರನ್ನಾಗಿ ಮಾಡು. ನಡೆ ನುಡಿಗಳಲ್ಲಿಯೂ ಕೂಡ ಅವರು ಸಮನ್ವತೆಯನ್ನ ಕಾಯ್ದುಕೊಳ್ಬೇಕು. ಅಂತಹ ವ್ಯಕ್ತಿಗಳನ್ನಾಗಿ ಮಾಡಿ ನೀನು ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾಳೆ. ಅಪ್ಪಂತು ಮಾಡಿ ಎಂದು ಮಕ್ಕಳಂ ತನಗೆ ನಿರೂಪಿಸಿ ಅಟ್ಟಿದು ಮನ್. ಹಾಗಾಗಿ ನಿನಗೆ ನಾನು ಇಬ್ಬರು ಮಕ್ಕಳನ್ನು ಕೂಡ ನಿನ್ನ ಕೈಗೆ ನಾನು ಕೊಟ್ಟು ಕಳಿಸಿದ್ದೇನಪ್ಪಾ ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಬರೆದಿದ್ದನ್ನ ಸೂರ್ಯಮಿತ್ರ ಓದಿದ. ಮಂತ್ರಿಯಾಗಿರುವಂತಹ ಅವನು ಓದಿದ. ಇದನ್ನ ಇಂತು ಎಲ್ಲಂ ಬಾಧಿಸಿ ನೋಡಿ, ಇದನ್ನೆಲ್ಲ ನೋಡಿದ ಸೋದರ ಮಾವನಾಗಿರ್ತಕ್ಕಂಥ ಸೂರ್ಯಮಿತ್ರ. ನೋಡ್ತಾ ಇದ್ದಾನೆ, ಓದಿದ, ಯೋಚನೆ ಮಾಡ್ತಾ ಇದ್ದಾನೆ. ಅವನೊಂದು ಉಪಾಯವನ್ನ ಮಾಡಿದ. ಏನ್ ಉಪಾಯ ಮಾಡಿದ ಅಂತ, ಈಗ ಉದಾಹರಣೆಗೆ ಆನಂದ್ ಈಗ ನಮಗ್ ಬೀಗರಾಗ್ಬೇಕು ಅಂದ ತಕ್ಷಣ ಆನಂದ್ ನಾಳೆ ಕನ್ನಡ ಸರ್ ನಮಗೆ ಬೀಗರಾಗ್ಬಿಡ ಅಂತೇಳಿ ಅವ್ನು ನಾಳೆ ಬಹಳ ಸಲಿಗೆ ಕೊಟ್ಬಿಡ್ತಾನೆ. ಸಲಿಗೆ ಹೆಂಗೆ ಅಂದ್ರೆ, ಸರ್ ಬಿಡ ಕನ್ನಡ ಸರ್ ನಮಗೆ ಬೀಗರಾಗ್ಬೇಕಂತ ಅವ್ರೇನು ಹೊಡೆಯಂಗಿಲ್ಲ, ನಮಗೆ ನಡೀತೈತಿ, ಇಷ್ಟು ಸಲಿಗೆ ಬಂದ್ಬಿಡುತ್ತೆ ಸಹಜವಾಗಿ. ಆದ್ರೆ ಇಲ್ಲಿ ಉಪಾಯ ಮಾಡ್ತಾ ಇದ್ದಾನೆ ಸೂರ್ಯ. ಏನ್ ಉಪಾಯ ಮಾಡ್ತಾ ಇದ್ದಾನೆ? ಎಲ್ಲಂ ಬಾಧಿಸಿ ನೋಡಿ, ಎಲ್ಲದನ್ನೂ ಕೂಡ ಓದಿ ನೋಡಿ ಅರ್ಥೈಸಿಕೊಂಡು ಇವರ್ಗೆ ಪಸರಂ ಕೊಟ್ಟೆನ್. ಅಪ್ಪೊಡೆ ಇವ್ರಿಗೇನಾದ್ರೂ ನಾನು ಸಲುಗೆ ಕೊಟ್ರೆ, ಪಸರ ಅಂದ್ರೆ ಸಲುಗೆ ಅಂತ, ಇವ್ರಿಬ್ರಿಗೂ ನಾನು ಸಲುಗೆ ಕೊಟ್ಟು ನಾನು ನಿಮ್ ಮಾವಪ್ಪ ನೀವು ನನ್ನ ಅಳಿಯಂದ್ರು ಅಂತ ಹೇಳ್ಬಿಟ್ರೆ ಇವ್ರು ತುರ್ಯಾಡ್ಕೊಂಡ್ ಮನೆ ತುಂಬಾ ಹರ್ಯಾಡ್ಕೊಂಡ್ ಇರ್ತಾರ, ನನ್ನ ಮಾತ್ ಕೇಳಂಗಿಲ್ಲ, ನಮ್ಮ ಮಾವು ಬಿಡು ನಡಿತೈತಿ ಅನ್ನೋ ವಿಚಾರಕ್ಕೆ ಬಂದು ಬಿಡ್ತಾರ. ನಾನು ಹಂಗಾಗಿ ಇದನ್ನ ಕಾಯ್ಕೊಳ್ಬೇಕು ಅಂತಕ್ಕಂತ ಉಪಾಯವನ್ನ ಹೂಡಿ ಅಲ್ಲಿ ಮಾಡ್ತಾ ಇದ್ದಾನೆ ಮಾವ. ಉಪಾಯವನ್ನ ಹುಡುಕ್ತಾ ಇದ್ದಾನೆ ಸೋದರ ಮಾವ. ಏನ್ ಯೋಚನೆ ಮಾಡ್ತಾ ಇದ್ದಾನೆ? ಮುನ್ನಿನ ಅಂತೂ ನೋಡ್ರಿ, ಒಂದು ವೇಳೆ ಇವ್ರಿಗೆ ಪಸರಂ ಕೊಟ್ಟೆಡೆ ಅಂದರೆ, ಸಲುಗೆಯನ್ನ ನೀಡಿದೆ ಅಂದ್ರೆ ಮುನ್ನಿನಂತೆ, ಮೊದಲಿನಂತೆ ಇವರು ಉರ್ಕಿ ಅಂದ್ರೆ ದರ್ಪ, ಅಹಂಕಾರದಿಂದ ಮೊದಲಿನಂತೆ ಇವ್ರು ಕೆಟ್ಟು ಬಿಡ್ತಾರೆ. ನಾನು ಇವ್ರಿಗೆ ಸಲಹೆ ಕೊಡೋದು, ಇವ್ರಿಗೆ ಆ ಒಂದು ಸಲುಗೆಯನ್ನ ನೀಡುವುದು ಬೇಡ, ಇವರನ್ನ ನಾನು ಬಹಳಷ್ಟು ಕಠಿಣತೆ ಮಟ್ಟದಿಂದ ಇಟ್ಕೊಳ್ಬೇಕು ಅಂತಕ್ಕಂತ ವಿಚಾರ ಬಂದು ಈತ ಮೊದಲಿನಂತೆನೆ ಇವ್ರು ಕೆಟ್ಟು ಬಿಡ್ತಾರೆ. ಹಾಗಾಗಿ ನಾನು ಉಪಾಯ ಮಾಡ್ಬೇಕು ಅಂತಕ್ಕಂತ ವಿಚಾರದಲ್ಲಿ ಉರ್ಕಿ ಕೆಡುವರೆಂದು ಮನದೇ ಬೆಗಿದು, ಇವ್ರಿಗೆ ಸಲುಗೆ ಕೊಡೋದು ಬೇಡಪ್ಪ ಇನ್ನು ಅಂತ ಹೇಳಿ ಮನಸ್ಸಿನೊಳಗೆ ಅನ್ಕೊಂಡ್ಬಿಟ್ಟ. ಇವ್ರು ಮೊದ್ಲಿನಂಗೆ ಮತ್ತು ಕೆಟ್ಟು ಬಿಡ್ತಾರೆ ಅಹಂಕಾರದಿಂದ ಅಂತ ಹೇಳಿ ಯೋಚಿಸಿ ಏನ್ ಮಾಡ್ತಾ ಇದ್ದಾನೆ, ನಾನು ಇವ್ರ ಮಾವ ಅಂತ ಹೇಳೋದೇ ಬೇಡ, ಏನಾದ್ರೂ ಒಂದು ಉಪಾಯ ಹೂಡಿಬಿಡೋಣ ಅಂತೇಳಿ ಈಗ ಮನದಲ್ಲಿ ಅಂದ್ಕೊಂಡು ಅಗ್ನಿಭೂತಿ ವಾಯುಭೂತಿಗಳಿಗೆ ಇಂತೆಂದ ಹೀಗೆ ಹೇಳ್ತಾ ಇದ್ದಾನೆ. ಅಗ್ನಿಭೂತಿ ವಾಯುಭೂತಿ ಇಬ್ರಿಗೂ ಕೂಡ ನುಡಿತಾ ಇದ್ದಾನೆ. ಏನು ನುಡಿತಾ ಇದ್ದಾನೆ? ಸೋದರ ಮಾವನಾಗಿರ್ತಕ್ಕಂತ ಸೂರ್ಯಮಿತ್ರ ನುಡಿತಾ ಇದ್ದಾನೆ, ಕಾಶ್ಯಪಿ ಎಂಬೋಳ್ ಎನಗೆ ತಂಗಿ ಇಲ್ಲ ಅಂತ ಇದ್ದಾನೆ. ಕಾಶ್ಯಪಿ ಅನ್ನುವಳು ನನಗೆ ತಂಗಿ ಇಲ್ಲ ಅಂದ. ಅಷ್ಟೇ ಅಲ್ಲದೆ ಸೋಮಶರ್ಮ ಎಂಬ ಮೈದುನು ನಮ್ ಇಲ್ಲ. ಸೋಮಶರ್ಮ ಅನ್ನುವಂತ ನನಗೆ ಮೈದುನನು ಇಲ್ಲ, ಕಾಶ್ಯಪಿ ಅಂತಕ್ಕಂಥ ತಂಗಿನೂ ಇಲ್ಲ, ಸೂರ್ಯಮಿತ್ರನೆಂಬ ಪೆಸರ್ ಎನಗುಂಟು. ಆದ್ರೆ ನನಗೆ ಕಾಶ್ಯಪಿ ಅಂತಕ್ಕಂತಹ ತಂಗಿನೂ ಇಲ್ಲ, ಸೋಮಶರ್ಮ ಅಂತಕ್ಕಂಥ ಮೈದುನನು ಇಲ್ಲ, ಆದ್ರೆ ನನ್ನ ಹೆಸರು ಮಾತ್ರ ಸೂರ್ಯಮಿತ್ರನೇ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾನೆ. ಸೂರ್ಯಮಿತ್ರನೆಂಬ ಪೆಸರ್ ಎನಗುಂಟು, ನನಗೆ ಮಾತ್ರ ಸೂರ್ಯಮಿತ್ರ ಎಂಬ ಹೆಸರಿದೆ, ನಿಮ್ಮ ಮಾವನ್ ಅಪ್ಪ ಸೂರ್ಯಮಿತ್ರನ್ ಅಲ್ಲನ್, ಆದ್ರೆ ನಿಮ್ಮ ಮಾವ ಸೂರ್ಯಮಿತ್ರ ನಾನಲ್ಲ, ನನ್ನ ಹೆಸರು ಮಾತ್ರ ಸೂರ್ಯಮಿತ್ರ, ನನಗೆ ಯಾವ ತಂಗಿನೂ ಇಲ್ಲ ಕಾಶ್ಯಪಿ ಅಂತಕ್ಕಂಥವಳು ಅನ್ನೋ ವಿಚಾರವನ್ನ ಹೇಳಿದ ಎಂದು ಅವರಿಗೆ ನುಡಿದಂ. ಆ ಇಬ್ಬರಿಗೂ ಕೂಡ ನುಡಿದ. ಹೀಗೆ ನುಡಿದಂ ಮತ್ತಂ ಇಂತೆಂದ. ಇಷ್ಟು ಹೇಳ್ತಿದ್ದಂಗೆನೆ ಮುಂದುವರಿಸ್ತಾ ಇದ್ದಾನೆ ಅವನೇನೆ. ಹೀಗೆ ನನ್ನ ತಂಗಿನೂ ಇಲ್ಲ ಇಂಥವಳು ಅಂತ ಹೇಳಿದ ಮೇಲೆ ನನ್ನ ಹೆಸರು ಇದು, ಆದ್ರೆ ನನಗೆ ಈ ರೀತಿಯಾಗಿ ನಾನ್ ನಿಮ್ಮ ಮಾವ ಅಲ್ಲ ಅಂತೇಳಿ ನುಡಿತಿದ್ದ ಹಾಗೇನೆ ಅವರ್ಗೆ ನುಡಿದು ಮತ್ತಂ ಇಂತೆಂದ. ನೀಮ್ ಆರ್ಗೆ ಆದಡೆ, ನೀವು ಯಾರಾದ್ರೂ ಆಗಿರಿ, ನೀಮ್ ಆರ್ಗೆ ಆದಡೆ, ನೀವ್ ಯಾರಾದ್ರೇನು, ನೀವ್ ಯಾರಾದ್ರೇನಪ್ಪ, ಆದ್ರೆ ವಿದ್ಯಾರ್ಥಿಗಳಾಗಿ ಓದಂ ಕಲ್ವ್ಯಂ ಎಂದು ಅಳ್ತಿಯೋಳ್ ಬಂದಿರು. ಆದ್ರೆ ನೀವು ವಿದ್ಯಾರ್ಥಿಗಳಾಗಿ ನಾವು ಓದುವುದನ್ನ ಕಲಿಬೇಕು ಅನ್ನುವ ಬಯಕೆ, ಆಸೆ, ಆ ಇಚ್ಛೆಯಿಂದ ನೀವು ಬಂದಿದ್ದೀರಿ ನನ್ನ ಬಳಿಗೆ. ನೀವ್ ಯಾರಾದ್ರೂ ಆಗ್ರಿಪ್ಪ, ಆದ್ರೆ ಓದ್ಬೇಕು ಅನ್ನುವ ಆಸೆಯಿಂದ ನೀವು ಬಂದಿದ್ದೀರಲ್ಲ,
ವಿದ್ಯಾರ್ಥಿಗಳಾಗಿ ನೀವು ವಿದ್ಯೆಯನ್ನು ಅರಸಿ ಬಂದಿದ್ದೀರಲ್ಲ, ಬಂದಿರ ಅಪ್ಪಡೆ ವಿದ್ಯೆಯನ್ನು ಅರಸಿ ನೀವು ಬಂದಿದ್ದೀರಿ, ನೀವು ಒಪ್ಕೊಳ್ಳೋದಾದ್ರೆ ಹೇಳ್ತಾ ಇದ್ದಾರೆ, ಬೈಕಂದಿರಿದು ಕಪ್ಪಡ ಉಟ್ಟು ಭಿಕ್ಷೆಯನ್ನು ಬೇಡಿ ಹರಕು ಬಟ್ಟೆಯನ್ನ ಉಟ್ಟು ಇರುಳು ಪಗಲು ಅಲಸದೆ, ಇರುಳು ಮತ್ತು ರಾತ್ರಿ, ಇರುಳು ಮತ್ತು ಹಗಲನ್ನು ನೋಡದೆಯೇ, ಅವ್ಯಾವುದನ್ನು ಎಣಿಸದೆಯೇ, ನಿರ್ಬಂಧದಿ ಕಠಿಣತೆಯಿಂದ ಓದಲ್ ಅರ್ಪಡೆ ನಿಮ್ಮನ್ ಓದಿಸಲ್ ಅಕ್ಕುಂ ಎಂದೊಡೆ ಅಂತ ಇದ್ದಾನೆ. ಸೂರ್ಯ ಮಿತ್ರನಿಗೆ ಬಹಳಷ್ಟು ದೊಡ್ಡ ಜವಾಬ್ದಾರಿ ಬಂದ್ಬಿಡ್ತು. ನಾನು ಸಲಹೆ ಕೊಡೋದು ಬೇಡ, ನಾನು ನಿಮ್ಮ ಮಾವ ಇದ್ದೀನಿ ಅನ್ನೋ ವಿಚಾರವನ್ನ ಅವನು ಅವ್ರಿಗೆ ಹೇಳಲೇ ಇಲ್ಲ. ಅದಾಗಿ ಕೂಡ ಇವ್ರಿಗೆ ಏನೋ ಒಂದು ಶಿಕ್ಷಣ ನೀಡಬೇಕು ಅಂತಕ್ಕಂಥದ್ದನ್ನ ತನ್ನ ಮನದೊಳಗಡೆಯೇ ಅದನ್ನ ಬಚ್ಚಿಟ್ಟುಕೊಂಡು ಆತ ನುಡಿತಾ ಇದ್ದಾನೆ. ನೀವ್ ಯಾರಾದ್ರೂ ಆಗಿರ್ರಪ್ಪ, ಆದ್ರೆ ವಿದ್ಯಾರ್ಥಿಗಳಾಗಿ ನನ್ನ ಹತ್ರ ನೀವು ವಿದ್ಯೆ ಕಲಿಬೇಕು ಅಂತ ಹೇಳಿ ಬಂದಿದ್ದೀರಿ. ಹಾಗಾಗಿ ನಿಮಗೆ ನಾನು ವಿದ್ಯೆಯನ್ನು ಹೇಳ್ತೇನೆ. ಆದರೆ ನೀವು ಹರಕು ಬಟ್ಟೆಯನ್ನು ಉಟ್ಟು ಬೈಕಂದಿರಿದು, ಕಪ್ಪಡ ಹರಕು ಬಟ್ಟೆ, ಕಪ್ಪಡವನ್ನು ಉಟ್ಟು ಹರಕು ಬಟ್ಟೆಯನ್ನು ಉಟ್ಟು ಬೈಕಂದಿರಿದು ಭಿಕ್ಷೆಯನ್ನು ಆದರೂ ಬೇಡಿ ಓದ್ತೀವಿ. ಹಗಲಿರುಳು ಎಣಿಸದೆ, ಹಗಲು ಇರುಳು ಅನ್ನೋದನ್ನ ಲೆಕ್ಕಿಸದೆ, ರಾತ್ರಿ ಯಾವುದು ಹಗಲು ಯಾವುದು ಹಂಗ ಓದ್ಬೇಕ್ರಿ. ರಾತ್ರಿ ನಿದ್ದೆ ಮಾಡಕ್ ಅಷ್ಟೇ ಇದೆ, ಹಗಲಷ್ಟೇ ಓದಕ್ಕಿರದೆ ಅಂತಕ್ಕಂಥದ್ದನ್ನ ಬಿಡಬೇಕು. ರಾತ್ರಿ ಯಾವುದು ಹಗಲು ಯಾವುದು ಅನ್ನೋದನ್ನ ಎಣಿಸದೆ ನಿರ್ಬಂಧದಿಂದ ಅಂತಹ ಎಲ್ಲಾ ಕಠಿಣ ಶ್ರಮದಿಂದ ಓದಬೇಕು ಅನ್ನೋದಾದ್ರೆ, ಓದ್ತೀರಿ ಅನ್ನೋದಾದ್ರೆ, ನೀವು ಹಿಂಗ ಹಗಲು ರಾತ್ರಿ ಓದ್ತೀವಿ ಅನ್ನೋದಾದ್ರೆ ನಾನು ಓದಿಸ್ಲಿಕ್ಕೆ ನಿಮಗೆ ಸಿಗ್ತಿದ್ದೀನಪ್ಪ ಅಂತ ಹೇಳಿ ಅಲ್ಲಿ ಸೂರ್ಯ ಮಿತ್ರ ನುಡಿತಾ ಇದ್ದಾನೆ. ಓದಿಸಲಕ್ಕುಂ ಎಂದೊಡೆ ಅವರ್ಗಳಂ ದಯೆಗೆಯಂ ಮಹಾಪ್ರಸಾದಂ. ಅಯ್ಯೋ ಸ್ವಾಮಿ, ಅಯ್ಯೋ ಗುರುದೇವ, ನೀವು ನಮಗೆ ಇಷ್ಟೆಲ್ಲ ಕಠಿಣ ಶ್ರಮದಿಂದ ಓದಿಸ್ತೀವಿ ಅಂದ್ರೂ ಕೂಡ ನೀವು ನಮ್ಗೆ ಒಪ್ಪಿಕೊಂಡಿರೋದೇ ಒಂದು ದೊಡ್ಡ ಒಂದು ಒಳ್ಳೆಯ ವಿಚಾರ. ಹಾಗಾಗಿ ನಾವು ನೀವು ಹೇಳಿದಾಗೆ ಕೇಳ್ಕೊಂಡಿರ್ತೀವಿ ಅಂತಕ್ಕಂಥದ್ದಕ್ಕೆ ಬಂದು ಯಾವುದೇ ಒಬ್ಬ ವ್ಯಕ್ತಿ ವಿದ್ಯೆಯನ್ನ ಕಲಿಬೇಕು ಅಂತಂದ್ರೆ ಅದು ಸುಲಭವಾಗಿ ಬರುವಂತ ಅಂತ. ಯಾವುದೇ ಒಂದು ಸಣ್ಣ ವಿದ್ಯೆಯನ್ನು ಕಲಿಬೇಕಂದ್ರೆ ಬಹಳಷ್ಟು ಕಠಿಣ ಶ್ರಮದಿಂದ ಕಲಿತಾಗ ಮಾತ್ರ ನಮಗೆ ವಿದ್ಯೆ ಅಂತಕ್ಕಂಥ ಲಭಿಸುತ್ತೆ ಅಂತ. ಸುಮ್ಮನೆ ಯಾವುದು ಬರಲ್ಲ. ಪ್ರಯತ್ನಂ ಸರ್ವ ಸಿದ್ಧಿ ಸಾಧನಂ ಅಂತ ಹೇಳಿ ನಾವು ಹೇಗೆ ಹೇಳ್ತೇವೆ, ಹಂಗೆ ಕಠಿಣ ಶ್ರಮ ಎದರಲ್ಲಿದೆ ಅದು ನಮ್ಗೆ ಕಲಿಸುತ್ತೆ. ಆರಾಮದಾಯಕವಾಗಿರ್ತಕ್ಕಂಥ ಜೀವನದಲ್ಲಿ ನಾವು ಏನನ್ನೂ ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಪಟ್ರೆ ನಾಳೆ ನಾವು ಸುಖವಾಗಿರ್ತಕ್ಕಂಥದ್ದನ್ನ ಈ ಒಂದು ಪಾಠ ನಮ್ಗೆ ಕಲಿಸುತ್ತೆ. ಹಗಲಿರುಳನ್ನು ಎಣಿಸದೆ ಭಿಕ್ಷೆಯನ್ನು ಬೇಡಿ ಓದ್ಲಿಕ್ಕೆ ಈಗ ಸಿದ್ಧರಾಗಿದ್ದಾರೆ ನಮ್ಮ ಅಗ್ನಿಭೂತಿ ಮತ್ತು ವಾಯುಭೂತಿಯರು. ಸಪ್ತ ವ್ಯಸನಕ್ಕೆ ತುತ್ತಾಗಿ ಅವಮಾನಕ್ಕೆ ಒಳಗಾಗಿ ಮೂರ್ಖರಾಗಿದ್ದಾರೆ. ಮುಂದೊಂದಿನ ದಿನ ಅವರು ಆ ತಪ್ಪಿನ ಪ್ರಾಯಶ್ಚಾರ್ಥವಾಗಿ ನಂತರದಲ್ಲಿ ನಾವು ಈಗ ಓದಬೇಕು ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದಿದ್ದಾರಲ್ಲ, ಅದು ಒಳ್ಳೆಯ ವಿಚಾರ ಅಂತ. ಹೇಗೆ ಅಂದ್ರೆ ಹಗಲು ಮತ್ತು ಇರುಳನ್ನ ಎಣಿಸದೆ ನಿರ್ಬಂಧದಿಂದ ಓದ್ಬೇಕು ಅಂತ ಹೇಳಿ ಒಪ್ಪಿಕೊಂಡ್ ಬಿಟ್ರು. ಆಗ ಅಲ್ಲಿ ಸೂರ್ಯ ಮಿತ್ರನೂ ಕೂಡ ಒಪ್ಪಿಕೊಳ್ತಾನೆ. ಈ ಅಗ್ನಿಭೂತಿ ವಾಯುಭೂತಿಯರು ಕೂಡ ಆಯ್ತು ನಾವು ಹಂಗೆ ಓದ್ತೀವಿ ಅಂತಕ್ಕಂಥ ವಿಚಾರವನ್ನ ಅವರು ಕೂಡ ಇಟ್ಕೊಂಡ್ರು. ಆದ್ರೆ ಗೊತ್ತಿಲ್ಲ ಇವನೇ ನಮ್ಮ ಮಾವ ಅಂತ ಹೇಳಿ ಅಗ್ನಿಭೂತಿ ವಾಯುಭೂತಿಯರಿಗೆ ಗೊತ್ತಿಲ್ಲ. ಆದ್ರೆ ಇವ್ರು ನಮ್ಗೆ ವಿದ್ಯೆ ಕಲಿಸ್ತವೆ ಅಂತ ಒಪ್ಕೊಂಡ್ಬಿಟ್ರಲ್ಲಪ್ಪ, ಒಂದು ದೊಡ್ಡ ವಿಚಾರ ಬಿಡು ಅಂತ ಹೇಳಿ ಇವರಿಬ್ರು ಕೂಡ ಒಪ್ಪಿಕೊಂಡ್ರು. ದಯೆಗೆ ಮಹಾಪ್ರಸಾದಂ ಎಂದು ನೀವು ನಮಗೆ ಇಂತಹ ದಯವನ್ನ ಪಾಲನೆ ಮಾಡ್ತಾ ಇದ್ದೀರಿ ಅಂದ್ರೆ, ಪಾಲಿಸ್ತಾ ಇದ್ದೀರಿ ಅಂದ್ರೆ, ನಮಗೆ ಎರಗಿಸ್ತಾ ಇದ್ದೀರಿ ಅಂತಂದ್ರೆ ನಮಗೆ ಒಂದು ಒಳ್ಳೆ ವಿಚಾರಣೆ ಇದು ಅಂತ ಹೇಳಿ ಇಬ್ರು ಕೂಡ ಏನ್ ಮಾಡ್ತಾರೆ, ಕೊಡಮಟ್ಟು ಅಂದ್ರೆ ನಮಸ್ಕರಿಸಿ ಹರ್ಷಚಿತ್ತರಾಗಿ ಈ ಇಬ್ರು ಕೂಡ ಆ ಮಂತ್ರಿಗೆ ಏನು ವಿದ್ಯೆಯನ್ನು ಕಲಿಸ್ತೀನಿ ಅಂತ ಹೇಳ್ತಾ ಇದ್ನಲ್ಲ ಸೂರ್ಯ ಮಿತ್ರನಿಗೆ, ಇಬ್ರು ಕೂಡ ಸೂರ್ಯ ಮಿತ್ರನಿಗೆ ನಮಸ್ಕರಿಸಿ ನಂತರದಲ್ಲಿ ಹರ್ಷಚಿತ್ತರಾಗಿ ಒಳ್ಳಿತಪ್ಪ ದಿವಸ. ಯಾವುದೇ ಒಬ್ಬ ವಿದ್ಯಾರ್ಥಿ ವಿನಯ ಇದ್ದಲ್ಲಿ ವಿದ್ಯೆ ತಾನಾಗಿ ಅರಸಿ ಬರುತ್ತೆ. ವಿದ್ಯೆಯ ವಿನಯಕ್ಕೆ ಭೂಷಣ ಅಂತ ನಾವು ಹೇಳ್ತೇವೆ. ಹಂಗೆ ಶ್ರದ್ಧೆ ಇದ್ದಲ್ಲಿ ನಮಗೆ ಏನನ್ನು ಓದಿದ್ರು ಕೂಡ ತಲೆ ಒಳಗ ಹೋಗುತ್ತೆ. ಕಾಟಾಚಾರಕ್ಕೆ ಓದಿದ್ದು, ಕಾಟಾಚಾರಕ್ಕೆ ಮಾಡಿದ್ದು ಅದು ತತ್ಕ್ಷಣಕ್ಕೆ ಮಾತ್ರ ಇರುತ್ತೆ ಹೊರತು ನಮಗೆ ಶಾಶ್ವತವಾಗಿ ನೆನಪುಳಿಯೋಂಗಿಲ್ಲ. ಹಂಗೆ ಇವರು ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ರು ಕೂಡ ಇನ್ನೂ ಒಂದು ಹೊಸದನ್ನು ಕಲಿಲಿಕ್ಕೆ ಹೋಗ್ತಾ ಇದ್ದಾರೆ, ಹೊಸತನ ಇವರಲ್ಲಿ. ಹಾಗಾಗಿ ಎಷ್ಟು ಶ್ರದ್ಧೆಯಿಂದ ಆ ಭಕ್ತಿಯಿಂದ ಆ ಗುರುಗಳಿಗೆ ಎಷ್ಟು ಚೆನ್ನಾಗಿ ಅವರು ಭಕ್ತಿಯಿಂದ ಬೇಡ್ತಾ ಇದ್ದಾರೆ. ಎಂತಹ ವಿನಯ ಇವರಲ್ಲಿ ಇದೆ ಅಂತಕ್ಕಂಥ. ಇವ್ರು ಪ್ರತಿಯೊಬ್ಬ ಮಕ್ಕಳಲ್ಲಿ ಕೂಡ ಆ ವಿನಯ ಇರಬೇಕಂತ. ವಿನಯ ಇದ್ದಲ್ಲಿ ಮಾತ್ರ ನಮಗೆ ಇದು ಸಿದ್ಧ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊತೀವಿ. ಹಂಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಅಗ್ನಿಭೂತಿ ವಾಯುಭೂತಿಯರು ಇಬ್ರು ಕೂಡ ಒಳ್ಳೆಯ ದಿವಸ, ಒಳ್ಳೆಯ ತಪ್ಪ ದಿವಸ, ಒಳ್ಳೆಯ ದಿವಸ ನೋಡ್ಕೊಂಡ್ರು, ಒಂದು ವಾರ ನೋಡ್ಕೊಂಡ್ರು. ವಿದ್ಯಾ ನಕ್ಷತ್ರದಂದು
ಒಳ್ಳೆಯ ದಿವಸ, ಒಳ್ಳೆಯ ವಾರದಂದು, ಒಳ್ಳೆಯ ನಕ್ಷತ್ರದಂದು ತಮ್ಮ ಅವರಿಗೆ ಅನುಕೂಲವಾದಂತಹ ದಿವಸದಲ್ಲಿ ಓಜರ್ಗೆ ಅಥವಾ ಗುರುಗಳಿಗೆ, ಉಪಾಧ್ಯಾಯರಿಗೆ ಎರಗಿ ನಮಸ್ಕರಿಸಿ ಪೊಡೆವಟ್ಟು ಅವರಿಗೆ ನಮಸ್ಕಾರ ಮಾಡಿ ಇವ್ರೇನ್ ಮಾಡ್ತಾರೆ, ವಿದ್ಯಂ ಪ್ರಾರಂಭೆ ಇದ್ದಾರೆ, ವಿದ್ಯೆಯನ್ನು ಆರಂಭ ಮಾಡಿದ್ರಿ. ಇಬ್ರು ಕೂಡ ವಿದ್ಯೆ ಆರಂಭ ಮಾಡ್ತಾ ಇದ್ದಾರೆ. ಅಗ್ನಿಭೂತಿ ಮತ್ತು ವಾಯುಭೂತಿಯರು ಇಬ್ರು ಕೂಡ ಸೂರ್ಯಮಿತ್ರನಾಗಿರ್ತಕ್ಕಂಥ ಮಂತ್ರಿ ಸೂರ್ಯಮಿತ್ರ ಈ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಇಬ್ಬರಿಗೂ ಕೂಡ ಮಂತ್ರ ವಿದ್ಯೆಯನ್ನ ಹೇಳ್ತಾ ಇದ್ದಾನೆ, ಪಾಂಡಿತ್ಯವನ್ನ ಹೇಳ್ತಾ ಇದ್ದಾನೆ. ಸೂರ್ಯಮಿತ್ರನು ಅವರನ್ ಇವರಿಬ್ಬರನ್ನು ಕೂಡ ಸೂರ್ಯಮಿತ್ರ ಏನ್ ಮಾಡ್ತಾ ಇದ್ದಾನೆ, ಇರುಳುಂ ಹಗಲುಂ, ಇರುಳು ಅಂದ್ರೆ ರಾತ್ರಿ ಅಂತ, ಹಗಲು ನಿರಂತರಂ ನಿರ್ಬಂಧದಿಂದ ಓದಿಸಿ, ರಾತ್ರಿ ಮತ್ತು ಹಗಲು ಹೊಟ್ಟೆ ಬಿಟ್ಟ ಇಲ್ರಿ ಇವನು ಸೂರ್ಯಮಿತ್ರ, ಹಂಗ ಓದಿಸ್ತಾ ಇದ್ದಾನೆ ಇವ್ರು ಇಬ್ರಿಗೂ ಕೂಡ. ಇವ್ರು ನಿದ್ದೆನೆ ಮಾಡಿಲ್ಲ ಅನ್ಸುತ್ತೆ. ಇರುಳುಂ ಪಗಲು, ಇರುಳು ಮತ್ತು ಹಗಲು ನಿರ್ಬಂಧದ ಕಠಿಣತೆಯಿಂದ ಹರಕು ಬಟ್ಟೆಯನ್ನ ಉಡ್ಬೇಕು, ಅವರು ಭಿಕ್ಷೆಯನ್ನ ಬೇಡಬೇಕು. ನಂತರ ಇಲ್ಲಿ ಹಗಲು ಇರುಳು ಕೂಡ ಕುತ್ಕೊಂಡು ಓದಬೇಕು. ಓದಿಸಿ ಇವರಿಬ್ಬರನ್ನು ಕೂಡ ಓದಿಸಿದ ಸೂರ್ಯಮಿತ್ರ. 7-8 ವರ್ಷದೊಳಗೆ 7-8 ವರ್ಷಗಳ ಕಾಲ ಹಿಡಿತು ಇವ್ರು ಓದ್ಲಿಕ್ಕೆ. ಇವ್ರು ಏನೇನು ಓದಿದ್ರು ಹಾಗಾದ್ರೆ ಸೂರ್ಯಮಿತ್ರನಿಂದ? 4 ವೇದಮ್ಮಂ, 6 ಅಂಗಮ್ಮಂ, 18 ಧರ್ಮಶಾಸ್ತ್ರಗಳು, ಕಾವ್ಯ ಮೀಮಾಂಸ, ನ್ಯಾಯ ಶಾಸ್ತ್ರ, ವ್ಯಾಕರಣಂ, ಪ್ರಮಾಣಂ, ಛಲಂ, ಛಂದಸ್ಸು, ಅಲಂಕಾರಂ, ನಿಘಂಟು, ಕಾವ್ಯ ನಾಟಕಗಳು, ಚಾಣಕ್ಯಂ, ಸಾಮುದ್ರಿಕಂ, ಶಾಲಿಹೋತ್ರಂ, ಪಾಳಕಾಪ್ಯಂ, ಹಾನಿತಂ, ಚರಕಂ, ಅಶ್ವಿನೀಮತಂ, ಬಾಹಲಂ, ಸುಶ್ರುತಂ, ಕ್ಷಾರಪಾನೀಯಂ ಮೊದಲಾಗೊಡೆಯ ನರವೈದ್ಯಂಗಳಂ, ಜ್ಯೋತಿಷ್ಯಂ ಮಂತ್ರವಾದಂ ಮೊದಲಾಗೊಡೆಯ ಶಾಸ್ತ್ರங்கள் ಎಲ್ಲಂ ನೆರೆಯೇ ಕಲ್ಪಿಸಿ ಯೋಗ್ಯರ್ ಮಾಡಿದೊಡೆ. ಇವೆಲ್ಲ ವಿದ್ಯೆಯನ್ನ ಧಾರೆ ಎರಿತಾ ಇದ್ದಾನೆ ಸೂರ್ಯಮಿತ್ರ. ಇಷ್ಟೆಲ್ಲ ವಿದ್ಯೆಯನ್ನು ಪಡ್ಕೊಂಡ್ರು ಎಂತರ್ರಿ ಇವರು? ಮೂರ್ಖರು, ಸಪ್ತ ವ್ಯಸನಕ್ಕೆ ತುತ್ತಾಗಿರ್ತಕ್ಕಂತ ಇರುವರು ಮುಂದೊಂದು ದಿನ 7-8 ವರ್ಷದೊಳಗಡೆ ಎಂತಹ ಕಠಿಣತೆಯಿಂದ ಇವರು ಓದಿಕೊಂಡು ಎಂತ ಶಾಸ್ತ್ರಗಳನ್ನ ಓದಿಕೊಂಡು ವಿದ್ಯಾಪಾರಂಗತರಾದ್ರು ಅಂತಕ್ಕಂಥ ವಿಚಾರ. ನಂತರ ಇವರು ವಿದ್ಯೆಯನ್ನ ಕಲಿತು ಮುಗಿತು. ಸೂರ್ಯಮಿತ್ರನಿಂದ ಎಲ್ಲಾ ಓದುಗಳನ್ನ ಇವರು ಕಲಿತುಕೊಂಡ್ರು. ನಿಮ್ಮ ಪ್ರಸಾದದಿಂ, ಅವರಿಬ್ರು ಕೂಡ ಈ ಸೂರ್ಯಮಿತ್ರನ ಒಂದು ದಯೆಯಿಂದಾಗಿ ಎಲ್ಲಾ ಶಾಸ್ತ್ರಂ ಕಳ್ತು ಪಂಡಿತರಂ ಆದೆಂ ಎಂದು ಆದಮಾನುಂ ವಸೆದಂ. ನೋಡ್ರಿ, ಸೂರ್ಯಮಿತ್ರನ ಅನುಗ್ರಹದಿಂದ ನಾವು ಇಷ್ಟೆಲ್ಲ ಪಾಂಡಿತ್ಯವನ್ನ ಪಡೆದುಕೊಂಡು ಪಂಡಿತರಾದೆವು ಅಂತೇಳಿ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಅಂದುಕೊಂಡ್ರು. ನಂತರ ಇವರು ಇನ್ನು ಎಮ್ಮ ನಾಳ್ಗೆ ಪೋದೆ ಪೆಂ ಎಂದರ್. ನೋಡ್ರಿ, ಇವ್ರಿಬ್ರು ಹೇಳ್ತಾ ಇದಾರೆ, ಇನ್ನು ನಾವೆಲ್ಲ ಸಕಲ ವಿದ್ಯೆಯನ್ನ ಪಡೆದುಕೊಂಡು ನಾವು ಒಳ್ಳೆಯ ಒಂದು ಪಂಡಿತರಾಗಿ ಇವತ್ತು ನಾವು ವಿದ್ವಾಂಸರಾಗಿ ನಮ್ಮ ಊರಿಗೆ ನಾವು ತೆರಳುತ್ತಾ ಇದ್ದೇವೆ ಅಂತ ಹೇಳಿ ಆ ಹೋಗುವ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಸೂರ್ಯಮಿತ್ರನಿಗೆ. ನಮ್ಮ ನಾಡಿಗೆ ನಾವು ಹೋಗ್ತೇವೆ ಅಂತ ಹೇಳಿ ಉಪಾಧ್ಯಾಯರಿಗೆ ಅಥವಾ ಓಜರ್ಗೆ ಎರಗಿ ಪೊಡೆವಟ್ಟು, ಓಜರ್ಗೆ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಹೊರಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ತಮ್ಮ ಊರಿಗೆ. ಅಗ್ನಿಭೂತಿ ಮತ್ತು ವಾಯುಭೂತಿಯರು ವತ್ಸೆ ನಾಡಿಗೆ ಮರಳಬೇಕು, ಕೌಸಂಬಿಗೆ. ನಂತರ ಬೀಳ್ಕೊಂಡು ಪೊಡೆವಟ್ಟು ಬೀಳ್ಕೊಂಡೆ ಆಗಳ್ ಓಜರ್ ಎಂದರ್. ಅಲ್ಲಿರ್ತಕ್ಕಂಥ ಸೂರ್ಯಮಿತ್ರನ ಗುರುಗಳನ್ನ, ಉಪಾಧ್ಯಾಯರನ್ನ ಬೀಳ್ಕೊಂಡು ಹೋಗ್ಬೇಕಾಗಿತ್ತು. ಅಷ್ಟೊತ್ತಿಗಾಗ್ಲೇ ಅಲ್ಲಿ ಓಜರ್ ಅದೇ ಉಪಾಧ್ಯಾಯರು ಗುರುಗಳು ನುಡಿತಾ ಇದ್ದಾರೆ. ಏನಂತ ಇದ್ದಾರೆ? ಓಜರ್ ಎಂದರ್. ಏನು ಹೇಳಿದ್ರು ಹಾಗಾದ್ರೆ? ಅಗ್ನಿಭೂತಿ ಮತ್ತು ವಾಯುಭೂತಿಯರು ಸಕಲ ಪಾಂಡಿತ್ಯವನ್ನು ಪಡೆದುಕೊಂಡು ಮರಳುವಾಗ ಸೂರ್ಯಮಿತ್ರ ಏನು ಹೇಳಿದ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಅಂತಕ್ಕಂಥ ವಿಚಾರ ಬಂದಾಗ ಏನು ಹೇಳ್ತಾ ಇದ್ದಾನೆ? ನೀಂ ಎಮ್ಮ ತಂಗಿಯ ಮಕ್ಕಳಿರ್ ಸೋದರಳಿಯರ್ ಅಪ್ಪಿರ್ ನಿಮಗೆ ಆಂ ಪಸರಂ ಕೊಟ್ಟೆನ್ ಇಲ್ಲ ಏಕೆ ಎಂದೊಡೆ ಮುನ್ನಿನಂತೆ ತಂದೆಯಲ್ಲಿ ಉರ್ಕಿ
ಕೆಟ್ಟಂತಿರೇ ಇಲ್ಲಿಯುಂ ಎತ್ತ ಆನುಂ ಉರ್ಕಿ ಕಿಡುವಿರಿ ಎಂದು ಆಂ ನೀಮಂ ಯೋಗ್ಯರಂ ಮಾಡುವ ಕಾರಣವಾಗಿ ನಿಮಗೆ ಪಸರಂ ಕೊಟ್ಟನ್. ಹೇಳ್ತಾ ಇದ್ದಾನೆ ಸೂರ್ಯಮಿತ್ರ, ನೀವು ನನ್ನ ತಂಗಿಯ ಮಕ್ಕಳೇ ಅನ್ನುವಂತ ವಿಚಾರವನ್ನ ಕೊನೆಗೆ ತಿಳಿಸಿದ. ಎಮ್ಮ ತಂಗಿಯ ಮಕ್ಕಳಿರ್, ನೀವು ನನ್ನ ತಂಗಿಯಾಗಿರ್ತಕ್ಕಂತ ಕಾಶ್ಯಪಿಯ ಮಕ್ಕಳಪ್ಪ ನೀವಿಬ್ರು. ಅಗ್ನಿದಿತ್ಯ ಮತ್ತು ವಾಯುಭೂತಿ ಹೋಗುವಾಗ ಹೇಳ್ತಾ ಇದ್ದಾನೆ, ಸಕಲ ಪಾಂಡಿತ್ಯವನ್ನು ಪಡೆದುಕೊಂಡು ವಿದ್ವಾಂಸರಾಗಿ ಪಂಡಿತರಾಗಿ ಮರಳುವಾಗ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಹೋಗುವಾಗ ಆ ಸೋದರ ಮಾವನಾಗಿರ್ತಕ್ಕಂಥ ಸೂರ್ಯಮಿತ್ರ ನುಡಿದ. ಆಗ ಅವನು ಹೇಳಿದ ನಂತರದಲ್ಲಿ ಎರಗಿ ತಂಗಿಯ ಮಕ್ಕಳಿರ್ ಸೋದರಳಿಯರ್ ಅಪ್ಪಿರ್ ನಿಮಗೆ ಅಪ್ಕೊಂಡ ಅವರಿಬ್ಬರನ್ನು ಕೂಡ, ನೀವೇನಪ್ಪ ನನ್ನ ಸೋದರಳಿಯರು, ನೀವೇ ನನ್ನ ತಂಗಿ ಮಕ್ಕಳಪ್ಪ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಅಪ್ಪಿಕೊಂಡು ನುಡಿತಾ ಇದ್ದಾನೆ. ಈಗ ನಾನು ಪಸರಂ ಕೊಟ್ಟೇನ್ ಇಲ್ಲ, ನಾನು ನಿಮಗೆ ಸಲುಗೆಯನ್ನ ಕೊಡಲಿಲ್ಲ. ಒಂದು ವೇಳೆ ನಿಮಗೆ ಸಲುಗೆಯನ್ನು ಕೊಟ್ಟಿದ್ದಾದರೆ ಪಸರಂ ಕೊಟ್ಟೇನೆಂದೊಡೆ ಮುನ್ನಿನಂತೆ, ನಿಮಗೆ ಏನಾದ್ರೂ ಸಲಹೆ ಕೊಟ್ಟಿಗಿಟ್ಟಿದ್ರೆ ನಾನು ಮುಂದೆ ನಿಮಗೆ ಸಲುಗೆಯನ್ನು ನೀಡಿದ್ದರೆ ನೀವು ಮುನ್ನಿನಂತೆ ಮೊದಲಿನಂತೆ ತಂದೆಯ ಜೊತೆಯಲ್ಲಿ ಇದ್ದಾಗ ಉರ್ಕಿ ಅಂದ್ರೆ ಅಹಂಕಾರದಿಂದ ನೀವು ಹೇಗೆ ಕೆಟ್ಟರು ದರ್ಪದಿಂದ, ಹಾಗೆ ಇಲ್ಲಿಯೂ ಕೂಡ ನಿಮಗೆ ಸಲಹೆಯನ್ನ ಕೊಟ್ರೆ ಮೊದಲಿನಂತೆನೇ ಕೆಡ್ತೀರಿ ಅಂತೇಳಿ ನಾವು ಈ ವಿಚಾರವನ್ನ ನಿಮಗೆ ತಿಳಿಸಿರ್ಲಿಲ್ಲ ಅಂತಕ್ಕಂತ ವಿಚಾರವನ್ನ ಸೂರ್ಯಮಿತ್ರ ನುಡಿತಾ ಇದ್ದಾನೆ. ಆಂ ನೀಮಂ ಯೋಗ್ಯರಂ ಮಾಡುವ ಕಾರಣವಾಗಿ ನಿಮ್ಮನ್ನ ನಾನು ಯೋಗ್ಯವಂತರನ್ನಾಗಿ ಮಾಡಬೇಕಾಗಿತ್ತು, ಆ ಕಾರಣದಿಂದ ನಿಮ್ಗೆ ಈ ವಿಷಯವನ್ನ ಮುಚ್ಚಿಟ್ಟೆ ಅಂತಕ್ಕಂತ ವಿಚಾರವನ್ನ ಸೂರ್ಯಮಿತ್ರ ತನ್ನ ಸೋದರಳಿಯರಿಗೆ ನುಡಿತಾ ಇದ್ದಾನೆ ಮಾವ. ನಂತರದಲ್ಲಿ ನಿಮಗೆ ಪಸರಂ ಕೊಟ್ಟೇನ್ ಇಲ್ಲ, ಅದಕ್ಕೆ ಮುಳಿಯದೇ ಇರೀಂ, ಅದಕ್ಕೆ ನೀವು ಸಿಟ್ಟಾಗ್ಬೇಡ್ರಿ, ನಿಮಗೆ ಸಲುಗೆ ಕೊಟ್ಟಿಲ್ಲ ಅಂತೇಳಿ ನೀವು ನನ್ನ ಮೇಲೆ ಮುಳಿಯದಿರಿ, ಕೋಪಿಸ್ಕೊಳ್ಬೇಡ್ರಿ ಅಂತೇಳಿ ನುಡಿತಾ ಇದ್ದಾನೆ. ಕ್ಷಮಿಸಿಂ ಎಂದು, ನನಗೆ ಮೇಲೆ ಕ್ಷಮೆ ಇರ್ಲಿ, ನನ್ನನ್ನು ಕ್ಷಮಿಸ್ರಿ, ನಾನು ನಿಮಗೆ ಮಾವ ಅಂತೇಳಿ ಸಲುಗೆ ಕೊಟ್ಟಿರ್ಲಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರನೂ ಕೂಡ ಪ್ರಸ್ತಾಪ ಮಾಡಿದ. ಹಾಗಾಗಿ ಆ ವಿಚಾರವನ್ನು ಕೇಳಿರ್ತಕ್ಕಂಥ ಅಗ್ನಿಭೂತಿ ಮತ್ತು ವಾಯುಭೂತಿ ಸಿಟ್ಟು ಬರುತ್ತಾ ಇಲ್ವಾ? ಸಿಟ್ಟು ಬರುತ್ತಾ ಇಲ್ವಾ? ಬರ್ತೈತಿ ಏನಾರ ಬರ್ತೈತಿ. ಮತ್ತೆ ಬರಲ್ಲ ಅನ್ನೋರಿಗೆ ಸಿಟ್ಟು ಬರಲ್ಲ ಅಂತ ಕೈ ಇಳಿಸಿ ನೋಡೋಣ ಏನಾಗತ್ತೆ. ನಾನು ನೋಡ್ಕೊಂತ ಹೋಗೋಣ. ಸರಿ, ಇನ್ನ ಅದೇ ರೀತಿ ಈ ಮಾತನ್ನ ಕೇಳಿ ಅದಕ್ಕೆ ಮುಳಿಯದೆ ಇರಿಂ ಕ್ಷಮಿಸಿಂ, ನನ್ನ ಮೇಲೆ ಕ್ಷಮಿಸ್ರಿಪ್ಪ, ನನ್ನನ್ನ ಈ ರೀತಿಯಾಗಿ ನಾನು ಮಾಡಿದೆ ಅಂತಕ್ಕಂಥ ವಿಚಾರವನ್ನ ಆತ ನುಡಿದ ನಂತರದಲ್ಲಿ ಎಂದು ಉಡಲುಂ ತೊಡಲುಂ ಸಂಬಳಂ ಕೊಟ್ಟು ಕಳಿಪಿದ ಆಗಳ್. ನೋಡ್ರಿ, ಅವ್ರಿಗೆ ಉಡ್ಲಿಕ್ಕೆ ತೊಡ್ಲಿಕ್ಕೆ ಹೊಸ ಬಟ್ಟೆಗಳನ್ನ ಕೊಟ್ಟು ಅವರಿಗೆ ಸಂಬಳವನ್ನು ಕೂಡ ಕೊಟ್ಟು ಮಾವನಾಗಿರ್ತಕ್ಕಂಥ ಕರ್ತವ್ಯವನ್ನ ಆತ ನಿಭಾಯಿಸುತ್ತಾನೆ, ತನ್ನ ಸೋದರಳಿಯರಿಗೆ ಅವನು ನೀಡ್ತಾ ಇದ್ದಾನೆ. ಕಳುಹಿದ ಆಗಳ್, ಅವ್ರ ಕಡೆಗೆ ಒಪ್ಸಿದ. ಇನ್ನು ನೀವು ಸಿದ್ಧರಾಗ್ಬೋದಪ್ಪ ಅಂದ್ರ ಆಗ ಪಿರಿಯಾತನ್. ಪಿರಿಯ ಅಂದ್ರೆ ಹಿರಿಯನ್ ಯಾರು? ಅಗ್ನಿಭೂತಿ ಹಿರಿಯ. ಒಂದನೇ ಬರೋನ್ ಯಾರು? ಮೊದಲು ಜನಿಸಾನ, ಆಮೇಲೆ ಎರಡನೇ ಜನಿಸಿದವನು. ಹಂಗಾದ್ರೆ ಪಿರಿಯಾತ ನಿರ್ಧಾರ ಮಾಡ್ತಾ ಇದ್ದಾನೆ. ಪಿರಿಯಾತನ್ ಅಗ್ನಿಭೂತಿ ಎಂಬೋಂ ಮಾವನ್ ಯಮಗೆ ಪಸರಂ ಕುಡದೆ ಇರುವರುಮಂ ಯೋಗ್ಯರಂ ಮಾಡಿದನ್ ಎಂದು ಅಂತ ಇದ್ದಾನೆ. ಹಿರಿಯನಾಗಿರ್ತಕ್ಕಂಥ ಅಗ್ನಿಭೂತಿ ನಮ್ಮ ಮಾವ ನಮಗೆ ಸಲುಗೆಯನ್ನ ಕೊಡದೇನೆ ನಮಗೆ ಒಳ್ಳೆಯ ಒಂದು ವಿದ್ಯೆಯನ್ನ ಆತ ಕೊಡಿಸಿದ, ನಮಗೆ ಯೋಗ್ಯರನ್ನಾಗಿ ಮಾಡಿದ, ಒಳ್ಳೆಯ ವ್ಯಕ್ತಿಗಳನ್ನಾಗಿ ನಮ್ಮ ಮಾವ ನಮಗೆ ಮಾಡಿದ ಎಂದು ಉಪಕಾರಮಂ ಮನದೇ ಬಗೆದು, ನಮಗೆ ಒಳ್ಳೆಯ ಉಪಕಾರ ಮಾಡಿದಪ್ಪ ನಮ್ಮ ಮಾವ ಸೂರ್ಯಮಿತ್ರ ಅಂತಕ್ಕಂಥ ವಿಚಾರವನ್ನ ಮನದಲ್ಲಿಯೇ ಬಗೆದ ಅಗ್ನಿಭೂತಿ. ಉಪಕಾರಮಂ ಮನದೇ ಬಗೆದು ಆದುಮಾನು ಸಂತೋಷಂ ಪಟ್ಟಂ, ಸಂತೋಷದಿಂದ ಆತ ಹೌದು ನಮ್ಮ ಮಾವ ಒಳ್ಳೆಯ ನಮಗೆ ಯೋಗ್ಯವಂತರನ್ನಾಗಿ ಮಾಡಿದಪ್ಪ ಅಂತೇಳಿ ಆತ ಖುಷಿಯನ್ನ ಪಟ್ಟ. ಕಿರಿಯಾತಂ, ಕಿರಿಯವನ್ ಯಾರು? ವಾಯುಭೂತಿ. ಕಿರಿಯಾತ ನುಡಿತಾ ಇದ್ದಾನೆ. ಕಿರಿಯಾತಂ ವಾಯುಭೂತಿ ಸೂರ್ಯಮಿತ್ರಂ ಗೈದುದು. ಸೂರ್ಯಮಿತ್ರ ಮಾಡಿದ್ದು, ಸೂರ್ಯಮಿತ್ರ ನಮ್ಮ ಮಾವ ಮಾಡಿದ್ದು ಅವನಂತ ಕಿರಿಯವನು ವಾಯುಭೂತಿ. ಸೂರ್ಯಮಿತ್ರಂ ಗೈದುದು ಎಲ್ಲಂ ಅಪಕಾರಂ ಎಂದು, ನಮಗೆ ಅಪಕಾರ ಮಾಡಿಬಿಟ್ಟ, ಮೋಸ ಮಾಡಿಬಿಟ್ಟ, ನಮ್ಮನ್ನ ಸುಮ್ಮನ ಅಷ್ಟೆಲ್ಲ ನಮ್ಮ ದುಡಿಸ್ಕೊಂಡ್ ಬಿಟ್ಟ.
ನಾವು ಆ ತಂಗಿಯ ಮಕ್ಕಳು ಅಂತೇಳಿ ಗೊತ್ತಿದ್ರೂ ಕೂಡ ನಮಗೆ ಭಿಕ್ಷಾಟನೆಗೆಲ್ಲ ಕಳಿಸ್ಬಿಟ್ಟ, ಅವ್ರಿಗೆ ಬಟ್ಟಿ ಉಡಿಸಿದ, ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಓದಿಸ್ಬಿಟ್ಟ, ಹಗಲು ರಾತ್ರಿ ನಿದ್ದೆನ ಮಾಡಿಸ್ಲಿಲ್ಲ ನಮ್ಗ ಅಂತೇಳಿ ಸಣ್ಣನಿಗೆ ಚಿಂತಿ ಅವ್ನು ಭಯಕತ್ಬಿಟ್ಟ ನಮ್ಮ ಮನಸ್ಸಲ್ಲೇನೆ. ಹಿಂಗ್ ಮಾಡಿಬಿಟ್ನಲ್ಲಿ ಇವನು ಅಂತೇಳಿ ಸೂರ್ಯ ಮಿತ್ರನ ಮೇಲೆ ಕೋಪಿಸಿಕೊಳ್ತಾ ಇದ್ದಾನೆ ಅಂತ ಇದ್ದಾನೆ. ಎಲ್ಲಂ ಅಪಕಾರಂ ಎಂದು ಕಿರಿಯಾತನ ಪ್ರಶ್ನೆ ಮುಗಿದಿದೆ. ಕಿರಿಯಾತ ಅಂದ್ರೆ ವಾಯುಭೂತಿ. ವಾಯುಭೂತಿ ಏನ್ ಅನ್ಕೊಳ್ತಾ ಇದ್ದಾನೆ ಅಂತ ನೋಡ್ತಾ ಹೋದಾಗ, ಕಿರಿಯಾತಮು ವಾಯುಭೂತಿ ಸೂರ್ಯ ಮಿತ್ರಂ ಗೈದುದು ಎಲ್ಲಂ ಅಪಕಾರಂ ಎಂದು ಬಗೆದು ಎಂದು ಅಪ್ಪೊಡೆ ಎಮ್ಮ ಅವಂ ಬೈಕಂದಿರಿದು ತಂದ ಕೂಳಿಗೆ ನೆರಂ ಎಣ್ಣೆಯನ್ ಅಕ್ಕು ಉಪ್ಪನಕ್ಕೆ ಕಳೆಯನಕ್ಕೆ ಎಂದ. ನೋಡ್ರಿ, ಕಿರಿಯಾತ ಅನ್ಕೋತಾ ಇದ್ದಾನೆ ವಾಯುಭೂತಿ. ಅವನ ಮನದಲ್ಲಿ ಏನು ಪ್ರಶ್ನೆ ಹುಟ್ಟಿತು ಸೂರ್ಯ ಮಿತ್ರನ ಮೇಲೆ ಅಭಿಪ್ರಾಯ ಅಂತ ನೋಡಿದಾಗ ಅನ್ಕೊಳ್ತಾ ಇದ್ದಾನೆ, ಸೂರ್ಯ ಮಿತ್ರ ಗೈದುದು, ಸೂರ್ಯ ಮಿತ್ರ ನಮ್ಮ ಮಾವ ಮಾಡಿದ್ದು, ಇವನು ನಮಗೆ ಅಪಕಾರ ಮಾಡಿಬಿಟ್ಟ. ಆದ್ರೆ ವಿದ್ಯೆಯನ್ನು ಕಲಿಸಿದ, ಆದ್ರೆ ಅದರ ಜೊತೆಗೆ ಅಪಕಾರ ಮಾಡಿದ. ಏನು ಅಪಕಾರ ಮಾಡಿದ ಎಂದು ಬಗೆದು ಎಂದು ಅಪ್ಪೊಡೆ ಎಮ್ಮ ಮಾವಂ, ನಮ್ಮ ಮಾವನಾಗಿದ್ರು ಕೂಡ ಈತ ಬೈಕಂದಿರಿದು ಭಿಕ್ಷಾಟನೆಯನ್ನ ಮಾಡಿ, ನಾವು ಭಿಕ್ಷೆಗಾಗಿ ಸುತ್ತಿ ಬರ್ತಾ ಇದ್ದೇವೋ ಅದ್ರ ಜೊತೆಗೆ ಭಿಕ್ಷಾಟನೆ ಮಾಡಿ ತಂದ ಕೂಳಿಗೆ, ಭಿಕ್ಷೆನ ಎತ್ತಿ ತಂದಿರ್ತಕ್ಕಂತ ಕೂಳಿಗೆ ನೆರಂ ಎಣ್ಣೆಯನ್, ಆ ತಂದಿರ್ತಕ್ಕಂತ ಅನ್ನಕ್ಕೆ ಕೂಳಿಗೆ ಎಣ್ಣೆಯನ್ನು ಕೂಡ ಇವರು ಕೊಡಲಿಲ್ಲ. ಅಕ್ಕು ಉಪ್ಪನಕ್ಕೆ, ಎಣ್ಣೆಯನ್ನು ಕೊಡ್ಲಿಲ್ಲ, ಉಪ್ಪನ್ನು ಕೂಡ ನಮಗೆ ಕೊಡಲಿಲ್ಲ. ಭಿಕ್ಷಾಟನೆ ಮಾಡಿಕೊಂಡು ತಂದಿದ್ದಕ್ಕೆ ಅನ್ನಕ್ಕೆ ಎಣ್ಣೆ ನೀಡಲಿಲ್ಲ, ಜೊತೆಗೆ ಉಪ್ಪನ್ನು ಕೂಡ ಕೊಡಲಿಲ್ಲ ನಮಗೆ. ಉಪ್ಪನಕ್ಕೆ ಕಳಿಯನಕ್ಕೆ, ನಮಗೆ ಏನನ್ನೂ ಕೂಡ ಸಿಹಿ ಪದಾರ್ಥ ಆಗಿರ್ಬೋದು, ಜೊತೆಗೆ ಉಪ್ಪಿನಕಾಯಿ ನೆನೆಸಿನಕಾಗಿರ್ಬೋದು, ಇಂಥದ್ದು ಯಾವುದನ್ನು ಕೂಡ ನಮಗೆ ಕೊಡಲಿಲ್ಲ ಈ ಸೂರ್ಯ ಮಿತ್ರ. ಅಷ್ಟೇ ಅಲ್ಲದೇನೆ ಕಳಿಯನಕ್ಕೆ ಎಂದ ಅಪ್ಪೊಡಂ ಇಕ್ಕಿಯಂ ಏರೈಸಿಯಂ, ನೋಡಿ ಇಷ್ಟು ಕೂಡ ನಮಗೆ ಮಾಡ್ಲಿಲ್ಲ. ಹಾಗಾಗಿ ನಾವು ಇವನ್ನ ಮರೆಯಂಗಿಲ್ಲ. ಅರೆಯಂ ಕೆರೆಗೆ ಹೋಗಿ ಮೀವ ಆಗಳ್ ತಲೆಯಂ ಕೊಸಲ್ ಎಣ್ಣೆಯನ್ ಅಪ್ಪೊಡಂ ಏರೈಸಿ ಅರೆಯಂ. ನೋಡ್ರಿ, ನಾವು ಹೇಳ್ತಾ ಇದ್ದಾನೆ ಅಗ್ನಿಭೂತಿಗೆ ವಾಯುಭೂತಿಗೆ ಪ್ರಶ್ನೆ ಹುಡ್ತಾ ಇದೆ. ಎಂತಹ ಪ್ರಶ್ನೆ ಅಂತಂದ್ರೆ, ನಾವು ಭಿಕ್ಷಾಟನೆ ಮಾಡಿ ತಂದಿರತಕ್ಕಂತ ಕೂಳಿಗೆ ಆ ಅನ್ನಕ್ಕೆ ಎಣ್ಣೆಯನ್ನೂ ಕೊಡ್ಲಿಲ್ಲ ಈ ಸೂರ್ಯ ಮಿತ್ರ, ಒಂದಿಷ್ಟು ಉಪ್ಪನ್ನು ಕೂಡ ಕೊಡಲಿಲ್ಲ, ಉಪ್ಪಿನ ಕಾಯಿಯನ್ನೂ ಕೂಡ ನಮಗೆ ಸ್ವಲ್ಪನೂ ಕೂಡ ಈತ ಕೊಡಲಿಲ್ಲ. ಹಾಗೆ ನಮ್ಮನ್ನ ದೂರಿಟ್ಟ ಅಂತಕ್ಕಂತ ಮಾತನ್ನು ಕೂಡ ಈತ ಪ್ರಸ್ತಾಪ ಮಾಡ್ತಾನೆ. ಹಾಗೇನೆ ನಾವು ಕೆರೆಗೆ ಹೋಗಿ ಸ್ನಾನ ಮಾಡಿಕೊಂಡು, ಮೀವಾದ ಸ್ನಾನ ಅಂತ, ಕೆರೆಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದ್ರೆ ನಮಗೆ ತಲೆಗೆ ಹಚ್ಚಿಕೊಳ್ಳಲು ಸ್ವಲ್ಪ ಎಣ್ಣೆಯನ್ನು ಕೂಡ ಕೊಡಲಿಲ್ಲ. ಹೊಸಲ್ ಎಣ್ಣೆಯನ್ನು ಅಪ್ಪೊಡಂ ಏರೈಸಿ, ನಮಗೆ ಹಚ್ಚಿಕೊಳ್ಳಿಕ್ಕೆ ಎಣ್ಣೆಯನ್ನು ಕೂಡ ಕೊಡ್ತಾ ಇರಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ. ಆದ್ರೆ ಅರೆಯಂ, ಇದನ್ನ ನಾವು ಮರೆಯೋಂಗಿಲ್ಲ. ಆದ್ರೆ ಈತ ಆದ್ರೆ ಈ ಸೂರ್ಯ ಮಿತ್ರ ಏನ್ ಮಾಡ್ತಾ ಇದ್ದ, ದಿವ್ಯಮಪ್ಪ ಆಹಾರಂಗಳ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಆಹಾರ ಧಾನ್ಯಗಳನ್ನ ಈತ ಉಣ್ತಾ ಇದ್ದ. ದೇವಸಕ್ಕಂ, ಹೊಸ ಹಬ್ಬ ಹರಿದಿನಗಳಲ್ಲಿ ಈತ ಏನ್ ಮಾಡ್ತಾ ಇದ್ದ ಸೂರ್ಯ ಮಿತ್ರ, ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನ ಈತ ಮಾಡ್ತಿದ್ದ. ಆದ್ರೆ ನಮಗೆ ಭಿಕ್ಷಾಟನೆ ಮಾಡಿ ತಂದಿರ್ತಕ್ಕಂತ ಕೂಳಿಗೆ ಆ ಅನ್ನಕ್ಕೆ ನಮಗೆ ಎಣ್ಣೆಯನ್ನು ಕೊಡ್ತಾ ಇರ್ಲಿಲ್ಲ, ಉಪ್ಪನ್ನು ಕೂಡ ಈತ ನೀಡ್ತಾ ಇರ್ಲಿಲ್ಲ. ಹಾಗೇನೆ ನಮಗೆ ಆ ಕೆರೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ತಲೆಗೆ ಸ್ನಾನಕ್ಕಾಗಿ ಎಣ್ಣೆಯನ್ನು ಕೂಡ ನಮಗೆ ಹಚ್ಕೊಳ್ಳಿಕ್ಕೆ ತಲೆಗೆ ಕೊಡ್ತಾ ಇರ್ಲಿಲ್ಲ. ಆದ್ರೆ ಇವನು ಮಾತ್ರ ಹಬ್ಬ ಹರಿದಿನದಲ್ಲಿ ಹೊಸ ಬಗೆಯ ಊಟವನ್ನ ಈತ ಮಾಡ್ತಾ ಇದ್ದ. ದಿವ್ಯಮಪ್ಪ ಆಹಾರಗಳಂ ದೇವಸಕ್ಕಂ ಪಲಂಬರ್ ನಂಟರ್ಕಳುಂ ಆಳುಗಳು ಬೆರಸಿ ಉಣ್ಣುಗುಂ ಪರ್ವ ದಿವಸದೋಳು. ಆದ್ರೆ ಈತ ಏನ್ ಮಾಡಿದ ಸೂರ್ಯ ಮಿತ್ರ, ನಮ್ಗೆ ಇಷ್ಟೆಲ್ಲ ಮಾಡಿದ್ದ ಅಲ್ದೇನೆ ಇನ್ನೂ ಏನ್ ಮಾಡ್ತಾ ಇದ್ದಾನೆ, ಹಬ್ಬ ಹರಿದಿನದಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂತ ಆಹಾರವನ್ನ ಊಟವನ್ನ ಈತ ಮಾಡ್ತಾ ಇದ್ದದ್ದು ಅಲ್ದೇನೆ ಪಲಂಬರ್ ಅಂದ್ರೆ ಹಲವಾರು ಜನ ನೆಂಟರು, ಅವರ ನೆಂಟರನ್ನ ಕರೆಸ್ತಾ ಇದ್ದ. ಅವ್ರ ಬೀಗರಗಳನ್ನ ಬೆಜ್ಜರಗಳನ್ನೆಲ್ಲ ಕರೆಸಿಕೊಂಡು ಆಳುಗಳು ಅವನ ಆಳುಗಳೇನಿದ್ರು ಸೂರ್ಯ ಮಿತ್ರನ ಆಳುಗಳು, ಆ ಆಳುಗಳನ್ನು ಮತ್ತು ನೆಂಟರನ್ನು ಕರೆಸಿಕೊಂಡು ಬೆರೆಸಿ ಉಣ್ತಾ ಇದ್ದ. ಪರ್ವ ದಿವಸ ಅಂದ್ರೆ ಪರ್ವ ಅಂದ್ರೆ ಹಬ್ಬದ ಹರಿದ ದಿನಗಳಲ್ಲಿಯೂ ಕೂಡ ನಮಗೆ ಇಂತಹ ಹೊಸ ಬಗೆಯ ಅಡುಗೆಯ ಪದಾರ್ಥಗಳು ನಮಗೆ ಸಿಗ್ತಾ ಇರಲಿಲ್ಲ. ಆದ್ರೆ ಇವನು ಮಾತ್ರ ಹಬ್ಬ ಹರಿದಿನದಲ್ಲಿ ಅವರು ಆ ನೆಂಟರುಗಳನ್ನು ಮತ್ತು ಆಳುಗಳನ್ನು ಕರೆಸಿಕೊಂಡು ಜೊತೆಲೇ ಊಟ ಮಾಡ್ತಾ ಇದ್ದ.
ಅಂತಕ್ಕಂಥದ್ದನ್ನ ವಾಯುಭೂತಿ ಹೇಳ್ತಾ ಇದ್ದಾನೆ. ದಿವಸದೋಳು ಅಪ್ಪೊಡೆ ಎಂದು ಆನು ಇವರ್ಗೆ ಉಣಲ್ ಇಕ್ಕಿಂ. ಎಂದಿಗೂ ಕೂಡ ಇವತ್ತಿಗೆ ನಮ್ಗೆ ನೀವು ಉಂಡ್ರಿ ಅಂತೇಳಿ ಹಬ್ಬ ಹರಿದಿನಲ್ಲ ಆದ್ರೂ ಕೂಡ ಅವನು ಕೊಡಬಹುದಾಗಿತ್ತು. ಆ ಹಬ್ಬದ ಹರಿದಿನದಲ್ಲಿಯೂ ಕೂಡ ನಮಗೆ ಇಂತಹ ಆ ಊಟವನ್ನ ನಮಗೆ ಕೊಡಲೇ ಇಲ್ಲ. ಅಷ್ಟೇ ಅಲ್ದೇನೆ ಇಕ್ಕಿಂ ಎಂದು ಅರೆಯಂ ಪಂಚ ಮಹಾಪಾತಕನ್. ಈತ ಬಹಳಷ್ಟು ಪಂಚ ಮಹಾಪಾತಕ ಇದ್ದಾನೆ ಇವನು. ಹಾಗಾಗಿ ನಮಗೆ ಈ ರೀತಿಯಾಗಿ ಮಾಡಿದ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ. ಎಮ್ಮನ್ 7-8 ವರ್ಷ ವರ್ಷಂಬರಂ. 7-8 ವರ್ಷಗಳ ಕಾಲ ನಮ್ಮನ್ನ ಪಗೆವರಂ. ಪಗೆ ಅಂದ್ರೆ ಹಾಗೆ ಅಂತ, ಹಾಗೆ ಅಂದ್ರೆ ಶತ್ರು ಅಂತ, ಶತ್ರುಗಳ ರೀತಿ ಒಳಗಡೆ ನಮ್ಮನ್ನ ಕಂಡು ಬಿಟ್ಟ ಇವನು. 7-8 ವರ್ಷಗಳ ಕಾಲ ನಮ್ಮನ್ನ ದೂರಿಟ್ಟ. ಅಷ್ಟೇ ಅಲ್ದೇನೆ ಪಗೆವರಂ ಬಗೆವಂತೆ ದಂಡಿಸಿದನೆಂದು ಮನದೋಳು ಮುಳಿ ಸಂಭಾವಿಸಿ. ಮನದಲ್ಲಿನೇ ಆತ ಸಿಟ್ಟು ಮಾಡ್ಕೊಂಡ್ಬಿಟ್ಟ ಸೂರ್ಯಮಿತ್ರನ ಮೇಲೆ. ಇಂತಹ ಒಂದು ಘಾತುಕ ಕೆಲಸವನ್ನ ಮಾಡಿಬಿಟ್ಟ ಸೂರ್ಯಮಿತ್ರ. ನಮ್ಮನ್ನ ದೂರಿಟ್ಟ, ಶತ್ರುಗಳ ತರ ನಮ್ಮನ್ನ ನೋಡಿದ. 8 ವರ್ಷಗಳ ಕಾಲ ನಮಗೆ ಕಠಿಣತೆಯಿಂದ ನಮಗೆ ಇವನು ನಿರ್ಬಂಧದಿಂದ ಓದಿಸಿಬಿಟ್ಟ. ಅಷ್ಟೆಲ್ಲ ಇದ್ರೂ ಕೂಡ ಬೀಗರು ಬಿಜ್ರು ಆಳುಗಳನ್ನು ಕರ್ಕೊಂಡು ಉಂಡ್ರು ಕೂಡ ಹಬ್ಬ ಹರಿದಿನದಲ್ಲಿಯೂ ಕೂಡ ಹೊಸದಾಗಿರ್ತಕ್ಕಂಥ ಅಡಿಗೆ ಪದಾರ್ಥನ ನಮಗೆ ಏನನ್ನೂ ಕೂಡ ಕೊಡಲಿಲ್ಲ. ಅಲ್ಲೇ ಭಿಕ್ಷಾಟನೆ ಮಾಡ್ಕೊಂಡು ಬಂದರೂ ಕೂಡ ನಮಗೆ ಅಂತಹ ಒಂದು ಎಣ್ಣೆನೂ ಸಿಗ್ತಾ ಇರಲಿಲ್ಲ, ಉಪ್ಪು ಸಿಗ್ತಾ ಇರಲಿಲ್ಲ, ಉಪ್ಪಿನಕಾಯಿನೂ ಕೂಡ ನಮಗೆ ಕೊಡದಂಗೆ ಇವನು ದೂರಿಟ್ಬಿಟ್ಟ ನಮ್ಮನ್ನ ಅಂತಕ್ಕಂತಹ ಮಹಾ ಈತ ಹೆಂಗೆ ಅಂದ್ರೆ ಪಂಚ ಮಹಾಪಾತಕ ಇದ್ದಾನೆ ಅಂತಕ್ಕಂಥ ವಿಚಾರವನ್ನ ವಾಯುಭೂತಿ ತಿಳಿಸಿದ. ಎಮ್ಮನ್ 7-8 ವರ್ಷಗಳ ಕಾಲಗಳು ಕೂಡ ಈತ ದಂಡಿಸಿದ ನಮ್ಮನ್ನ ಅಂತ ಹೇಳಿ ಮನದಲ್ಲೇನೆ ಸಿಟ್ಟು ಮಾಡಿಕೊಂಡು ನೊಂದುಕೊಂಡು ನಂತರ ಈಗ ಭಾವಿಸಿ ಕೊಡಮಟ್ಟು ಹೋಗ್ತಾ ಇದ್ದಾರೆ ನಮಸ್ಕರಿಸಿ. ಆ ನಂತರದಲ್ಲಿ ಇಬ್ರು ಕೂಡ ಅಭಿಪ್ರಾಯ ಪಡ್ಕೊಂಡ್ರು. ಇಲ್ಲಿ ಅಗ್ನಿಭೂತಿಯ ಅಭಿಪ್ರಾಯ ಏನಾಗಿತ್ತು, ಜೊತೆಗೆ ವಾಯುಭೂತಿಯ ಅಭಿಪ್ರಾಯ ಏನಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಂಡ್ವಿ. ಅದಾದ ನಂತರದಲ್ಲಿ ಮುಂದುವರೆದು ಇವರಿಬ್ರು ಕೂಡ ಪಡಮಟ್ಟು ಅಂದ್ರೆ ಸೂರ್ಯಮಿತ್ರ ಅಥವಾ ಗುರುಗಳಿಗೆ ಆ ಓಜರಿಗೆ ನಮಸ್ಕರಿಸಿ ಇನ್ನು ವಿದ್ಯಾ ಪಾರಂಗತರಾಗಿ ಈ ಇಬ್ರು ಕೂಡ ಎಲ್ಲಿಗೆ ತೆರಳಬೇಕಾಗಿದೆ, ಈಗ ಕೌಸಂಬಿ ಪಟ್ಟಣಕ್ಕೆ ಅಂದ್ರೆ ವತ್ಸೆ ನಾಡಿಗೆ ಈಗ ತೆರಳಬೇಕಾಗಿದೆ. ನಂತರ ಒಡಮಟ್ಟು ಪೋದನ್ ಅಂತೂ ಇರುವರುಂ ಹೋಗಿ ಕತಿಪಯ ದಿವಸಂಗಳಿಂ. ಇಬ್ರು ಕೂಡ ಕತಿಪಯ ಹಲವು ದಿನಗಳ ಕಾಲ ಇಬ್ರು ಎಲ್ಲಿಗೆ ಹೋದ್ರಿ, ಈಗ ಈ ಒಂದು ನಾಡಿನಿಂದ ಮಗಧೆ ನಾಡಿನಿಂದ ಎಲ್ಲಿಗೆ ತೆರಳಿದ್ರು, ವತ್ಸೆ ನಾಡಿಗೆ ಹೋಗ್ತಾ ಇದ್ದಾರೆ. ಹೀಗೆ ದಿವಸಂಗಳಿಂ ಕೌಶಂಬಿಯನ್. ನಂತರ ಕೌಶಂಬಿಯನ್ನ ಇವರು ತಲುಪಿದ್ರು. ಐದಿ ಬಂದು ತಲುಪಿ ತಮ್ಮ ಮನೆಯಂ ಪೊಕ್ಕು ತಾಯಂ ಕಂಡು. ತಮ್ಮ ಮನೆಯನ್ನ ಒಪ್ಪಿದ್ರು, ತಮ್ಮ ಮನೆಯನ್ನ ಮುಟ್ಟಿ ನಂತರ ತಾಯಿಯನ್ನ ಕಾಣ್ತಾರೆ. ಕಂಡು ತುಳಿಲ್ಗೆ ಅಂದ್ರೆ ನಮಸ್ಕರಿಸಿ, ತಾಯಿಯನ್ನ ಕಂಡು ನಮಸ್ಕರಿಸ್ತಾ ಇದ್ದಾರೆ. ತಾಯಿಯನ್ನು ನೋಡಿ ನಮಸ್ಕರಿಸಿ ಪಂಡಿತರಾಗಿ ಬಂದುದಂ ಬೇಡ್ದು. ನೋಡ್ರಿ, ನಾವು ಪಂಡಿತರಾಗಿ ಬಂದಿದ್ದೇವೆ ತಾಯಿ, ನಾವು ದೊಡ್ಡ ಪಂಡಿತರಾಗಿ ಬಂದಿದ್ದೇವೆ ಅಂತೇಳಿ ತಾಯಿ ಆಗಿರ್ತಕ್ಕಂತಹ ಕೌಸಂಬಿಗೆ ತಿಳಿಸ್ತಾ ಇದ್ದಾರೆ, ಕಾಶ್ಯಪಿಗೆ ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಪಂಡಿತರಾಗಿ ಬಂದುದಂ ಪೇಳಿದು ಮಿಂದು ಉಂಡು. ನಂತರ ಅವರಿಬ್ರು ಕೂಡ ಸ್ನಾನ ಮಾಡ್ತಾ ಇದ್ದಾರೆ. ಮಿಂದು ಅಂದ್ರೆ ಅವರಿಬ್ರು ಕೂಡ ಸ್ನಾನ ಮಾಡಿದ್ರು, ಉಂಡ್ರು, ವಿಶ್ರಮಿಸಿದ್ರು. ಸ್ವಲ್ಪ ಕಾಲ ವಿಶ್ರಮಿಸಿ ಒಳ್ಳೆಯ ದಿವಸ ನೋಡಿಕೊಂಡ್ರು. ಬಂದ ತಕ್ಷಣ ಆರಾಮದಾಯಕವಾಗಿ ವಿಶ್ರಾಂತಿ ಪಡೆಕೊಂಡು ಆರಾಮಾಗಿ ಊಟನ್ನ ಮಾಡಿದ್ರು. ನಂತರದಲ್ಲಿ ಒಂದು ಒಳ್ಳೆಯ ದಿವಸ ನೋಡ್ತಾರೆ. ಒಳ್ಳೆಯ ಒಳ್ಳೆಯ ವಾರವನ್ನು ಕೂಡ ನೋಡಿದ್ರು. ಒಂದು ಒಳ್ಳೆಯ ನಕ್ಷತ್ರದಂದು ಏನ್ ಮಾಡಿದ್ರು, ಅತಿ ಬಳ ಅರಸನ ಹತ್ತಿರಕ್ಕೆ ಹೋದ್ರು. ಅತಿ ಬಳ ರಾಜನಂ ಕಂಡು ಅತಿ ಬಳನ ಹತ್ರ ಇಬ್ರು ಕೂಡ ಹೋಗ್ತಾ ಇದ್ದಾರೆ. ಅತಿ ಬಳ ರಾಜನ ಹತ್ರ ಇಬ್ರು ಕೂಡ ಹೋದ್ರು. ಇರುವರು ಬೇರೆ ಬೇರೆ ಉಪಶ್ಲೋಕಿಸಿ. ಇವರಿಬ್ರು ಕೂಡ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯವನ್ನ ಪಡ್ಕೊಂಡಿದ್ರು. ಹಾಗಾಗಿ ಬೇರೆ ಬೇರೆ ರೀತಿ ಒಳಗಡೆ ಪದಗಳನ್ನ ಕಟ್ಟಿ ಪದ ಸಂಪತ್ತಿನಿಂದಾಗಿ ಮಹಾರಾಜನಾಗಿರ್ತಕ್ಕಂಥ ಅತಿಬಳನನ್ನ ಅಲ್ಲೇ ಆತನನ್ನ ಉದ್ಘೋಷಿಸಬೇಕಾಗಿತ್ತು. ಹಾಗಾಗಿ ಇವರಿಬ್ರು ಕೂಡ ಬೇರೆ ಬೇರೆಯೇ ಉಪಶ್ಲೋಕಿಸಿ ಕ್ರಿಯಾಕಾರಕ ಸಂಬಂಧದಿಂದ ವರ್ಣನೆ ಮಾಡ್ತಾ ಏನ್ ಮಾಡ್ತಿದ್ದಾರೆ, ಒಕ್ಕಾಣಿಸಿ ತಮ್ಮ ಪಾಂಡಿತ್ಯ ಹೇಗಿದೆ ಅನ್ನೋದನ್ನ ಆ ರಾಜನ ಎದುರು ತೋರ್ಪಡಿಸ್ತಾರೆ. ಇಕ್ಕಿಯನ್ ಅವನ ಹತ್ರ ತಮ್ಮ ರಾಜ್ಯದ ಆ ಒಂದು ಹೇಗಿದೆ ಅಂತಕ್ಕಂಥದ್ದನ್ನ ಅವ್ರ ಪಾಂಡಿತ್ಯ ಹೇಗಿದೆ ಅನ್ನೋದನ್ನ ರಾಜನಿಗೆ ಇಕ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಇಕ್ಕಿದ ನಂತರದಲ್ಲಿ ಅರಿಪಿದೊಡೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಏನ್ ಮಾಡಿದ್ರು, ಜನರೆಲ್ಲರೂ ಕೂಡ ಸಭಾಸದರು ಇವರ ಪಾಂಡಿತ್ಯಕ್ಕೆ, ಇವರ ಉದ್ಘೋಷಕ್ಕೆ
ಎಲ್ಲರೂ ಕೂಡ ಮನಸ್ಸೋಲ್ತಾ ಇದ್ದಾರೆ, ಎಂತಹ ಪಾಂಡಿತ್ಯಗಾರರಲ್ಲಪ್ಪ ಇವರು ಅಂತ ಹೇಳಿ ಅವರ ಒಂದು ಉಪಶ್ಲೋಕದಿಂದ ಕ್ರಿಯಾಕಾರಕದಿಂದಾಗಿ ಅಲ್ಲಿರ್ತಕ್ಕಂಥ ಜನರು ಕೂಡ ಇವರನ್ನ ಸಭೆ ಒಳಗಡೆ ಇರ್ತಕ್ಕಂಥ ಪಂಡಿತ ಜನರೆಲ್ಲರೂ ಕೂಡ ಮೆಚ್ತಾ ಇದ್ದಾರೆ. ಅಲ್ಲಿರ್ತಕ್ಕಂತಹ ಸಭೆಯೋಡಿ ಇದ್ದ ಪಂಡಿತ ಜನ ಎಲ್ಲರೂ ಕೂಡ ಮೆಚ್ಕೊಂಡ್ರು ಇವರನ್ನ ಬಿಚ್ಚಳಿಸಿ ಪೊಗಳ್ದೊಡೆ ಅಂದ್ರೆ ಬಿಚ್ಚಳಿಸಿ ಅಂದ್ರೆ ಅವರನ್ನು ನೋಡಿ ನಂತರದಲ್ಲಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಆಗ ರಾಜ ಅಂತ ಇದ್ದಾನೆ, ಇವ್ರಿಗೆ ನಾನು ಏನು ಕೊಡಲಿ ಅಂತೇಳಿ. ಆಗ ಅರಸನಾಗಿರ್ತಕ್ಕಂಥ ಅತಿಬಳ ಸಂತುಷ್ಟನಾಗಿ ಬಿಟ್ಟ, ಎಂತಹ ಪಾಂಡಿತ್ಯಗಾರರಿದ್ದಾರೆ ಅಂತೇಳಿ ಇವರು ನಂತರದಲ್ಲಿ ಸಂತುಷ್ಟ ಚಿತ್ತನಾಗಿ ಒಸೆದು ನಿಮ್ಮ ತಂದೆಯ ಮಂತ್ರಿ ಪದವಿಯಂ ಬಾಳುಮಂ ಕೈಕೊಳ್ಳಿಂ ಎಂದು. ನಂತರ ನಿಮ್ಮ ತಂದೆಗೆ ಹೇಗೆ ಸಿಕ್ಕಿತ್ತೋ ಮಂತ್ರಿ ಪದವಿ, ಆ ನಿಮ್ಮ ತಂದೆಯ ಮಂತ್ರಿ ಪದವಿಯನ್ನ ನಿಮಗೆ ನಾನು ನೀಡ್ತಾ ಇದ್ದೀನಪ್ಪ ಅಂತೇಳಿ ಅತಿಬಳ ಅರಸ ಈ ಇಬ್ಬರಿಗೂ ಕೂಡ ಆ ಒಂದು ಮಂತ್ರಿ ಪದವಿಯನ್ನ ನೀಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಬಾಳುಮಂ ಜೀವಿಕೆಗೆ ಬೇಕಾಗುವಂತಹ ಎಲ್ಲ ಅನುಕೂಲವನ್ನು ನಿಮಗೆ ಮಾಡಿಕೊಡುತ್ತೇನೆ ಕೈಕೊಳ್ಳುವಿಂ ಎಂದು ಕೊಟ್ಟೊಡೆ. ಆಗ ಮಹಾರಾಜ ಅತಿಬಳ ಅವರಿಗೆ ಅನುಕೂಲವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಕೊಂಡ, ಬಾಳುಕೆಗೆ ಅಥವಾ ಜೀವಿಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಪ್ರತಿಪತ್ತಿಯನ್ನ ಕೊಡುವುದರ ಜೊತೆಗೆ ಅವರಿಗೆ ಮಂತ್ರಿ ಪದವಿಯೂ ಕೂಡ ಸಿಗುತ್ತು ಅನ್ನುವಂತಹದ್ದು. ಆಗ ಅವರಿಗೆ ಸಮಾಧಾನ ಆಗುತ್ತೆ, ಸಂತುಷ್ಟರಾಗ್ತಾರೆ. ಮಹಾಪ್ರಸಾದಂ ಎಂದು ಆ ಒಡೆಯನಾಗಿರ್ತಕ್ಕಂಥ ಅತಿಬಳ ನೀಡಿರ್ತಕ್ಕಂಥ ಮಂತ್ರಿ ಪದವಿ ನಮಗೆ ಒಂದು ಮಹಾಪ್ರಸಾದ ಎಂದುಕೊಂಡು ಎರಗಿ ನಂತರ ಅವರನ್ನು ಮತ್ತೆ ಅಡ್ಡು ಬೀಳ್ತಾ ಇದ್ದಾರೆ. ಅತಿಬಳನಿಗೆ ಎರಗಿ ನಮಸ್ಕರಿಸಿ ಕೊಡೆ ಒಟ್ಟು ಕೈಕೊಂಡು ನಂತರ ಸುಖದೋಳು ಬಾಳುತ್ತಂ ಆಮೇಲೆ ತಮ್ಮ ಒಂದು ಪದವಿ ಅಥವಾ ಒಂದು ಪಟ್ಟ ಏನು ಸಿಕ್ಕಿತ್ತು ಅಂತ ಪದವಿಯನ್ನ ಅವರು ಮಂತ್ರಿ ಪದವಿಯನ್ನ ಆರಾಮದಾಯಕವಾಗಿ ಅವರು ಬಾಳ್ತಾನೆ. ಅದನ್ನ ಸಾಗಿಸ್ತಾ ಪಲಂಬರ್ ಪಂಡಿತರ್ಗಳಿಗೆ ಅಷ್ಟೇ ಅಲ್ಲದೇನೆ ತಮ್ಮ ಮಂತ್ರಿ ಪದವಿಯನ್ನ ನಿಭಾಯಿಸಿಕೊಳ್ತಾನೆ. ಆ ರಾಜ್ಯದಲ್ಲಿ ಆ ಅತಿಬಳ ಅರಸನ ಜೊತೆಗೇನೆ ಪಲಂಬರ್ ಹಲವಾರು ಪಂಡಿತರುಗಳಿಗೆ ಓದುಗಳನ್ನ ಇವರು ಒಕ್ಕಾಣಿಸುತ್ತ ಓದುಗಳನ್ನು ಕೂಡ ಪಂಡಿತರಿಗೆ ಇವರು ಶಿಕ್ಷಣವನ್ನ ನೀಡುತ್ತಾನೆ, ಒಕ್ಕಾಣಿಸುತ್ತಾನೆ. ಲೋಕದಲ್ಲಿ ಹಾಗೂ ಅರಮನೆಯೋಳ್ ಅಂದ್ರೆ ಅರಮನೆಯಲ್ಲಿ ಮತ್ತು ಲೋಕದಲ್ಲಿಯೂ ಕೂಡ ಇವರು ಪೂಜಿತರಾಗ್ತಾ ಇದ್ದಾರೆ. ಹಾಗೇನೆ ಸುಖ ಸಂಕಟ ವಿನೋದದಿಂದ ಕಾಲವನ್ನ ಕಳೀತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಅಗ್ನಿಭೂತಿ ವಾಯುಭೂತಿಯರ ಕಥೆ ಅಂತಕ್ಕಂಥ ತಿಳಿಸುತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ ಮುಗಿದಿದೆ.